ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಎವ್ರಿಬಡಿ. ಶುಭ ಸಂಜೆ ಎಲ್ರಿಗೂ ಕೂಡ. ಇವತ್ತಿನ ಈ ತರಗತಿಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತ. ಸೊ ಹೇಗಿದ್ದೀರಾ ಎಲ್ರು? ಹೋಪ್ ಸೊ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಬ್ಯೂಟಿಫುಲ್ ತರಗತಿಯನ್ನ ಶುರು ಮಾಡೋಣ. ನಮಸ್ತೆ ಎಲ್ರಿಗೂ ಕೂಡ. ಹಾಯ್, ಹಲೋ, ಗುಡ್ ಈವ್ನಿಂಗ್ ಗಾಯ್ಸ್. ಸ್ವಲ್ಪ ವೇಟ್ ಮಾಡಿಸ್ದೆ, ಎಲ್ಲರೂ ಬರ್ಲಿ ಅನ್ನೋ ಒಂದು ಉದ್ದೇಶ ಅಷ್ಟೇನೆ, ಮತ್ತಿನೇನಿಲ್ಲ. ಇವತ್ತು ನಾವು ನಿನ್ನೆ ನಾನು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವೆಶನ್ ಅಂಡ್ ಆನ್ಸರ್ಸ್ ಗಳನ್ನ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕ್ವೆಶನ್ ಅಂಡ್ ಆನ್ಸರ್ಸ್ ಗಳ ಬಗ್ಗೆ ನಿನ್ನೆ ತರಗತಿಯಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಹೋದೆ. ಇವತ್ತು ಅದರ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ಇದು ನಿಮ್ಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂತ ಒಂದು ಪ್ರಶ್ನೋತ್ತರಗಳ ಸರಣಿಯಾಗಿರುತ್ತೆ. ಎಲ್ರೂ ಕೂಡ ಕೊನೆ ತನಕ ಈ ವಿಡಿಯೋ ನೋಡಿದ್ರೆ ಮಾತ್ರ ನಾನು ಏನ್ ಹೇಳಿದೀನಿ, ಏನ್ ಹೇಳಕ್ ಹೊರಟಿದೀನಿ ಅನ್ನೋದು ಅರ್ಥ ಆಗತ್ತೆ. ಎಸ್, ಹೋಪ್ ಸೊ ಎಲ್ಲ ರೆಡಿ ಇದ್ದೀರಾ ಅನ್ಕೊಂಡು ಸ್ಟಾರ್ಟ್ ಮಾಡೋಣ. ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್ ಎಲ್ರಿಗೂ ಕೂಡ. ನೋಡೋಣ, ನೋಡಿ, ನೆನ್ನೆ ನಾನು 40 ಪ್ರಶ್ನೆಗಳನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದು ಅಲ್ವಾ? ಅರ್ಚನಾ, ಕೀರ್ತನಾ, ನೋಡಿ, ನೆನ್ನೆ 40 ಕ್ವಶನ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡಿದ್ದು. ಇವತ್ತು 41ನೇ ಪ್ರಶ್ನೆಯಿಂದ ಶುರು ಮಾಡೋಣ. ಇವುಗಳಲ್ಲಿ ಯಾವುದು ವಿಕಾಸಕ್ಕೆ ಸಂಬಂಧಿಸಿದಂತಹ ವಿಚಾರವಾಗಿದೆ? ನೆನ್ನೆ 40 ಕ್ವಶನ್ಸ್ ತನಕನೂ ಕೂಡ ಡಿಸ್ಕಷನ್ ಮಾಡಿದ್ವಲ್ವಾ? ಇವತ್ತು ನಾವು 41 ಇಂದ ಡಿಸ್ಕಷನ್ ಮಾಡೋಣ. ಸಹಜ ಮತ್ತು ಅರ್ಜಿತ, ಹಾಗೆ ಸ್ವಾಭಾವಿಕ, ಪೋಷಕಾಂಶ ಸಂಬಂಧಿತ, ಪ್ರಕೃತಿ ಮತ್ತು ಪಾಲನೆ, ಶೈಕ್ಷಣಿಕ ಮತ್ತು ಸಹ ಶೈಕ್ಷಣಿಕ ಅಂತ ಇದೆ. ಅಂದ್ರೆ ವಿಕಾಸಕ್ಕೆ ಸಂಬಂಧಪಟ್ಟಂತ ವಿಚಾರ ಅಂತೇಳಿ ನಾವ್ ಯಾವ್ದನ್ನ ಈಗ ಗುರ್ತಿಸ್ತಾ ಇದ್ದೀವಿ, ಅದು ಬೇಕಲ್ವಾ? ಎಸ್, ನೋಡಿ, ಓಕೆ, ಆಲ್ಮೋಸ್ಟ್ ಯಾವ ಉತ್ತರ ಬರ್ತಾ ಇದೆ ಅಂತಂದ್ರೆ ನಿಮ್ದೆಲ್ಲರದು ಕೂಡ ಇಲ್ಲಿ ಸಿ ಆಗತ್ತೆ ಮೇಡಮ್ ಅಂತ ಉತ್ತರವನ್ನ ಕೊಡ್ತಾ ಇದ್ದೀರಾ. ಇನ್ನ ಕೆಲವೊಬ್ರು ಕೂಡ ಇಲ್ಲಿ ಆಪ್ಷನ್ ನಂಬರ್ ಡಿ ಆಗಬಹುದು ಅಂತಲೂ ಕೂಡ ಗೆಸ್ ಮಾಡ್ತಾ ಇದ್ದೀರಾ. ಬಟ್ ಕರೆಕ್ಟ್ ಆಗಿ ಯೋಚನೆ ಮಾಡಿ ಆನ್ಸರ್ ಕೊಡ್ತಾ ಹೋಗ್ರಿ, ಬಿಕಾಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಇದು, ಇದನ್ನ ಮಿಸ್ ಮಾಡ್ಕೋಬಾರ್ದು. ವಿಕಾಸಕ್ಕೆ ಸಂಬಂಧಪಟ್ಟಂತ ವಿಚಾರ ಅಂತ ಅಂದಾಗ ಇಲ್ಲಿ ಕೆಲವೊಬ್ರು ಡಿ ಮತ್ತೆ 2B ಈ ತರ ಆನ್ಸರ್ಸ್ ಗಳು ಬರ್ತಾ ಇದೆ. ವಿಕಾಸ ಅಂತಂದ್ರೆ ಸಹಜ ಮತ್ತು ಅರ್ಜಿತ ಪ್ರಕ್ರಿಯೆಗಳಲ್ಲ, ಸ್ವಾಭಾವಿಕ ಮತ್ತು ಪೋಷಕಾಂಶ ಸಂಬಂಧಿತ, ಇನ್ನೊಂದು ಪ್ರಕೃತಿ ಮತ್ತು ಪಾಲನೆ, ಶೈಕ್ಷಣಿಕ ಮತ್ತು ಸಹ ಶೈಕ್ಷಣಿಕ. ನಿಮಗೆ ಎರಡು ಉತ್ತರಗಳಲ್ಲಿ ಕನ್ಫ್ಯೂಷನ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ ವಿಕಾಸ ಅನ್ನೋದು ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಕೂಡ ಆಗ್ತಕ್ಕಂತ ಒಂದು ಅಂಶ, ಜೊತೆಗೆ ಪೋಷಕಾಂಶ ಸಂಬಂಧಿತನು ಅಂತಲೂ ಕೂಡ ನಾವು ಕರಿತಾ ಇದ್ದೀವಿ. ಆದ್ರೆ ಪ್ರಕೃತಿ ಪಾಲನೆ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಪ್ರಕೃತಿ ಪಾಲನೆ ಅಂದ್ರೆ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಅಲ್ವಾ? ಪರಿಸರ ಏನಾಗುತ್ತೆ, ನಮ್ಮನ್ನ ಪ್ರಕೃತಿ ಅಂದ್ರೆ ಪರಿಸರ, ಪಾಲನೆ ಅಂತಂದ್ರೆ ಅನುವಂಶೀಯತೆ ಅಂತ ಕರಿತಾ ಇದೀವಲ್ವಾ? ನೇಚರ್ ಅಂಡ್ ನರ್ಚರ್ ಅಂತ ಹೇಳಿ ಕರಿತಾ ಇದೀವಿ. ಹಾಗಾಗಿ ಆಪ್ಷನ್ ನಂಬರ್ ಸಿ ಇಲ್ಲಿ ಸರಿಯಾದಂತ ಉತ್ತರ ಆಗತ್ತೆ. ಯಾಕೆ ಮೇಡಮ್ ಅಂದ್ರೆ ವಿಕಾಸದ ಮೇಲೆ ಪ್ರಭಾವ ಬೀರುವಂತ ಅಂಶಗಳಿವೆಲ್ಲ. ನಾನು ನಿಮಗೆ ಅನುವಂಶೀಯತೆ ಮತ್ತು ಪರಿಸರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಲ ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿದೀನಿ, ನೆನ್ಪಿರಬಹುದು ಅಂತ ಅನ್ಕೊಂಡಿದೀನಿ. ಎಸ್, 42ನೇ ಪ್ರಶ್ನೆಗೆ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಇದೆ, ಎಲ್ರು ಕೂಡ ಅಲರ್ಟ್ ಆಗಿ ಆನ್ಸರ್ ಅನ್ನ ಮಾಡ್ತಾ ಹೋಗ್ರಿ. ವಿದ್ಯಾರ್ಥಿಗಳು ಸಹಜವಾಗಿ ಅಭಿಪ್ರೇರಿತರಾಗುವುದು ಸರಳ ಕಾರ್ಯಗಳನ್ನ ಮಾಡಲು, ಹೊಸದನ್ನ ಶೋಧಿಸಲು, ನಿರಂತರ ಸಂಘರ್ಷವನ್ನ ಹುಡುಕಲು, ತಪ್ಪುಗಳನ್ನ ಮಾಡಲು ಅಂತ ಇದೆ. ಎಸ್, ಇದು ಕೂಡ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತಲೇ ನಾವು ಇದನ್ನ ಗುರುತಿಸ್ತಾ ಇದ್ದೀವಿ. ಓಕೆ, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಗಾಯ್ಸ್? ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಅಲ್ಲಿ ಆಗಾಗ ಕೇಳ್ತಲೇ ಇರ್ತಾರೆ ಈ ಕ್ವಶನ್ ಗೆ ಸಂಬಂಧಪಟ್ಟಂತೆ.
ಓಕೆ ಮೇಡಮ್, ಇಲ್ಲಿ ಹೊಸದನ್ನ ಶೋಧನೆ ಮಾಡೋದು ಅಂತಲೂ ಕೂಡ ಹೇಳ್ತಿದ್ದೀರಾ, ಹೌದಾ? ಲೆಟ್ಸ್ ಸಿ ವಾಟ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳಿ. ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರಗಳು ಕೂಡ ಇಲ್ಲಿ ನಾವು ಗಮನಕ್ಕೆ ತೆಗೆದುಕೊಂಡಾಗ ಸರಿಯಾದ ಉತ್ತರವನ್ನ ಕೊಡುವಂತ ಪ್ರಯತ್ನ ಮಾಡಿದ್ದೀರಾ ಎಲ್ರು ಕೂಡ. ಓಕೆ, ನೋಡೋಣ ಹಾಗಾದ್ರೆ. ವೆರಿ ಗುಡ್. ಆಪ್ಷನ್ ನಂಬರ್ ಬಿ ಆಗತ್ತೆ ಅಂತ ನಿಮ್ಮ ಉತ್ತರ ಸರಿಯಾಗಿದೆ. ಯಾಕೆಂದ್ರೆ ಸಹಜವಾಗಿ ಅಭಿಪ್ರೇರಿತ ಆಗೋದು ಅಂದ್ರೆ ಯಾವುದೇ ಮಕ್ಕಳಿಗೆ ನಾವು ಮೋಟಿವೇಶನ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸಹಜವಾಗಿ ನಾವು ಹೊಸದನ್ನ ಮಾಡೋದಕ್ಕೆ ಆಗ್ಲಿ ಅಥವಾ ಹೊಸ ಪ್ರೋಗ್ರಾಮ್ಸ್ ಗಳನ್ನ ಮಗು ಏನೋ ಮಾಡ್ತಾ ಇದೆ ಅಂತ ಒಂದು ಪ್ರಯತ್ನ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ನಾವು ಸಾಥನ್ನ ಕೊಡ್ಬೇಕು. ಅದಕ್ಕೆ ಒಂದು ಸೂಕ್ತವಾದಂತ ಪ್ರೋತ್ಸಾಹಗಳನ್ನ ಕೊಡ್ತಾ ಹೋದಾಗ ಏನಾಗತ್ತೆ, ಮಗು ಆಟೋಮೆಟಿಕ್ ಆಗಿ ತನ್ನ ಕೆಲಸಗಳಲ್ಲಿ ತಾನು ಪ್ರೇರೇಪಿತನಾಗುವಂತ ಪ್ರಯತ್ನವನ್ನ ಪಡ್ತಾ ಹೋಗುತ್ತೆ. ಹಾಗಾಗಿ ಹೊಸದನ್ನ ಶೋಧನೆ ಮಾಡುವಂತ ಸಂದರ್ಭದಲ್ಲಿ ಅಭಿಪ್ರೇರಣೆಗೆ ಮಗು ಒಳಪಡ್ತಾ ಹೋಗುತ್ತೆ. ಅರ್ಥ ಆಯ್ತಾ ಈ ಕ್ವಶನ್ದು? ನೆಕ್ಸ್ಟ್ ನೋಡಿ, ಆಧುನಿಕ ಮನೋವಿಜ್ಞಾನಿಗಳ ಅಭಿಪ್ರಾಯದಲ್ಲಿ ವೈಯಕ್ತಿಕ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಪ್ರಮುಖವಾಗಿದೆ. ಸೊ ನೋಡಿ, ದಕ್ಷತೆಯ ಸೂಚ್ಯಾಂಕ, ಬುದ್ಧಿಶಕ್ತಿ ಸೂಚ್ಯಾಂಕ, ಭಾವನಾತ್ಮಕ ಸೂಚ್ಯಾಂಕ ಹಾಗೆ ನೈತಿಕ ಸೂಚ್ಯಾಂಕ ಅಂತ ಇದೆ. ಎಸ್, ನಿಮ್ಮ ಉತ್ತರಗಳು ಏನೇನಾಗುತ್ತೆ ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ. ತುಂಬಾ ಇಂಪಾರ್ಟೆಂಟು. ಪ್ರಶ್ನೆ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಏನಿದೆ ಪ್ರಶ್ನೆ ಹಾಗಾದ್ರೆ ಅಂತಂದ್ರೆ, ಆಧುನಿಕ ಮನೋವಿಜ್ಞಾನಿಗಳ ಅಭಿಪ್ರಾಯದಲ್ಲಿ ವೈಯಕ್ತಿಕ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಯಾವುದು ತುಂಬಾ ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತೆ? ಯಾವ್ದು ವಹಿಸುತ್ತೆ ಹಾಗಾದ್ರೆ? ಓಕೆ, ಎಸ್, ವೆರಿ ಗುಡ್. ಆಲ್ಮೋಸ್ಟ್ ನಿಮ್ಮ ಉತ್ತರಗಳೆಲ್ಲವೂ ಕೂಡ ಸರಿಯಾದಂತ ಉತ್ತರವನ್ನ ಕೊಡೋ ಪ್ರಯತ್ನ ಮಾಡಿದ್ದೀರಾ ಎಲ್ಲರೂ ಕೂಡ. ಬಿಕಾಸ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಆಗತ್ತೆ ಮೇಡಮ್ ಅಂತ ಕೆಲವೊಬ್ರು ಹೇಳಿದ್ರೆ, ಇನ್ನ ಕೆಲವೊಬ್ರು 1 ಆಗತ್ತೆ ಅಂತಲೂ ಕೂಡ ಹೇಳ್ತೀರಾ, ಇನ್ನ ಕೆಲವೊಬ್ರು ಬಿ ಅಂತಲೂ ಕೂಡ ಹೇಳ್ತಿದ್ದೀರಾ. ಬಟ್ ನೀವು ಯೋಚನೆ ಮಾಡಿ ಉತ್ತರ ಕೊಟ್ಟಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ. ಯಾಕೆಂದ್ರೆ ಆಧುನಿಕ ಮನೋವಿಜ್ಞಾನಿಗಳ ಅಭಿಪ್ರಾಯದಲ್ಲಿ ವೈಯಕ್ತಿಕ ವ್ಯಕ್ತಿತ್ವ ಬೆಳವಣಿಗೆ ಆಗ್ಬೇಕು. ಅದು ಯಾರು? ಈಗ ಸದ್ಯಕ್ಕಿರ್ತಕ್ಕಂತ ಮನೋವಿಜ್ಞಾನಿಗಳ ಅಭಿಪ್ರಾಯದಲ್ಲಿ ಮಕ್ಕಳ ಇಂಡಿವಿಜುವಲ್ ಪರ್ಸನಾಲಿಟಿ ಡೆವಲಪ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಬುದ್ಧಿಶಕ್ತಿ ಸೂಚ್ಯಂಕ ಬೇಕಾ, ನೈತಿಕ ಸೂಚ್ಯಂಕ ಬೇಕಾ ಅಂತ ಅಂದಾಗ ಇಲ್ಲಿ ಆಲ್ಮೋಸ್ಟ್ ನೀವೆಲ್ಲ ಹೇಳಿದ್ರಿ ಬುದ್ಧಿಶಕ್ತಿ ಅಂತ ಕೆಲವೊಬ್ರು ಹೇಳ್ತಾ ಇದ್ರೆ, ಇನ್ನು ಕೆಲವೊಬ್ರು ನೈತಿಕ ಸೂಚ್ಯಂಕ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಸರಿಯಾದ ಉತ್ತರ ಏನು ಬೇಕಾಗತ್ತೆ? ನೈತಿಕ ಸೂಚ್ಯಂಕ. ಆಧುನಿಕ ಮನೋವಿಜ್ಞಾನಿಗಳ ಅಭಿಪ್ರಾಯದಲ್ಲಿ ಅಥವಾ ಹಳೆ ಮನೋವಿಜ್ಞಾನಿಗಳ ಅಭಿಪ್ರಾಯದಲ್ಲೂ ಕೂಡ ಎಲ್ಲಾ ವ್ಯಕ್ತಿತ್ವಗಳಲ್ಲಿ ನೈತಿಕತೆ ತುಂಬಾ ಇಂಪಾರ್ಟೆಂಟ್. ನಾವು ಹೇಳ್ತೀವಿ ಬುದ್ಧಿಶಕ್ತಿ ಆಗಿರ್ಬೋದು, ವಿನಯತೆ ಆಗಿರ್ಬೋದು ನಂತರದ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಆದ್ರೆ ನೈತಿಕವಾಗಿ ನಾವು ವಿಷಯಗಳನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ನೈತಿಕತೆಯನ್ನ ಬೆಳೆಸ್ಬೇಕು ಅನ್ನೋದೇ ಇದರ ಒಂದು ಪ್ರಮುಖ ತಾತ್ಪರ್ಯ ಅಂತೇಳಿ ನಾವು ಹೇಳ್ತಾ ಇದೀವಿ. ಸೊ ದಟ್ ಆಪ್ಷನ್ ನಂಬರ್ ಡಿ ಇಲ್ಲಿ ಸರಿಯಾದಂತ ಉತ್ತರ. ಯಾಕೆ ಮೇಡಮ್, ಹೆಂಗೆ ಮೇಡಮ್ ಅಂತಂದ್ರೆ ಯಾವಾಗ್ಲೂ ಕೂಡ ಬುದ್ಧಿ ಬೇಕು, ನನ್ ಬುದ್ಧಿ ಬೇಡ ಅಂತ ಹೇಳಿಲ್ಲ ರೇಣುಕಾ ಅವ್ರೆ. ಅವನಿಗೆ ನೈತಿಕತೆನೇ ಇಲ್ಲ ಅಂತಂದ್ರೆ ಅವ್ನ್ ಬುದ್ಧಿಶಕ್ತಿ ತಗೊಂಡು ಏನ್ ಮಾಡ್ತೀರಾ? ಅವನಿಗೆ ನೈತಿಕತೆ ಬಗ್ಗೆ ಭಾವನೆನೇ ಇಲ್ಲ, ಇನ್ನೊಬ್ರಿಗೆ ಬರೀ ಮೋಸ ಮಾಡೇ ಬದುಕ್ತಾ ಇದ್ದಾನೆ ಅಂತಂದ್ರೆ ಅಂತ ಬುದ್ಧಿಶಕ್ತಿ ತಗೊಂಡು ಏನ್ ಮಾಡ್ತೀರಾ? ನೈತಿಕತೆ ತುಂಬಾ ಇಂಪಾರ್ಟೆಂಟ್. ಅವನು ಓದಿದನೋ ಅಥವಾ ಬಿಟ್ಟಿದನೋ, ಅವನಲ್ಲಿ ಇದೇನೋ ಅಥವಾ ಇಲ್ವೋ ಗೊತ್ತಿಲ್ಲ, ಅವನು ಒಂದಷ್ಟು ಪ್ರಾಮಾಣಿಕತೆಯನ್ನ ಕಲ್ತ್ಕೊಂಡಿರ್ಬೇಕು. ಅವನು ವ್ಯಕ್ತಿತ್ವವನ್ನ ಹೊಂದ್ಲಿಕ್ಕೆ ಸಮರ್ಥನಾಗಿರ್ತಾನೆ. ಎಸ್, 44ನೇ ಪ್ರಶ್ನೆ, ಪೂರ್ವ ಜ್ಞಾನವನ್ನ ಪ್ರಸ್ತುತ ಜ್ಞಾನದೊಂದಿಗೆ ಸಹಸಂಬಂಧೀಕರಿಸಿ ರಚಿಸಿದಂತಹ ನಕ್ಷೆ ಅಥವಾ ಆಲೇಖವನ್ನ ನಾವ್ ಏನಂತ ಕರಿತೀವಿ? ಮಾನಸಿಕ ನಕ್ಷೆ, ಪರಸ್ಪರ ವ್ಯಾಪಕ ನಕ್ಷೆ, ಪ್ರವಹನ ನಕ್ಷೆ, ಪರಿಕಲ್ಪನಾ ನಕ್ಷೆ ಅಂತ ಇದೆ. ಎಸ್, ಇದನ್ನ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗಬಹುದು ಅಂತ ಅನ್ಕೊಂಡಿದೀನಿ. ಕನ್ಫ್ಯೂಷನ್ ಯಾರು ಮಾಡ್ಕೋಬೇಡಿ, ಟೈಮ್ ತಗೊಳ್ಳಿ, ನಿಧಾನಕ್ಕೆ ಯೋಚನೆ ಮಾಡಿ ಆನ್ಸರ್ ಮಾಡಿ. ನಿಧಾನಕ್ಕೆ ಯೋಚನೆ ಮಾಡಿ, ಟೈಮ್ ಇದೆ, ಬೇಕಾದಷ್ಟು ಟೈಮ್ ಇದೆ. ಓಕೆ,
ಓಕೆ, ವೆರಿ ಗುಡ್. ಯಾರೆಲ್ಲ ಸರಿ ಉತ್ತರವನ್ನ ಕೊಡ್ತಿದ್ದೀರಾ ನೋಡೋಣ. ಪೂರ್ವ ಜ್ಞಾನವನ್ನ ಪ್ರಸ್ತುತ ಜ್ಞಾನದೊಂದಿಗೆ ಸಹಸಂಬಂಧೀಕರಿಸ್ಬಿಟ್ಟು ರಚಿಸಿದಂತಹ ಒಂದು ನಕ್ಷೆ ಇದೆ ಅಥವಾ ಒಂದು ಆಲೇಖ ಇದೆ, ಅದನ್ನ ನಾವು ಏನಂತ ಕರಿತೀವಿ? ಮಾನಸಿಕ ನಕ್ಷೆ ಅಂತ ಕರಿಬಹುದಾ, ಪರಸ್ಪರ ವ್ಯಾಪಕ ನಕ್ಷೆ ಅಂತ ಕರಿಬಹುದಾ, ಅಥವಾ ಏನಂತ ಕರಿಬಹುದು ಅದನ್ನ ನಾವು? ಸುಮಾರು ಕ್ವಶನ್ ಅಂಡ್ ಆನ್ಸರ್ಸ್ ಇದೆ ಈ ರೀತಿ. ನಿಮ್ಗೆ ಎಕ್ಸಾಮಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ಆಲ್ಮೋಸ್ಟ್ ನಿಮ್ಮ ಉತ್ತರಗಳೆಲ್ಲ ಬಂದು ಡಿಫ್ರೆಂಟ್ ಆಗಿ ಬರ್ತಾ ಇದೆ. ಸರಿಯಾದಂತ ಉತ್ತರ ಬಂದ್ಬಿಟ್ಟು ನಿಮ್ಗೆಲ್ಲ ಗೆಸ್ ಮಾಡಿರೋ ತರನೇ ನೀವೇನೆಲ್ಲ ಹೇಳ್ತಾ ಇದ್ದೀರಾ, ಆಪ್ಷನ್ ನಂಬರ್ ಬಿ ಆಗುತ್ತೆ ಮೇಡಮ್ ಅಂತ ಸುಮಾರು ಜನ ಉತ್ತರವನ್ನ ಕೊಡ್ತಿದ್ದೀರಾ. ಬಿ ಅಥವಾ ಡಿ ಅಲ್ವಾ? ಪ್ರಶ್ನೆ ಏನಿದೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಪ್ರಶ್ನೆ ಯಾವ್ದಕ್ ಸಂಬಂಧಪಟ್ಟಿದೆ ಅಂತಂದ್ರೆ ಪೂರ್ವ ಜ್ಞಾನ ಮತ್ತೆ ಪ್ರಸ್ತುತ ಜ್ಞಾನ, ಎರಡನ್ನೂ ಕೂಡ ನಾವೇನ್ ಮಾಡ್ಬೇಕು, ಸಹ ಸಂಬಂಧೀಕರಣ ಮಾಡ್ಬೇಕು. ಸಹ ಸಂಬಂಧೀಕರಣ ಮಾಡಿದ್ಮೇಲೆ ಅದನ್ನ ನಾವೇನಂತ ಕರಿತೀವಿ, ಪರಿಕಲ್ಪನೆ ಆಗತ್ತೆ ಅಲ್ವಾ? ಸೊ ಹಂಗಾಗಿ ಇಲ್ಲಿ ಆಪ್ಷನ್ ನಂಬರ್ ಡಿ ಸರಿಯಾದಂತ ಉತ್ತರ. ಹೆಂಗಾಗುತ್ತೆ ಮೇಡಮ್? ಇಲ್ಲಿ ಬಿನೂ ಆಗ್ಬೋದಲ್ಲ, ಪರಸ್ಪರವಾಗಿ ಅವುಗಳನ್ನ ಸಹ ಸಂಬಂಧೀಕರಣ ಮಾಡಿ ರಚನೆ ಮಾಡಿರುವಂತ ಒಂದು ಆಲೇಖ ಅಥವಾ ನಕಾಶೆ ಆಗಿರೋದ್ರಿಂದ ಅದನ್ನ ಪರಸ್ಪರ ವ್ಯಾಪಕ ನಕ್ಷೆ ಅಂತ ಹೇಳಿ ಕರಿಬಹುದಾ ಅಂತಂದ್ರೆ ಇಲ್ಲ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ನಾವು ಪ್ರೀವಿಯಸ್ ನಾಲೆಡ್ಜ್ ಜೊತೆಗೆ ಪ್ರಸ್ತುತ ಅಂದ್ರೆ ಪ್ರೆಸೆಂಟ್ ನಾಲೆಡ್ಜ್ ಅನ್ನ ಎರಡನ್ನೂ ಕೂಡ ಸಹ ಸಂಬಂಧೀಕರಣ ಮಾಡಿ ಟೀಚ್ ಮಾಡ್ತಿರುವಂತ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದಂತಹ ಪರಿಕಲ್ಪನೆ ಮೂಡ್ತಾ ಹೋಗುತ್ತೆ, ಕಾನ್ಸೆಪ್ಟ್ ಗಳು ಮಕ್ಳಿಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಪರಿಕಲ್ಪನಾ ನಕ್ಷೆ ಅಂತ ಕರಿತೀವಿ. ಪ್ರವಾಹನ ನಕ್ಷೆ ಅಂತಂದ್ರೆ ಏನು ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ. ಈ ಪ್ರವಾಹನ ನಕ್ಷೆ ಅಂತಂದ್ರೆ ಇದಕ್ಕೆ ಯಾವ್ದು ಸುಸೂತ್ರವಾದಂತ ಅರ್ಥ ಇಲ್ಲ. ಬಟ್ ಆದ್ರೂ ಕೂಡ ನಾಲೆಡ್ಜ್, ಒಂದು ಜ್ಞಾನವನ್ನ ಏನಂತ ಹೇಳ್ತೀವಿ, ಫ್ಲೋಯಿಂಗ್. ಸೊ ನಾಲೆಡ್ಜ್ ಫ್ಲೋಯಿಂಗ್ ಅಥವಾ ಈ ಜ್ಞಾನವನ್ನ ಪ್ರಸರಣ ಮಾಡ್ತಕ್ಕಂತ ಒಂದು ನಕಾಶೆ ತೋರಿಸ್ತೀವಲ್ಲ, ಅದನ್ನ ಪ್ರವಾಹನ ನಕ್ಷೆ ಅಂತ ಹೇಳಿ ತೋರಿಸ್ತಾ ಇದ್ದೀವಿ. ಮಾನಸಿಕ ನಕ್ಷೆ ಅಂತಂದ್ರೆ ನಿಮಗೆ ಗೊತ್ತಿದೆ, ಇದಕ್ಕೂ ಕೂಡ ಪರ್ಟಿಕ್ಯುಲರ್ ಆಗಿ ಮೀನಿಂಗ್ ಇದೆ ಅಂತ ಅಲ್ಲ. ಬಟ್ ಮಗು ಯಾವ ರೀತಿಯಾಗಿ ಹೊರಗಿನ ಒಂದು ಬಾಹ್ಯ ನೋಟಕ್ಕಿಂತಲೂ ಕೂಡ ಆಂತರಿಕವಾಗಿ ಯಾವ ರೀತಿ ಕಲಿತಾ ಇದೆ ಅನ್ನೋದನ್ನ ಟೆಸ್ಟ್ ಮಾಡ್ತೀವಲ್ಲ, ಅದನ್ನ ನಾವು ಮಾನಸಿಕ ಪ್ರಸ್ತುತ ಅಂತ ಹೇಳಿ ಕರಿತೀವಿ. ಸರಿನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೀಳಿರಿಮೆ ಭಾವನೆಯು ಯಾವ ರೋಗವನ್ನ ತರುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ? ಅಸ್ಥಮ, ಚರ್ಮ ರೋಗ, ಮಧುಮೇಹ, ಕೀಲು ನೋವು ಅಂತ ಇದೆ. ಈಗ ಕೀಳಿರಿಮೆ ಭಾವನೆ, ಈಗ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಬ್ರಲ್ಲಿ ಏನಪ್ಪಾ ಅಂದ್ರೆ ನಾನು ಈ ಒಂಥರ ಕಾನ್ಸೆಪ್ಟ್ಗಳು ಅಥವಾ ಯಾವ್ದೋ ನನಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನನಗೇನು ಗೊತ್ತಾಗಲ್ಲ, ನಾನ್ ದಡ್ಡಿ ಇದ್ದೀನಿ, ಅಥವಾ ನನ್ನ ಮೇಲೆ ನನಗೇನಾಗಲ್ಲ ಅಂತಂದ್ರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗಲ್ಲ. ಸೊ ಅದನ್ನ ನಾವು ಕೀಳಿರಿಮೆ ಭಾವನೆ ಅಂತ ಕರಿತೀವಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳಿ ಕರಿತಾ ಇದೀವಿ. ಸೊ ಈ ರೀತಿ ಒಂದು ಎಮೋಷನಲಿ ನಾವು ವೀಕ್ ಆದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಅದರಿಂದ ಒಂದು ರೋಗ ಕೂಡ ಬರುತ್ತೆ. ಸೊ ಅದು ಯಾವ ರೋಗ ಅಂತ ಕೇಳಿದ್ದಾರೆ. ಹಾಗಾದ್ರೆ ಅಸ್ತಮ ರೋಗನ, ಚರ್ಮ ರೋಗನ, ಮಧುಮೇಹ, ಕೀಲು ನೋವು ಅಂತ ಇದೆ. ಇದು ಸ್ವಲ್ಪ ನಿಮಗೆ ಟಫ್ ಆಗ್ಬೋದು ಕ್ವಶನ್. ಮೋರ್ ಓವರ್ ಇರ್ಲಿ, ಪರವಾಗಿಲ್ಲ, ಟಫ್ ಆದ್ರೂ ಕೂಡ ನೀವು ಹೇಳುವಂತ ಪ್ರಯತ್ನ ಮಾಡಿ. ಎಸ್, ಸರಿಯಾದಂತ ಉತ್ತರ ಬಂದ್ಬಿಟ್ಟು ನಿಮ್ಮ ಉತ್ತರಗಳೆಲ್ಲ ಏನೇನ್ ಬರ್ತಾ ಇದೆ, ಆಲ್ಮೋಸ್ಟ್ ಓಕೆ. ಓಕೆ, ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ತಟ್ ಅಂತ ಆನ್ಸರ್ ಬರ್ದಂಗೆ ಇರ್ಬೋದು. ಡೋಂಟ್ ವರಿ, ಯೋಚನೆ ಮಾಡಿ ಆನ್ಸರ್ ಕೊಡಿ. ಓಕೆ, ಎಸ್, ವೆರಿ ಗುಡ್. ಆಲ್ಮೋಸ್ಟ್ ನಿಮ್ಮ ಉತ್ತರಗಳು ಏನಾಗಿದೆ ಅಂದ್ರೆ ಸರಿಯಾಗಿದೆ.
ಬಿಕಾಸ್ ಕೀಲು ನೋವು ಅಂತ ಏನ್ ಹೇಳ್ತಾ ಇದ್ದೀರಾ ಸರಿಯಾಗಿದೆ. ಯಾಕೆ ಮೇಡಮ್ ಕೀಲು ನೋವು ಬರುತ್ತೆ ಅಂತ ನೀವು ಕೇಳ್ಬೋದು ನನ್ನ. ಯಾಕೆ ಬರುತ್ತ್ರಿ ಕೀಲ್ ನೋವು? ಈ ಕೀಳಿರ್ಮೆ ಭಾವನೆಯಿಂದ. ನಿಮಗೆ ಗೊತ್ತಿರ್ಬೋದು ನಾನಿಷ್ಟೇ ಆಮ್, ಒಂದು ಅಪ್ಸೆಟ್ ನಮ್ಮಲ್ಲಿ ಫೀಲ್ ಆಯ್ತು ಅಥವಾ ನಮ್ಮಲ್ಲಿ ಜಾಸ್ತಿ ಒಂಥರ ನನ್ನ ಬಗ್ಗೆ ನನಗೆ ಕೀಳಿರ್ಮೆ ಬಂತು ಅಂತಂದ ಆ ಸಂದರ್ಭದಲ್ಲಿ ನನಗೆ ಹೆಡ್ಡೇಕ್ ಆಗತ್ತೆ, ತಲೆ ಭಾರ ಅಂತ ಅನ್ಸುತ್ತೆ, ಕೈ ಕಾಲ್ಗಳೆಲ್ಲ ಭಾರ ಅಂತ ಅನ್ಸುತ್ತೆ, ಸ್ವಲ್ಪ ಸುಸ್ತು ಅಂತ ಅನ್ಸುತ್ತೆ. ಇದನ್ನೆಲ್ಲವನ್ನ ನಾವು ಕೀಲು ನೋವು ಅಂತ ಹೇಳಿ ಕರಿತಾ ಇದೀವಿ ಅಲ್ವಾ? ಚರ್ಮ ರೋಗಗಳು ಹೆಂಗ್ ಬರುತ್ತೆ ರೀ? ಕೀಳಿರ್ಮೆಯಿಂದ ಬರಲ್ಲ. ಅಸ್ತಮನು ಕೂಡ ಬರಲ್ಲ, ಮಧುಮೇಹನು ಕೂಡ ಬರಲ್ಲ. ಬರೋದೇನಪ್ಪಾ ಅಂದ್ರೆ ಹೆಡ್ಡೇಕ್ ಜಾಸ್ತಿ ಆಗತ್ತೆ, ಹೆಚ್ಚು ಯೋಚನೆ ಮಾಡ್ತೀವಿ, ನಮ್ ಬಗ್ಗೆ ನಾವೇ ಒಂಥರ ಡಿಕ್ರೀಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಹಿಂಗಾಗಿ ಏನಾಗುತ್ತೆ ಅಂತಂದ್ರೆ ನನಗೆ ಅದೊಂಥರ ಹೆಡೇಕ್ ಆಗತ್ತೆ ಅಲ್ವಾ? ಹಂಗಾಗಿ ಆಪ್ಷನ್ ನಂಬರ್ ಡಿ ಇಲ್ಲಿ ಸರಿಯಾದಂತ ಉತ್ತರ. ಬಿ ಆಗಲ್ಲಮ್ಮ, ಬಿ ಆಗಲ್ಲ. ಚರ್ಮ ರೋಗಗಳು ಹೆಂಗ್ ಬರುತ್ತೆ ರೀ? ನನಗ್ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ನಾನ್ ಹೇಳೋದೇನು ಅಂತಂದ್ರೆ ಇಲ್ಲಿ ಡಿ ಸರಿಯಾದಂತ ಉತ್ತರ. ಅರ್ಥ ಆಯ್ತಾ? ಹೊಗಳುವಿಕೆ ಅಥವಾ ತೆಗಳುವಿಕೆಯು ಮಗುವಿನ ಯಶಸ್ಸಿನ ಮೇಲೆ ಪ್ರಭಾವವನ್ನ ಬೀರುವುದು. ಹಾಗಾದ್ರೆ ಈ ಮಾತನ್ನ ಹೇಳಿದವ್ರು ಯಾರು? ಹರ್ಲಾನ್, ಗಾಲ್ಟನ್, ಪಿಯರ್ಸನ್ ಹಾಗೆ ವುಡ್ಸ್ ಅವರು. ದಟ್ ಮೀನ್ಸ್ ಜಾಯಿಂಟ್ ಪೇನ್. ಎಸ್, ಜಾಯಿಂಟ್ ಪೇನ್ ಮೀನ್ಸ್ ನಿಮಗೆ ಗೊತ್ತಿದೆ. ಈಗ ಹೆಡ್ಡೇಕು ಅಂತಂದ್ರೆ ಅದು ಕೂಡ ಒಳಗಡೆ ನರ ಇರ್ತಾವಲ್ಲ, ನರ ಹೊಡಿತಾ ಇರ್ತವೆ. ಏನೋ ಒಂದು ಆಲೋಚನೆ ಮಾಡ್ತಾ ಇರ್ತೀವಿ, ಆ ಆಲೋಚನೆಗೆ ನಮ್ಮನ್ನ ನಾವು ತೊಡಗಿಸ್ಕೊಳ್ತಾ ಇರ್ತೀವಿ. ಯಾರನ್ನ ನೋಡಿದ್ರು ಕೂಡ ಸಮಾಧಾನ ಅಂತ ಅನಿಸ್ತಾ ಇರಲ್ಲ, ನನಗೆ ಆ ಕೆಲಸ ಮಾಡಕ್ ಆಗ್ತಾ ಇಲ್ಲಲ್ಲ ಅಂತ ಫೀಲ್ ಮಾಡ್ಕೊಳ್ತಾ ಇರ್ತೀವಿ. ಇದ್ರ ಮೂಲಕ ಏನಾಗುತ್ತೆ, ಸ್ವಲ್ಪ ಬಾಡಿ ಪೇನ್ ಕೂಡ ಆಗತ್ತೆ ಅಲ್ವಾ? ಅದನ್ನೇ ನಾವು ಕೀಲ್ ನೋವು ಅಂತೇಳಿ ಕರಿತಾ ಇರೋದು ಅಷ್ಟೇ. ಸಿಂಪಲ್ ಆಗಿದೆ. ಹೊಗಳುವಿಕೆ ಅಥವಾ ತೆಗಳುವಿಕೆಯು ಮಗುವಿನ ಯಶಸ್ಸಿನ ಮೇಲೆ ಪ್ರಭಾವ ಬೀರುವುದು. ಈ ಮಾತನ್ನ ಹೇಳ್ದಂತ ಮಹಾನ್ ವ್ಯಕ್ತಿ ಯಾರು? ಮೇಡಮ್ ಇದನ್ನ ಕೇಳೇ ಇಲ್ಲ, ನಾವು ಇವತ್ತೇ ಕೇಳ್ತಾ ಇದೀವಿ ಅಂತಂದ್ರೆ ಒಳ್ಳೇದು. ಖಾಲಿ ಮೈಂಡ್ ಅಲ್ಲಿ ಹೋಗ್ತಾ ಇದೆ ವಿಷಯ, ತಪ್ಪೇನಿಲ್ಲ, ಸರಿ ಇದೆ. ಆಲ್ಮೋಸ್ಟ್ 46ನೇ ಪ್ರಶ್ನೆಗೆ ಬೇರೆ ಬೇರೆ ಉತ್ತರವನ್ನ ಕೊಟ್ರಿ. ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ ಡಿ, ವುಡ್ಸ್. ವುಡ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಯಾರ್ ಮೇಡಮ್ ಇವರು ಅಂದ್ರೆ, ಇವರು ಒಬ್ಬ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂತ ಒಬ್ಬ ಮನೋವಿಜ್ಞಾನಿ. ಸೊ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಮಕ್ಕಳಿಗೆ ಶಿಕ್ಷಣವನ್ನ ಕಲಿಸುವಂತ ಸಂದರ್ಭದಲ್ಲಿ ಹೊಗಳೋದಾಗಿರ್ಬೋದು ಅಥವಾ ತೆಗಳೋದಾಗಿರ್ಬೋದು ಎರಡೂ ಕೂಡ ಡೇಂಜರ್ ಅಲ್ವಾ? ತೀರಾ ಹೊಗಳ್ತೀವಿ ಒಂದೊಂದ್ಸಲ, ಹೆಂಗೆ ಅಂತಂದ್ರೆ ಆ ಮಕ್ಳನ್ನ ಅಟ್ಟಕ್ಕೇರ್ಸಿ ಕೆಳಗಡೆ ಬಿಟ್ಬಿಡ್ತಾರೆ ಕೆಲವೊಬ್ರು. ನನಗದು ಪರಿಚಯ ಇದೆ, ನನಗದು ಅನುಭವ ಇದೆ. ಬಟ್ ಮಕ್ಳಿಗೆ ಯಾವಾಗ್ಲೂ ಕೂಡ ತೀರ ಮಟ್ಟಿಗೆ ಹೊಗಳೋದಾಗಿರ್ಬೋದು, ತೀರ ಮಟ್ಟಿಗೆ ಅವರು ತಪ್ಪು ಮಾಡಿದಾಗ ತೀರ ಮಟ್ಟಿಗೆ ತೆಗಳೋದಾಗಿರ್ಬೋದು, ಎರಡೂ ಡೇಂಜರ್. ಯಶಸ್ಸು ಏನಾಗ್ಬಿಡುತ್ತೆ, ಹೊಗಳೋದ್ರ ಮೂಲಕ ಕಡಿಮೆ ಆಗುತ್ತೆ ಯಶಸ್ಸು, ತೆಗಳೋದ್ರ ಮೂಲಕ ಅದು ಪೂರ್ತಿ ನಾಶ ಆಗೋಗ್ಬಿಡುತ್ತೆ. ಹಂಗಾಗಿ ಎರಡನ್ನೂ ಕೂಡ ಮಾಡಕ್ ಹೋಗ್ಬೇಡಿ. ಹಂಗಂದ್ರೆ ಏನ್ ಮಾಡ್ಬೇಕು ಮೇಡಮ್ ಅಂತಂದ್ರೆ, ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಸಮತೋಲನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ಆಪ್ಷನ್ ನಂಬರ್ ಡಿ ಇಲ್ಲಿ ಸರಿಯಾದಂತ ಉತ್ತರ. 47ನೇ ಪ್ರಶ್ನೆ ನಿಮ್ಗೆಲ್ರಿಗೂ ಕೂಡ ಈಗ ಕ್ವಶನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ತರಗತಿಯಲ್ಲಿನ ಎಲ್ಲಾ ಕಾರ್ಯಗಳನ್ನ ಸ್ವಯಂ ನಿರ್ವಹಿಸಿ ಆನಂದವಾಗಿರುವಂತ ಸ್ವಕಲಿಕಾಕಾರರು ಯಾರು? ಇಂಥ ಕ್ವಶನ್ಸ್ ಗಳನ್ನ ಬಿಡಿಸ್ಬೇಕು, ಟಾಸ್ಕ್ ಇರ್ಬೇಕು ಲೈಫ್ ಅಲ್ಲಿ. ಎಲ್ಲ ಈಸಿ ಗೋಯಿಂಗು ಈಸಿ ಕಮಿಂಗ್ ಆಗ್ಬಿಟ್ರೆ ನಾವ್ ಏನ್ ಮಾಡ್ತೀವಿ? ನಾವೇನು ಮಾಡಲ್ಲ, ಬಂದ್ ಹಂಗೆ ಹೋಗ್ಬಿಡ್ತೀವಿ ಅಲ್ವಾ? 47ನೇ ಪ್ರಶ್ನೆ ನೋಡಿ, ತರಗತಿಯಲ್ಲಿನ ಎಲ್ಲಾ ಕಾರ್ಯಗಳನ್ನ ಸ್ವಯಂ ನಿರ್ವಹಿಸಿ ಆನಂದವಾಗಿರುವಂತ ಸ್ವಕಲಿಕಾಕಾರರು ಯಾರು? ಸ್ಪರ್ಧಾತ್ಮಕ ಕಲಿಕಾಕಾರರು, ಪಾಲ್ಗೊಳ್ಳುವ ಕಲಿಕಾಕಾರರು, ಜೋಡಿ ಕಲಿಕಾಕಾರರು, ವೈಯಕ್ತಿಕ ಕಲಿಕಾಕಾರರು ಅಂತ ಇದೆ. ಎಸ್, ಆನ್ಸರ್ಸ್ ಬರ್ಲಿ ಹಾಗಾದ್ರೆ. ಈಸಿ ಇದೆ ಪ್ರಶ್ನೆ, ಟಫ್ ಇಲ್ಲ ಇದು. ತರಗತಿಯಲ್ಲಿ ಎಲ್ಲಾ ಕಾರ್ಯಗಳನ್ನ ಸ್ವಯಂ ನಿರ್ವಹಿಸಿ ಅಂದ್ರೆ ತಾವೇನೆ ಅದರ ಜವಾಬ್ದಾರಿಗಳನ್ನ ತಗೊಂಡು ಕ್ಲಾಸ್ ಅಲ್ಲಿ ಇರುವಂತ ಎಲ್ಲಾ ಕೆಲ್ಸಗಳನ್ನ ಮುಗಿಸ್ತಾರೆ. ಆಮೇಲೆ ಅವ್ರಿಗೆ ಆನಂದ ಆಗುತ್ತೆ ಅದ್ರ ಮಾಡೋದ್ರ ಮೂಲಕ. ಸೊ ಅವ್ರನ್ನ ಸ್ವಕಲಿಕಾಕಾರರು ಅಂತ ಹೇಳಿ ಕರಿತಾ ಇದೀವಿ. ಎ ಆಗತ್ತೆ, ಬಿ ಆಗತ್ತೆ. ವೆರಿ ಗುಡ್, ಪರವಾಗಿಲ್ಲ. ಆಲ್ಮೋಸ್ಟ್ ಕೆಲವೊಬ್ರು ಸರಿ ಉತ್ತರವನ್ನ ಕೊಡ್ತಾ ಇದ್ದೀರಾ, ಇನ್ನೊಬ್ರು ಸ್ವಲ್ಪ ಕನ್ಫ್ಯೂಷನ್ ಕೂಡ ಮಾಡ್ಕೊಂಡಿದ್ದೀರಾ. ಸರಿಯಾದಂತ ಉತ್ತರ ಇಲ್ಲಿ ಪ್ರಮೋದ್ ಸರ್ ಹೇಳ್ತಾರೆ ಆಪ್ಷನ್ ನಂಬರ್ ಡಿ ಆಗುತ್ತೆ, ವೈಯಕ್ತಿಕ ಕಲಿಕಾಕಾರರು ಮೇಡಮ್ ಅಂತ ಹೇಳಿ. ಇನ್ನ ಕೆಲವೊಬ್ರು
ಹೇಳ್ತಾ ಇದ್ದೀರಾ ಸ್ಪರ್ಧಾತ್ಮಕ ಕಲಿಕಾಕಾರರು ಅಂತ. ಸೊ ಇಲ್ಲಿ ಎರಡೂ ಕೂಡ ಆನ್ಸರ್ಸ್ ಗಳು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಗಳು ಆಗಬಹುದು, ಇಲ್ಲ ಅಂತ ಹೇಳಲ್ಲ. ಈ ಸ್ಪರ್ಧಾತ್ಮಕ ಕಲಿಕಾಕಾರರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಯಾವಾಗೂ ಕೂಡ ಸ್ಪರ್ಧಾ ಮನೋಭಾವ ಇರುತ್ತೆ ಅವರಲ್ಲಿ. ನಾನ್ ಗೆಲ್ಬೇಕು, ನಾನ್ ಮಾಡ್ಬೇಕು, ಸೊ ಅದನ್ನ ತಗೊಳ್ಬೇಕು ಅನ್ನೋ ಒಂದು ಆಸಕ್ತಿ ಅವರಲ್ಲಿ ಜಾಸ್ತಿ ಇರುತ್ತೆ. ಸ್ವಕಲಿಕೆಯನ್ನ ಮಾಡ್ತಾ ಹೋಗ್ತಾರೆ ಅವರು ಕೂಡ. ಹಾಗೇನೆ ವೈಯಕ್ತಿಕ ಕಲಿಕಾಕಾರರು ಕೂಡ ಏನಪ್ಪಾ ಅಂತಂದ್ರೆ ಎಲ್ಲವನ್ನ ವೈಯಕ್ತಿಕವಾಗಿ ತಗೊಂಡು ಕೆಲಸ ಮಾಡ್ತಾರ ಅವ್ರು. ಯಾರ್ ಮಾಡಿದ್ರೇನು, ಯಾರ್ ಬಿಟ್ರೇನು, ಅವ್ರು ಯಾರ ಬಗ್ಗೆನೂ ಕೂಡ ಯೋಚನೆ ಮಾಡಲ್ಲ ಅಲ್ವಾ. ಸೊ ಸ್ವಕಲಿಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವೇನಂತ ಕರಿಬಹುದು ಇಲ್ಲಿ ಆಪ್ಷನ್ ನಂಬರ್ ಡಿ ಸರಿಯಾದಂತ ಉತ್ತರ ಅಂತ ಹೇಳಿ ಹೇಳ್ತಾ ಇದೀವಿ. ಓಕೆ, ಸರಿಯಾಗಿದೆ ನಿಮ್ ಉತ್ತರ. ಕಲಿಕಾ ದರ ಹೇಗಿರ್ಬೇಕು? ಕಲಿಕಾ ಕಾರ್ಯದಕ್ಷತೆಯ ಸಾಧನಾ ದರ ಡಿವೈಡೆಡ್ ಬೈ ಕಲಿಕೆ ಆಗಲು ಬೇಕಾದಂತ ಸಮಯ. ಬಿ ಕಲಿತ ಘಟಕಾಂಶಗಳ ಪ್ರಮಾಣ ಡಿವೈಡೆಡ್ ಬೈ ಕಲಿಕೆಯಾಗಲು ತೆಗೆದುಕೊಂಡಂತ ಸಮಯದ ಪ್ರಮಾಣ. ಸಿ ಏನ್ ಹೇಳ್ತಾ ಇದೆ? ಕಲಿಕಾ ಕಾರ್ಯದಕ್ಷತೆಯ ಪ್ರಮಾಣ ಬೈ ವಿಷಯ ವಸ್ತುವಿನ ಪ್ರಮಾಣ. ಡಿ ಏನ್ ಹೇಳುತ್ತೆ ಅಂದ್ರೆ ಕಲಿತಿರುವಂತ ಘಟಕಾಂಶಗಳ ಪ್ರಮಾಣ ಬೈ ಪಠ್ಯಕ್ರಮದ ಪ್ರಮಾಣ. ಹಾಗಾದ್ರೆ ಕಲಿಕಾ ದರ ಹೇಗಿರ್ಬೇಕು ಕಲಿಕಾ ದರ? 48 ಕ್ವಶನ್ಗೆ ರೈಟ್ ಆನ್ಸರ್ ಯಾವ್ದು ಬರುತ್ತೆ? ಈ ಕ್ವಶನ್ಸ್ ಗಳೆಲ್ಲ ಹೆಂಗೆ ಅಂದ್ರೆ 50-50 ತರ ಇರುತ್ತೆ. 2 ಆಪ್ಷನ್ಸ್ ಗಳನ್ನ ಈಸಿಯಾಗಿ ತೆಗೆದಾಕ್ ಬಿಡ್ಬೋದು ನಾವು. ಇನ್ನ 2 ಆಪ್ಷನ್ಸ್ ಗಳನ್ನ ಕೊಡುವಂತ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಯಾವ್ದು ಸರಿ ಆಗತ್ತೆ, ಯಾವ್ದು ತಪ್ಪಾಗತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮೈಂಡ್ ಅಲ್ಲಿ ಯೋಚನೆ ಮಾಡ್ಕೊಂಡು ನಾವು ಆನ್ಸರ್ಸ್ ಗಳನ್ನ ಕೊಡ್ಬೇಕಾಗತ್ತೆ. ಅಷ್ಟು ಈಸಿ ಇಲ್ಲ. ಓಕೆ, ಎಸ್ ಅಫ್ ಕೋರ್ಸ್ ಆಪ್ಷನ್ ನಂಬರ್ ಸಿ ಆಗತ್ತೆ, ಡಿ ಆಗತ್ತೆ ಅಂತ ಹೇಳಿ ವೆರೈಟೀಸ್ ಆಫ್ ಆನ್ಸರ್ಸ್ ಕಮಿಂಗ್, ಬಟ್ ಓಕೆ, ನಾಟ್ ಬ್ಯಾಡ್ ಅಟ್ ಆಲ್. ಆಪ್ಷನ್ ನಂಬರ್ ಸಿ, ಡಿ ಅಂತೇಳಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಕರೆಕ್ಟ್ ಆಗಿ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಏನು ಅಂತಂದ್ರೆ ಆಪ್ಷನ್ ನಂಬರ್ ಬಿ ಸರಿ ಆಗತ್ತೆ. ಕಲಿಕಾ ದರ ಹೇಗಿರ್ಬೇಕು ಅಂತ ಕೇಳಿದರೆ ಕಲಿತಂತ ಅಥವಾ ಕಲಿಕಾ ಘಟಕಾಂಶಗಳ ಪ್ರಮಾಣ ಮತ್ತೆ ಕಲಿಕೆಯಾಗಲು ತೆಗೆದುಕೊಂಡಂತ ಸಮಯದ ಪ್ರಮಾಣ, ಇದನ್ನ ನಾವು ಕಲಿಕಾ ದರ ಅಂತ ಹೇಳಿ ಕರಿತೀವಿ. ದರ ಅಂದ್ರೆ ಏನು? ಪ್ರೈಸ್ ಅಥವಾ ಬೆಲೆ ಅಥವಾ ಅದಕ್ಕೆ ಕೊಟ್ಟಿರುವಂತಹ ಒಂದು ಮೌಲ್ಯ ಅಂತ ಕರಿತಾ ಇದೀವಿ. ಹಾಗಾದ್ರೆ ಈ ಕಲಿಕಾ ಘಟಕಾಂಶಗಳ ಪ್ರಮಾಣ ಬೈ ಕಲಿಕೆ ಆಗಲು ತೆಗೆದುಕೊಂಡಂತ ಸಮಯದ ಪ್ರಮಾಣ. ಸೊ ಇವೆರಡರ ಒಟ್ಟಾರೆ ಮೊತ್ತವನ್ನ ನಾವು ಕಲಿಕಾ ದರ ಅಂತ ಹೇಳಿ ಕರಿತೀವಿ. ಅಂದ್ರೆ ಈಗ ನಿಮಗೆ ಗೊತ್ತಿರ್ಬೋದು ಕಲಿಕಾ ಘಟಕಾಂಶಗಳ ಪ್ರಮಾಣ ಎಷ್ಟು ಕೊಟ್ವಿ, ಎಷ್ಟಿಲ್ಲ, ಮಕ್ಳಿಗೆ ಯಾವೆಲ್ಲ ಘಟಕಾಂಶಗಳನ್ನ ಕೊಟ್ವಿ, ಬೋಧನಾ ತಂತ್ರಗಳೇನಿದೆ, ಕಲಿಕೆಗೆ ಬೇಕಾಗಿರುವಂತಹ ಹಲವು ಯೋಜನೆಗಳಾಗಿರ್ಬೋದು. ಸೊ ಇವುಗಳ ಪ್ರಮಾಣ ಅಂತಂದ್ರೆ ಕ್ವಾಂಟಿಟಿ. ಹಾಗೆ ಅದರ ಜೊತೆಗೆ ಯಾವ ಡಿವೈಡ್ ಮಾಡ್ತೀವಿ ನಾವು? ಕಲಿಕೆ ಆಗಲು ಸಮಯದ ಪ್ರಮಾಣ. ನಾವ್ ಇಷ್ಟೊಂದು ಘಟಕಾಂಶಗಳನ್ನ ಕೊಟ್ವಿ, ಎಷ್ಟು ಸಮಯದೊಳಗೆ ಅವ್ರೆಲ್ಲ ಅದನ್ನ ಮುಗಿಸಿದ್ರು ಅಲ್ವಾ? ಇವೆರಡನ್ನ ನಾವು ಅಳತೆ ಮಾಡ್ತಾ ಇದೀವಿ ಅಂದ್ರೆ ಅದನ್ನೇ ನಾವು ಕಲಿಕಾ ದರ ಅಂತ ಹೇಳಿ ಕರಿತಾ ಇದೀವಿ. ಇವೆಲ್ಲ ನಿಮಗೆ ಒಂದ್ ಸ್ವಲ್ಪ ಹೊಸ ಕ್ವಶನ್ ಅಂತ ಅನ್ಸುತ್ತೆ, ಬಟ್ ಆದ್ರೂ ಯಾರು ಕೂಡ ಹಿಂದೆ ಸರಿಬೇಡ್ರಿ. ಎಂತ ಪ್ರಸಂಗ ಬಂದ್ರು ಕೂಡ, ಎಂತ ಕ್ವಶನ್ಸ್ ಬಂದ್ರು ಕೂಡ ಫೇಸ್ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿ ಬೆಳಿಬೇಕಾಗತ್ತೆ. ನೆಕ್ಸ್ಟ್ ಹೋಗೋಣ. ಪಾರಿವಾಳಗಳನ್ನ ಸಾಕುವ ಮತ್ತು ತರಬೇತಿ ಕೊಡುವುದರ ಮೂಲಕ ದೇವಸ್ಥಾನದ ಮೇಲೆ ಕುಳಿತುಕೊಳ್ಳುವಂತ ಪಾರಿವಾಳದ ಸಂಖ್ಯೆಯನ್ನ ಕಡಿಮೆಗೊಳಿಸುವಂತ ಕಲಿಕೆಯನ್ನ ನಾವೇನಂತ ಕರಿತಾ ಇದೀವಿ ನೋಡಿ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ, ವೀಕ್ಷಣಾ ಕಲಿಕೆ, ಕ್ರಿಯಾಜನ್ಯ ಅನುಬಂಧನಾ ಕಲಿಕೆ, ಅಭಿಜಾತ ಅನುಬಂಧನಾ ಕಲಿಕೆ ಅಂತ ಇದೆ. ವಾಹ್, ವಾಟ್ ಅ ಬ್ಯೂಟಿಫುಲ್ ರೀ ಇದು. ಎಷ್ಟು ಚೆನ್ನಾಗಿದೆ ನೋಡಿ ಕ್ವಶನ್. ಪಾರಿವಾಳಗಳನ್ನ ಸಾಕೋದ್ರು, ಹಾಗೆ ಅದರ ಜೊತೆಗೆ ತರಬೇತಿಗಳನ್ನ ಕೊಡ್ಬೇಕು. ಇದ್ರ ಮೂಲಕ ಏನಾಗುತ್ತೆ? ದೇವಸ್ಥಾನದ ಮೇಲೆ ಕುಳಿತುಕೊಳ್ಳುವಂತ ಪಾರಿವಾಳದ ಸಂಖ್ಯೆಯನ್ನ ಕಡಿಮೆಗೊಳಿಸೋದು. ಹಾಗಾದ್ರೆ ಈ ರೀತಿಯಾದಂತ ಕಲಿಕೆಯನ್ನ ನಾವ್ ಎಂತಹ ಕಲಿಕೆ ಅಂತ ಕರಿತೀವಿ? ಪ್ರಶ್ನೆ ಅರ್ಥ ಆಯ್ತಾ ನಿಮಗೆ? ಫಸ್ಟ್ ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಕರಿತೀವ, ಅಥವಾ ವೀಕ್ಷಣಾ ಕಲಿಕೆ ಅಂತ ಹೇಳಿ ಕರಿತಾ ಇದೀವ, ಅಥವಾ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ ಕರಿತೀವ, ಅಥವಾ ಅಭಿಜಾತ ಅನುಬಂಧನ ಅಂತ ಕರಿತೀವ? ಯೋಚನೆ ಮಾಡಿ ಆನ್ಸರ್ ಕೊಡಿ. ಪಟ್ಟಂತ ಆನ್ಸರ್ ಕೊಡ್ಬೇಡಿ, ತಪ್ಪಾಗತ್ತೆ ನಿಮ್ಮ ಆನ್ಸರ್ಸು. ನೋ 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 ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಹೌ ಕ್ಯಾನ್ ಇಟ್ ಪಾಸಿಬಲ್? ನಾನ್ ಪಾರಿವಾಳ ಪ್ರಯೋಗ ಮಾಡಿದ್ರು ಅಂತ ಹೇಳಿ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇಲ್ಲಿ. ಯಾಕೆಂದ್ರೆ ಅವ್ರು ಮಾಡಿರುವಂತ ಪ್ರಯೋಗನೇ ಬೇರೆ, ಬಟ್ ನಮಗ್ ಕೊಟ್ಟಿರೋಂತ ಕ್ವೆಶನ್ನೇ ಬೇರೆ ಇದೆ.
ಪಾರಿವಾಳಗಳಿಗೆ ನಾವು ತರಬೇತಿ ಕೊಡ್ತಾ ಇದೀವಿ. ಅಷ್ಟೇ ಅಲ್ಲ, ಪಾರಿವಾಳಗಳಿಗೆ ಟ್ರೈನಿಂಗ್ ಕೊಟ್ಟ ಮೇಲೆ ಆ ದೇವಸ್ಥಾನದ ಮೇಲೆ ಕುಳಿತುಕೊಳ್ತಕ್ಕಂತ ಪಾರಿವಾಳಗಳು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಬಂದು ಕುತ್ಕೊಳ್ತಾ ಇದೆ. ಹಾಗಂತಂದ್ರೆ ಇದನ್ನ ನಾವು ಎಂತ ಕಲಿಕೆ ಅಂತ ಹೇಳ್ಬೋದು? ಎಲ್ಲರೂ ಕೂಡ ಹೋಲ್ಸೇಲ್ ಆಗಿ ತಪ್ಪಾಯ್ತು ಆನ್ಸರ್. ಬಿಕಾಸ್ ಇದನ್ನ ಅಭಿಜಾತ ಅನುಬಂಧನ ಅಂತ ಕರಿತೀವಮ್ಮ. ಯಾಕೆ ಯಾಕೆ ಮೇಡಮ್ ಇದು ಕ್ರಿಯಾಜನ್ಯ ಅನುಬಂಧನ ಆಗಲ್ಲ? ನಾವಿಲ್ಲಿ ತರಬೇತಿಗಳನ್ನ ಕೊಡ್ತಾ ಇದೀವಿ. ನೋಡಿ, ವ್ಯಾಟ್ಸನ್ ಏನ್ ಮಾಡ್ದ ಅಂತಂದ್ರೆ ಅಲ್ಬರ್ಟ್ ಅಂತಕ್ಕಂತ ಮಗುವನ್ನ ತನ್ನೆಡೆಗೆ ಇಟ್ಕೊಂಡು ಆ ಮಗುವಿಗೆ ಭಯವನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ಆ ಮಗುವಿನ ಹತ್ರ ಬಂದಂತ ಸಂದರ್ಭದಲ್ಲಿ ಕರ್ಕಶವಾದಂತ ಶಬ್ದವನ್ನ ಮಾಡಿಸ್ದ. ಹೊರಗಡೆ ಪಟಾಕಿ ಹಾರಿಸೋದು ಅಥವಾ ಬಾಂಬ್ ಹಾರಿಸೋದನ್ನ ಮಾಡ್ದ. ಸೊ ಅವಾಗ ಮಗು ಏನ್ ಮಾಡ್ತು, ಆ ಬಿಳಿ ಮೊಲ ಬಂದಾಗಲೆಲ್ಲ ಅದು ಡೇಂಜರ್ ಅಂತೇಳಿ ಭಾವಿಸಿತ್ತು. ಹಾಗಾದ್ರೆ ಇದನ್ನೆಂತ ಕಲಿಕೆ ಅಂತ ಕರಿತೀವಿ? ಅಭಿಜಾತ ಅನುಬಂಧನ. ಅವನು ತರಬೇತಿ ಮಾಡ್ದ ಮಗುವಿಗೆ. ಹಂಗೇನೆ ಪಾರಿವಾಳಗಳಿಗೂ ಕೂಡ ಏನ್ ಮಾಡಿದ್ರು, ಇವರು ಸಾಕ್ತಾ ಇದ್ದಾರೆ, ಜೊತೆಗೆ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದ್ರ ಮೂಲಕ ಏನಾಯ್ತು, ದೇವಸ್ಥಾನದ ಮೇಲೆ ಕುಳಿತುಕೊಳ್ಳುವಂತ ಪಾರಿವಾಳದ ಸಂಖ್ಯೆ ಕಡಿಮೆ ಆಗ್ತಾ ಹೋಯ್ತು. ಅವರು ಬೇರೆದಕ್ಕೆ ಅದನ್ನ ರೆಡಿ ಮಾಡ್ತಾ ಹೋದ್ರು. ಪಾರಿವಾಳ ದೇವಸ್ಥಾನಗಳ ಮೇಲೆ ಸುಮಾರು ಪಾರಿವಾಳ ಕೂಡ್ತಾ ಇದ್ವು, ಬಟ್ ಇವ್ರು ತರಬೇತಿ ಕೊಡೋದ್ರ ಮೂಲಕ ಅವುಗಳನ್ನ ಕಡಿಮೆ ಮಾಡ್ತಾ ಹೋದ್ರು. ಅಂದ್ರೆ ಅದನ್ನ ಅಭಿಜಾತ ಅನುಬಂಧನ ಕಲಿಕೆ ಅಂತೇಳಿ ಕರಿತೀವಿ. ಯಾವಾಗ್ಲೂ ಕೂಡ ಮೇಲ್ನೋಟಕ್ಕಿದ್ದಂಗೆ ಕ್ವಶನ್ಸ್ ಗಳಿರಲ್ಲ. ಸೊ ಹಂಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡ್ರಿ. ಈ ಮೊದಲು ನಡೆದಿರುವಂತ ಘಟನೆಯನ್ನ ಗುರುತಿಸುವಂತ ಕ್ರಿಯೆಗೆ ನಾವೇನಂತ ಕರಿತೀವಿ? ಅಭಿಜ್ಞಾನ, ಪುನಸ್ಮರಣೆ, ಪುನರಾವಲೋಕನ, ಧಾರಣೆ. ಕತ್ಲೆ ಕಂಡ್ರೆ ಮಗು ಭಯ ಪಡುತ್ತೆ. ಅದಷ್ಟೇ ಅಲ್ಲ, ಬೆಲ್ ಹಾಕಿದ ತಕ್ಷಣ ಮಗುವಿಗೆ ಲೀಸರ್ಗೆ ಹೋಗ್ಬೇಕು ಅಂತ ಗೊತ್ತಾಗತ್ತೆ, ಊಟಕ್ಕೆ ಹೋಗ್ಬೇಕು ಅಂತ ಗೊತ್ತಾಗತ್ತೆ. ಸೊ ಟೈಮ್ ನೋಡ್ಕೊಳ್ಳೋದು, ಈ ಟೈಮ್ಗೆ ಲೀಸರಿ ಬಿಡ್ತಾರೆ, ಈ ಟೈಮ್ಗೆ ಇದೆಲ್ಲ ಅಭಿಜಾತ ಅನುಬಂಧನ ಕಲಿಕೆನೆ. ಈಗ ಮನೇಲಿರುವಂತ ಯಾವ್ದೇ ಒಂದು ವಸ್ತುಗಳನ್ನ ಮುಟ್ಟಿದ್ರೆ ಅಮ್ಮ ಬೈತಾಳೆ ಅನ್ನೋದು ಅದಕ್ಕೆ ಗೊತ್ತಿದೆ. ಸೊ ಇದನ್ನು ಕೂಡ ಅಭಿಜಾತ ಅನುಬಂಧನ ಸಿದ್ಧಾಂತನೇ. ಈ ತರ ನಿಮ್ಮ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ನೀವು ಕಲ್ತ್ರಿ ಅಂದ್ರೆ ಡೆಫಿನೆಟ್ಲಿ ಅದನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಫುಲ್ ಡಿಫ್ರೆಂಟ್ ಇರುತ್ತಮ್ಮ. ಎಲ್ಲೂ ನಾನ್ ನಿಮ್ಗೆ ಇಂತ ಕ್ವಶನ್ ಕೇಳ್ತೀನಿ ಅಂತ ಎಲ್ಲೂ ಕೂಡ ಕೇಳ್ಕೊಡಲ್ಲ ನಿಮ್ಗೆ. ಅರ್ಥ ಮಾಡ್ಕೊಳ್ಳಿ. ಡಿಫ್ರೆಂಟ್ ಇದ್ರೆ ಮಾತ್ರ ಅದ್ರಲ್ಲಿ ಮಜಾ ಇರುತ್ತೆ. ಕಾಮನ್ ಆಗಿದ್ರೆ ಅದೇನ್ ಮಜಾ ಇರುತ್ತಲ್ವಾ? ಎಸ್, ಅಫ್ಕೋರ್ಸ್ ಆಪ್ಷನ್ ನಂಬರ್ 2 ಅಂತ ಹೇಳ್ತಾ ಇದೀರಾ. ಈ ಮೊದಲು ನಡೆದಿರುವಂತ ಘಟನೆಯನ್ನ ಗುರುತಿಸುವಂತ ಕ್ರಿಯೆಗೆ ನಾವು ಒಬ್ಬೊಬ್ರು ಒಂದೊಂತರ ಆನ್ಸರ್ ಕೊಡ್ತಾ ಇದ್ದೀರಪ್ಪ. ಇಲ್ಲಿ ಪುನಸ್ಮರಣೆ ಹೆಂಗಾಯ್ತು? ಪುನಸ್ಮರಣೆ ಹೆಂಗಾಯ್ತು? ಪುನಸ್ಮರಣೆ ಹೆಂಗಾಯ್ತು ಅಂತ ನನಗೆ ಹೇಳ್ಬೇಕು. ಅಲ್ಲಿ ಆ ವ್ಯಕ್ತಿ ಗುರುತಿಸ್ತಾ ಇದ್ದಾನೆ, ಅದನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾನೆ, ನೆನಪಿಸ್ಕೊಳ್ತಾ ಇಲ್ಲ. ಇಲ್ಲಿ ನೆನಪಿಸುವ ಪ್ರಕ್ರಿಯೆ ಆಗ್ತಾ ಇಲ್ಲ, ಅದನ್ನ ಗುರುತಿಸ್ತಾ ಇದ್ದಾನೆ ಅಂತಂದ್ರೆ ಅದನ್ನ ಅಭಿಜ್ಞಾನ ಅಂತ ಕರಿತೀವಿ. ಈ ಯಾವುದೇ ಘಟನೆ ಆಗಿರ್ಬೋದು ಅಥವಾ ಹಿಂದೆ ನಡೆದಿರುವಂತಹ ಘಟನೆಗಳನ್ನ ಗುರುತಿಸುವಂತ ಪ್ರಕ್ರಿಯೆಗೆ ನಾವು ಅಭಿಜ್ಞಾನ ಅಂತ ಕರಿತಾ ಇದೀವಿ. ಅಥವಾ ಈ ಮೊದಲು ಆಗಿರುವಂತ ಘಟನೆಗಳನ್ನ ನೆನಪಿಸ್ಕೊಳ್ತಾ ಇದ್ದಾನೆ ಅಂತಂದ್ರೆ ಅದನ್ನ ಪುನಃ ಸ್ಮರಣೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ತೀವಿ. ಅಥವಾ ಈ ಮೊದಲು ನಡೆದಿರುವಂತ ಘಟನೆಗಳನ್ನ ಆತ ಮನನ ಮಾಡ್ಕೊಳ್ತಾ ಇದ್ದಾನೆ, ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಅಂತಂದ್ರೆ ಅದನ್ನ ಪುನರಾವಲೋಕನ ಅಂತ ಕರಿತೀವಿ. ಪ್ರತಿಯೊಂದು ಪದಕ್ಕೂ ಕೂಡ ಅದ್ರದ್ದೇ ಆದಂತಹ ಅರ್ಥ ಇದೆ, ನೆನ್ಪಿಟ್ಕೊಳ್ಳಿ. ಅಭಿಜ್ಞಾನ ಅಂದ್ರೆ ಏನು, ಪುನಸ್ಮರಣೆ ಅಂದ್ರೆ ಏನು, ಪುನರಾವಲೋಕನ ಅಂದ್ರೆ ಏನು, ಧಾರಣೆ ಅಂದ್ರೆ ಏನು. ಈ ಮೊದಲು ನಡೆದಿರ್ತಕ್ಕಂಥ ಘಟನೆಯನ್ನ ಮಗು ಏನ್ ಮಾಡ್ತಾ ಇದೆ, ಅರ್ಜನೆ ಮಾಡ್ಕೊಳ್ತಾ ಇದೆ, ಅದನ್ನ ಮನೋಗತ ಮಾಡ್ಕೊಳ್ತಾ ಇದೆ ಅಂದ್ರೆ ಅದನ್ನ ಧಾರಣೆ ಅಂತ ಕರಿತಾ ಇದೀವಿ. ಸರಿನಾ? ಗೊತ್ತಾಯ್ತಾ? ಹಾಗಾದ್ರೆ ಎಲ್ಲದಕ್ಕೂ ಕೂಡ ಅದ್ರದ್ದೇ ಆದಂತ ಅರ್ಥ ಇರೋದ್ರಿಂದ ನಾವು ಹಂಗೆ ಡೈರೆಕ್ಟ್ ಆಗಿ ಹೇಳಕ್ ಬರಲ್ಲ. ನೆಕ್ಸ್ಟ್ ಕ್ವಶನ್, ZPD ಅನ್ನ ವಿಸ್ತರಿಸಿ ಅಂತ ಇದೆ. ಝೀನ್ ಆಫ್ ಪ್ರೈಮರಿ ಡೆವಲಪ್ಮೆಂಟ್, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಝೋನ್ ಆಫ್ ಪರ್ಸನಲ್ ಡೆವಲಪ್ಮೆಂಟ್, ಝೋನ್ ಆಫ್ ಪವರ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಏನಾಗತ್ರಪ್ಪ ಸರಿಯಾದ ಉತ್ತರ ಇಲ್ಲಿ? ಪ್ರತಿಯೊಬ್ರು ಕೂಡ ವಿಡಿಯೋವನ್ನ ನೋಡ್ತಾ ಲೈಕ್ ಮಾಡಿ, ಜೊತೆಗೆ ನಿಮ್ಮೆಲ್ಲಾ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡುವಂತ ಪ್ರಯತ್ನನೂ ಕೂಡ ಮಾಡಿ. ಈಗ ನೆಕ್ಸ್ಟ್ ಪ್ರಶ್ನೆ, ZPD ಅನ್ನ ವಿಸ್ತರಿಸಿ ಅಂತ ಇದೆ. ZPD ಅಂತಂದ್ರೆ ಯಾರು ಹೇಳಿರೋದಿದ್ನ?
ವೈಗೋಟಸ್ಕಿ ಅವರು ತಮ್ಮ ಥಿಯರಿಯಲ್ಲಿ ಹೇಳ್ಕೊಂಡಿರೋದಲ್ವಾ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ನಿಮ್ಮ ಉತ್ತರ ಸರಿಯಾಗಿದೆ. ಇದು ನೋಡಿ ತುಂಬಾ ಈಸಿ ಪ್ರಶ್ನೆ, ಎಲ್ಲವೂ ಈಸಿ ಇರಲ್ಲ, ಎಲ್ಲವೂ ಟಫ್ ಇರಲ್ಲ. ಒಂದು ಕ್ವಶನ್ ಪೇಪರ್ ಅಂತಂದಾಗ ನಾನು ಮೊದ್ಲೇ ಹೇಳಿದೀನಿ, 20 ಕ್ವಶನ್ ಈಸಿ ಇದ್ರೆ 10 ಕ್ವಶನ್ ಟಫ್ ಇರುತ್ತೆ. ಸೊ 15 ಕ್ವಶನ್ ತುಂಬಾ ಈಸಿ ಇರುತ್ತೆ, ಇನ್ನೊಂದು 5 ಕ್ವಶನ್ ಸ್ವಲ್ಪ ಮೀಡಿಯಂ ಇರುತ್ತೆ, ಇನ್ನು ಉಳಿದಿರುವಂತ 10 ಕ್ವಶನ್ ತುಂಬಾ ಡಿಫಿಕಲ್ಟ್ ಲೆವೆಲ್ ಅಲ್ಲಿ ತೆಗಿತಾರೆ. ಎಲ್ಲ ಈಸಿ ಕೊಡಕ್ಕಾಗಲ್ಲ, ಎಲ್ಲ ಟಫ್ ಕೊಡಕ್ಕಾಗಲ್ಲ. ಈ ರೀತಿ ಕ್ವಶನ್ ಪೇಪರ್ಸ್ ಗಳನ್ನ ರೈಸ್ ಮಾಡ್ತಾರೆ. ಸೊ ಇದನ್ನ ಹೇಳ್ದಂತವ್ರು ವೈಗೋಟಸ್ಕಿ ಅಂತ ಹೇಳಿದ್ವಿ. ಕನ್ನಡದಲ್ಲಿ ಇದನ್ನ ನಾವು ಅಭಿವೃದ್ಧಿ ಸಾಮೀಪ್ಯ ವಲಯ ಅಂತ ಹೇಳಿ ಕೂಡ ಕರಿತಾ ಇದೀವಿ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತೇಳಿ ಹೇಳ್ತೀವಿ. ಹಾಗೇನೆ ಇಲ್ಲಿ ಇನ್ನೊಬ್ರದ್ದು ಹೇಳ್ಬೇಕು ನಾನು. ವೈಗೋಟಸ್ಕಿ ಅಲ್ದಂಗೆನೆ ಇನ್ನೊಬ್ರು ಲ್ಯಾಡ್, LAD ಲ್ಯಾಡ್ ಬಗ್ಗೆ ಹೇಳ್ತಾರೆ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಬಗ್ಗೆ ಹೇಳ್ತಾರೆ. ಸೊ ಅಂದ್ರೆ ಭಾಷೆಯನ್ನ ಗ್ರಹಿಸ್ತಕ್ಕಂತ ಒಂದು ಸಾಮರ್ಥ್ಯ, ಇದ್ರ ಬಗ್ಗೆ ಹೇಳಿದಂತವ್ರು ಯಾರು? ನೋಮ್ ಚೋಮ್ಸ್ಕಿ ಅವರು. ಭಾಷೆಗೆ ಸಂಬಂಧಪಟ್ಟಂತೆ ಇವ್ರು ತಮ್ಮದೇ ಆದಂತ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅದನ್ನ ಲ್ಯಾಡ್ ಅಂತ ಹೇಳಿ ಕರೆದ್ವಿ. ನಾಳೆ ದಿನ ಎಕ್ಸಾಮ್ ಅಲ್ಲಿ ಏನಾದ್ರು ಕೇಳಿದ್ರು ಅಂತಂದ್ರೆ ನಿಮ್ಗೆ ಈ ತರ ಆನ್ಸರ್ ಮಾಡ್ತಾ ಹೋಗ್ರಿ. ಮುಥಾರಾಣಿ ರಸ್ತೋಗಿ ಇದು ಹೆಸರು ಆಕ್ಚುಲಿ. ಇನ್ನೊಂದ್ ತಗೊಳ್ಳಿ, ಯಾವ್ದಾದ್ರು ಒಂದು ಹೆಸರು ತಗೊಳ್ಳಿ. ಸೀತಾ ಅವರು ಅಂತ ತಗೊಳ್ಳಿ, ಅಥವಾ ರಾಧಾ, ಯಾವ್ದಾದ್ರು ಒಂದು ಹೆಸರು ತಗೊಳ್ಳಿ. ಇವರು ತಯಾರಿಸಿದಂತ ತಪಶೀಲು ಪಟ್ಟಿಯು ಅಳತೆ ಮಾಡುವುದು ಸ್ವಪರಿಕಲ್ಪನೆ, ವ್ಯಕ್ತಿತ್ವ, ಮನೋಭಾವನೆ, ಆಸಕ್ತಿ. ಆಕ್ಚುಲಿ ಸಾರಿ, ಸೀತಾ ಗೀತಾ ಏನು ತಗೋಬೇಡಿ. ಯಾಕೆ ಅಂತಂದ್ರೆ ಮುಥಾರಾಣಿ ರಸ್ತೋಗಿ ಅವರು ಏನಿದ್ದಾರೆ ಅಂತಂದ್ರೆ ಒಬ್ಬ ಮನೋವಿಜ್ಞಾನಿ. ಸಾರಿ, ನನಗೆ ಇದು ಕನ್ಫ್ಯೂಷನ್ ಆಯ್ತು ಕ್ವಶನ್. ಸೊ ಮುಥಾರಾಣಿ ರಸ್ತೋಗಿ ಅಂತಕ್ಕಂತ ಒಬ್ಬ ಮನೋವಿಜ್ಞಾನಿ ಇದ್ದಾರೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ತಪಶೀಲು ಪಟ್ಟಿಗೆ ಸಂಬಂಧಪಟ್ಟಂತೆ ಒಂದು ಅಳತೆ ಮಾಪನವನ್ನ ಅಥವಾ ಅಳತೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಅವ್ರದೇ ಆದಂತ ಒಂದು ತಪಶೀಲು ಪಟ್ಟಿಯನ್ನ ತಯಾರು ಮಾಡ್ತಾರೆ. ಸೊ ಸ್ವಪರಿಕಲ್ಪನೆ ಮೇಲೆ ಆಧಾರಿತವಾಗಿದೆನಾ ಅಥವಾ ವ್ಯಕ್ತಿತ್ವದ ಮೇಲೆ ಆಧಾರಿತವಾಗಿದೆನಾ, ಮನೋಭಾವನೆ, ಆಸಕ್ತಿ ಅಂತ ಇದೆ. ಮೇಡಮ್ ಇವ್ರ ಹೆಸರೇ ಕೇಳಿಲ್ವಲ್ಲ ಮೇಡಮ್ ನಾವು ಅಂತಂದ್ರೆ ಇದನ್ನ ನಾನು ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರ್ಯಾರೋ ಬರ್ತಾರೆ, ಬಂದವ್ರ ಎಲ್ಲರ ಬಗ್ಗೆನೂ ಕೂಡ ನಾವು ತಿಳ್ಕೋಬೇಕು, ಅದು ನಮ್ಮ ಕರ್ತವ್ಯ. ಮುಥಾರಾಣಿ ರಸ್ತೋಗಿ. ತಪಶೀಲು ಪಟ್ಟಿಗಳ ಬಗ್ಗೆ ಏನಿದೆಲ್ಲ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ ಅಷ್ಟೇನೆ. ಇರ್ಲಿ ಪರವಾಗಿಲ್ಲ, ಅದೇನು ಹೆಚ್ಚು ಕೇಳ್ತಾರೆ ಅಂತಲ್ಲ, ಯಾವುದೋ ಒಂದು ಥೇರಿ ಮೂಲಕ ಅವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಆಲ್ಮೋಸ್ಟ್ ಎಲ್ಲರ ಒಂದು ಉತ್ತರ ವ್ಯಕ್ತಿತ್ವ ಅಂತ ಹೇಳಿ ಬರ್ತಾ ಇದೆ. ಸ್ವಪರಿಕಲ್ಪನೆ ಮೇಲೆ ಅವರು ತಯಾರಿ ಮಾಡಿರುವಂತದ್ದು ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದಂತ ಉತ್ತರ. ಈ ಮುಥಾರಾಣಿ ರಸ್ತೋಗಿ ಅವ್ರು ಏನ್ ಮಾಡ್ತಾರೆ, ತಯಾರಿಸಿದಂತ ತಪಶೀಲು ಪಟ್ಟಿ ಏನನ್ನ ಅಳತೆ ಮಾಡುತ್ತೆ ಅಂತಂದ್ರೆ ಸ್ವಪರಿಕಲ್ಪನೆ, ಅಂದ್ರೆ ಸೆಲ್ಫ್ ಕಾನ್ಸೆಪ್ಟ್ ಅಂತ ಹೇಳಿ ಕರಿತೀವಿ. ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಯಾವುದೇ ವಿಚಾರಗಳು, ಈಗ ಫಾರ್ ಎಕ್ಸಾಂಪಲ್ ಈಗ ಪರಿಸರದಲ್ಲಿ ನಡೆಯುವಂತ ವಿಚಾರಗಳಾಗಿರ್ಬೋದು, ರಾಜಕೀಯ ವಿಷಯಗಳಾಗಿರ್ಬೋದು, ಶಾಲಾ ವಿಷಯಗಳಾಗಿರ್ಬೋದು, ತನ್ನ ಒಂದು ಪರಿಕಲ್ಪನೆಗೆ ತಕ್ಕಂತೆ ಯಾವ ರೀತಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾನೋ ಅದನ್ನ ನಾವು ಸ್ವಪರಿಕಲ್ಪನೆ ಅಂತ ಕರಿತೀವಿ. ಅವರವರ ದೃಷ್ಟಿಕೋನದಲ್ಲಿ ರಚನೆ ಮಾಡ್ಕೊಂಡಿರೋದು. ಈಗ ನಾನಿದ್ದೀನಪ್ಪ, ಸೊ ಛಾಯಾ ಮೇಡಮ್, ಸೊ ನನ್ನ ಬಗ್ಗೆ ನಿಮ್ ಪರಿಕಲ್ಪನೆಗಳು ಏನೇನಿದೆನೋ ಗೊತ್ತಿಲ್ಲ. ಕೆಲವೊಬ್ರು ಕೆಟ್ಟವರು ಅಂತ ಹೇಳ್ತೀರಾ, ಕೆಲವೊಬ್ರು ಒಳ್ಳೆಯವರು ಅಂತ ಹೇಳ್ತೀರಾ, ಕೆಲವೊಬ್ರು ಏನ್ ಬರೀ ಬಿಲ್ಡಪ್ ಕೊಡ್ತಾರೆ ಅಂತ ಹೇಳ್ತೀರಾ. ಈ ರೀತಿ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತದಕ್ಕೆ ನಿಮ್ಮ ಪರಿಕಲ್ಪನೆಗಳು ಅಂತ ಕರಿತಾ ಇದೀವಿ. ಇದ್ರ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಪಶೀಲ್ ಪಟ್ಟಿಯನ್ನ ರೆಡಿ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್, ಈ ಮೊದಲು ನಡೆದಿರುವಂತಹ ಘಟನೆಯನ್ನ ಗುರುತಿಸುವಂತ ಕ್ರಿಯೆಗೆ, ಇದನ್ನ ಆಲ್ರೆಡಿ ನಾನು ಕ್ವಶನ್ ಹೇಳಿದ್ದೆ, ಮುಗ್ದೋಯ್ತು. ಇವುಗಳಲ್ಲಿ ಅಂತರ್ಶಿಸ್ತಿನ ಬೋಧನೆಯಲ್ಲಿ ಅತಿ ಹೆಚ್ಚು ಉಪಯೋಗ ಯಾವುದು? ಹಂಗೆ ಇರುತ್ತೆ ಸಂಪ್ರೀತಿ ಅವ್ರೆ, ಪ್ರಾಕ್ಟೀಸ್ ಮಾಡ್ಬೇಕಮ್ಮ. ನೀವ್ ಯಾವಾಗೋ ಬಂದ್ರಿ ಯಾವಾಗೋ ಹೋದ್ರಿ ಅಂತಂದ್ರೆ ಹೆಂಗಾಗತ್ತೆ ಹೇಳಿ. ವಿದ್ಯಾರ್ಥಿಗಳು ವಿಭಿನ್ನ ವಿಷಯ ಕ್ಷೇತ್ರಗಳಲ್ಲಿನ ವಿಶೇಷ ಪ್ರಕರಣಗಳ ಕುರಿತು ಇಷ್ಟವಾಗದಿರುವಂತ ಸಂಭವನೀಯತೆಯ ಕಡಿಮೆ. ಹಾಗೆ ಪಾಠ ಮತ್ತು ಚಟುವಟಿಕೆಗಳನ್ನ ಯೋಜಿಸುವಲ್ಲಿ ಶಿಕ್ಷಕರಿಗೆ ನಮ್ಯತೆಯ ಪರವಾನಗಿ ನೀಡುವುದು. ವಿದ್ಯಾರ್ಥಿಗಳಿಗೆ ಅವರು ಗಳಿಸಿರುವಂತಹ ಹೊಸ ಜ್ಞಾನವನ್ನ ಬಹಳ ಸನ್ನಿವೇಶಗಳಲ್ಲಿ ಬಳಸುವ ಮತ್ತು ಸಾಮಾನ್ಯೀಕರಿಸುವಂತ ಅವಕಾಶಗಳನ್ನ ಕೊಡಲಾಗುವುದು.
ಪರಂಪರಾಗತ ಪಠ್ಯಕ್ರಮವನ್ನ ಸಂಬೋಧಿಸುವ ವೈವಿಧ್ಯ ಪ್ರಕರಣಗಳ ಅಗತ್ಯತೆಯಿಂದ ಶಿಕ್ಷಕರು ಸಂದಿಗ್ಧತೆಯನ್ನ ಅನುಭವಿಸುವ ಸಂಭವನೀಯತೆ ಕಡಿಮೆ ಇರುವುದು ಅಂತ ಇದೆ. ಎಸ್, ಇದೊಂದು ಸ್ವಲ್ಪ ನಿಮಗೆ ಟಫ್ ಅಂತ ಅನ್ಸ್ತದೆ ಅಂತ ಅನ್ಕೊಂಡಿದೀನಿ. ಟಫ್ ಅಂತ ಅನ್ಕೋಬೇಡಿ, ಆರಾಮಾಗಿ ಓದ್ಕೊಳ್ಳಿ. ಆರಾಮಾಗಿ ಓದ್ಕೊಂಡು ಆರಾಮಾಗಿ ಆನ್ಸರ್ ಮಾಡಿ. ಅಂತರ್ಶಿಸ್ತಿನ ಬೋಧನೆಯಲ್ಲಿ ಅತಿ ಹೆಚ್ಚು ಉಪಯೋಗ ಆಗುವಂತದ್ದು ಯಾವುದು ಅಂತ ಪ್ರಶ್ನೆ ಇದೆ. ತುಂಬಾ ಚೆನ್ನಾಗಿದೆ ಪ್ರಶ್ನೆ, ಮಾತ್ರ ತುಂಬಾ ಚೆನ್ನಾಗಿದೆ. ಅಂತರ್ಶಿಸ್ತು ಅಂದ್ರೆ ನಿಮಗೆ ಗೊತ್ತಿರ್ಬೇಕು. ಏನ್ ಹೇಳಿ, ಅಂತರ್ಶಿಸ್ತು ಅಂದ್ರೆ ಯಾರಿಗ್ ಗೊತ್ತಿದೆ? ನೀವು ಹೇಳೋಂತ ಉತ್ತರ ಎಲ್ಲ ಕರೆಕ್ಟ್ ಆಗಿದೆ. ಆಪ್ಷನ್ ನಂಬರ್ ಸಿ ಸರಿಯಾಗಿದೆ. ವಿದ್ಯಾರ್ಥಿಗಳಿಗೆ ಅವರು ಗಳಿಸಿರುವಂತ ಹೊಸ ಜ್ಞಾನವನ್ನ ಬಹಳ ಸನ್ನಿವೇಶಗಳಲ್ಲಿ ಬಳಸೋದ್ರ ಬಗ್ಗೆ, ಅವುಗಳನ್ನ ಸಾಮಾನ್ಯೀಕರಿಸುವಂತ ಅವಕಾಶಗಳನ್ನ ಕೊಡ್ತಾ ಹೋಗ್ತೀವಿ ಅಲ್ವಾ. ಇದು ನಮ್ಗೆ ಅಂತರ್ಶಿಸ್ತಿನ ಬೋಧನೆಯಲ್ಲಿ ಹೆಚ್ಚು ಉಪಯೋಗ ಆಗತ್ತೆ. ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕ್ವೆಶನ್ ಇದೆ ಇದು. ಇದನ್ನ ಕೇಳಲ್ವಾ ಅಂದ್ರೆ ಕೇಳ್ತಾರೆ ಈ ತರ ಎಲ್ಲ. ಕ್ವಶನ್ ಅರ್ಥ ಆಗಿಲ್ಲ ಅಂದ್ರೆ ಅಂತರ್ಶಿಸ್ತು ಅಂತಂದ್ರೇನು, ವಿದ್ಯಾರ್ಥಿಗಳಲ್ಲಿ ತಮ್ಮ ಒಂದು ಭಾವನೆಗಳಾಗಿರ್ಬೋದು, ತಮ್ಮ ಪರಿಕಲ್ಪನೆಗಳಾಗಿರ್ಬೋದು, ಅಥವಾ ತಮ್ಮ ಜ್ಞಾನಗಳಿಗೆ ಸಂಬಂಧಪಟ್ಟಂತೆ ಶಿಸ್ತುಗಳನ್ನ ಹೊಂದೋದು. ಅಂದ್ರೆ ತಮ್ಮ ಬಗ್ಗೆ ತಾವು ಒಂದು ಶಿಸ್ತನ್ನ ಹೊಂದೋದಕ್ಕೆ ಅಂತರ್ಶಿಸ್ತು ಅಂತ ಕರಿತೀವಿ. ಇಂತಹ ಬೋಧನೆ ಸಂದರ್ಭದಲ್ಲಿ ನಮ್ಗೆ ವಿದ್ಯಾರ್ಥಿಗಳು ಏನ್ ಜ್ಞಾನ ಗಳಿಸಿದ್ದಾರೆ, ಆ ಹೊಸ ಜ್ಞಾನಗಳನ್ನ ಯಾವ್ಯಾವ ಸನ್ನಿವೇಶಗಳಲ್ಲಿ ಬಳಸ್ತಾರೆ, ಅವುಗಳನ್ನ ಹೆಂಗೆ ಸಾಮಾನ್ಯೀಕರಣ ಮಾಡ್ಬೇಕು, ಈ ತರ ಎಲ್ಲ ಮುಕ್ತ ಅವಕಾಶಗಳನ್ನ ಕೊಟ್ಟಾಗ ಅವರು ಶಿಸ್ತಿನ ಪ್ರಕಾರದಲ್ಲಿ ಬೋಧನೆಯನ್ನ ಕಲಿತಾ ಹೋಗ್ತಾರೆ. ಇಲ್ಲ ಅಂತಂದ್ರೆ ಮಕ್ಳಿಗೆ ಯಾವುದೇ ರೀತಿ ಅವಕಾಶಗಳನ್ನ ಕೊಟ್ಟಿಲ್ಲ, ನಾವ್ ಹೇಳಿದ್ದೇ ದಾರಿ, ನಾವ್ ಹೇಳಿದ್ದೇ ಒಂದು ನುಡಿ ಅಂತಂದ್ರೆ ಮಗು ಅಲ್ಲಿ ಕಲಿಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಲ್ಲ. ಹಂಗಾಗಿ ಆಪ್ಷನ್ ನಂಬರ್ ಸಿ ಇಲ್ಲಿ ಸರಿಯಾದಂತ ಉತ್ತರ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಗಾದೆ ಮಾತಿಗೆ ಅರ್ಥ ನೀಡುವುದು ಈ ಮುಂದಿನದರ ಅಳತೆಗೆ ಬಳಸಲಾಗುವುದು. ಅಭಿಕ್ಷಮತೆಗೆ ಬಳಸ್ತೀವ, ಸ್ಮೃತಿಗೆ ಬಳಸ್ತೀವ, ಸೃಜನಶೀಲತೆಗೆ ಬಳಸ್ತೀವ, ಬುದ್ಧಿಶಕ್ತಿಗೆ ಬಳಸ್ತೀವ. ಮೇಡಮ್ ಕ್ವಶನ್ ಏನಿದೆ ಮೇಡಮ್ ಈ ತರ ಇದೆಲ್ಲ ಅಂತಂದ್ರೆ, ಇದು ಇದೇ ತರ ಇದ್ರೆ ಕ್ವಶನ್ ಅಂತ ಅಂತಾರೆ. ಸುಮ್ನೆ ಡೈರೆಕ್ಟ್ ಕೇಳಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಎಸ್, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಗಾಯ್ಸ್? ಗಾದೆ ಮಾತಿಗೆ ಅರ್ಥ ಕೊಡುತ್ತೆ ಮಗು. ಸೊ ಈ ಗಾದೆ ಮಾತಿಗೆ ಅರ್ಥ ನೀಡ್ತಕ್ಕಂತ ಒಂದು ಪರೀಕ್ಷೆಯನ್ನ ಯಾವ ಒಂದು ಅಳತೆಗೋಸ್ಕರ ನಾವು ಬಳಕೆ ಮಾಡ್ಕೊಳ್ತೀವಿ? ಮಗು ಅಭಿಕ್ಷಮತೆ ಹೊಂದಿದೆನಾ, ಅಥವಾ ಏನಿದೆ ಸೃಜನಶೀಲತೆ ಇದೆನಾ ಮಗುವಿನಲ್ಲಿ, ಅಥವಾ ಸ್ಮೃತಿ ಬೆಳೆದಿದೆನಾ, ಅಥವಾ ಬುದ್ಧಿಶಕ್ತಿ ಇದೆನಾ, ಯಾವ ಒಂದು ಅಳತೆಗೋಸ್ಕರ ನಾವು ಬಳಕೆ ಮಾಡ್ಕೊಳ್ತೀವಿ? ನೋಡಿ ಯೋಚನೆ ಮಾಡಿ, ತುಂಬಾ ಸಿಂಪಲ್ ಆಗಿದೆ. ಗಾದೆ ಮಾತಿಗೆ ಅರ್ಥ ಕೊಡೋದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕೈ ಕೆಸರಾದರೆ ಬಾಯಿ ಮೊಸರು, ಈ ಒಂದು ಗಾದೆಗೆ ಸಂಬಂಧಪಟ್ಟಂಗೆ ಅರ್ಥವನ್ನ ಹೇಳಪ್ಪ ಅಂತ ನಾನು ಹೇಳ್ತೀನಿ. ಅವಾಗ ಮಗು ಏನ್ ಮಾಡುತ್ತೆ, ತನಗೇನೆಲ್ಲಾ ವಿಚಾರಗಳು ಹೊಳ್ದಿದೆ ಅದನ್ನ ಹೇಳುವಂತ ಪ್ರಯತ್ನವನ್ನ ಮಾಡುತ್ತೆ. ಸೊ ಯಾತಕ್ಕೋಸ್ಕರ ಈ ರೀತಿ ಕ್ವಶನ್ಸ್ ಗಳನ್ನ ಮಕ್ಳಿಗೆ ಕೇಳ್ತೀವಿ ಅಂತಂದ್ರೆ, ಮಕ್ಕಳಲ್ಲಿರುವಂತ ಸೃಜನಶೀಲತೆಯನ್ನ ಬೆಳೆಸ್ಬೇಕು ಅನ್ನೋ ಉದ್ದೇಶ ನಮ್ದಾಗಿರುತ್ತೆ. ಅರ್ಥ ಆಯ್ತಾ? ಈಗ ಕೈ ಕೆಸರಾದರೆ ಬಾಯಿ ಮೊಸರು, ಈ ಮಾತನ್ನ ಹೇಳ್ದವ್ರು ಯಾರು, ಇದು ಎಷ್ಟ್ರ ಮಟ್ಟಿಗೆ ಸತ್ಯ ಆಗಿದೆ, ಏನಾಗಿದೆ, ಅವರವರ ದೃಷ್ಟಿಕೋನದಲ್ಲಿ ಹೊಸ ಹೊಸ ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾರೆ. ಹಂಗಾಗಿ ಸೃಜನಶೀಲತೆಯ ಬಳಕೆಗೋಸ್ಕರ ಈ ರೀತಿಯಾದಂತ ಕ್ವಶನ್ಸ್ ಗಳನ್ನ ಬಳಕೆ ಮಾಡ್ತೀವಿ. ಇನ್ನ ಸ್ಮೃತಿಗೋಸ್ಕರ ಯಾವ ರೀತಿ ಕ್ವಶನ್ಸ್ ಗಳನ್ನ ನಾವು ಬಳಕೆ ಮಾಡಬಹುದು ಅಂತಂದ್ರೆ, ಪಾಠಕ್ಕೆ ಸಂಬಂಧಪಟ್ಟಂಗೆ ಅಶೋಕನ ಸಾಧನೆಗಳನ್ನ ತಿಳಿಸಿ, ಅಂದ್ರೆ ಅವ್ರ ನೆನಪಿನ ಶಕ್ತಿಯಲ್ಲಿ ಎಷ್ಟ್ರ ಮಟ್ಟಿಗೆ ಉಳಿದಿದೆ, ಎಷ್ಟ್ರ ಮಟ್ಟಿಗೆ ಅವ್ರು ಹೇಳ್ತಾ ಇದಾರೆ. ಬುದ್ಧಿಶಕ್ತಿನೂ ಕೂಡ ಹಾಗೆ ಇರುತ್ತೆ. ಇನ್ನು ಅಭಿಕ್ಷಮತೆ ಅಂದ್ರೆ ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ ಮಗು ಹುಡ್ತಾ ಪಡ್ಕೊಂಡ್ ಬಂದಿರುವಂತ ಗುಣದ ಜೊತೆಗೆ ವಿಶೇಷ ಸಾಮರ್ಥ್ಯವನ್ನ ಪಡ್ಕೊಳ್ಳುವಂತ ಒಂದು ಸಂಬಂಧೀಕರಣಕ್ಕೆ ನಾವು ಅಭಿಕ್ಷಮತೆ ಅಥವಾ ಆಪ್ಟಿಟ್ಯೂಡ್ ಅಂತ ಹೇಳಿ ಕರಿತಾ ಇದೀವಿ ಅಲ್ವಾ. ಈ ರೀತಿ ಟೆಸ್ಟ್ ಗಳನ್ನ ಮಾಡುವಾಗ ಉದಾಹರಣೆಗಳ ಸಮೇತ ಕೇಳ್ತಾ ಹೋಗ್ತಾರೆ, ಸ್ವಲ್ಪ ನಿಮಗೆ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ಹೋಗೋಣ. ಸೃಜನಾತ್ಮಕ ವ್ಯಕ್ತಿಗಳಲ್ಲಿ ಇಲ್ಲದಿರುವಂತ ಗುಣಲಕ್ಷಣ ಯಾವುದು? ಇದರ ಸಿಂಪಲ್ ಆಗಿದೆನಾ ಕ್ವಶನ್? ಇತರರ ಹೇಳಿಕೆಗಳನ್ನ ತತ್ಕ್ಷಣ ಒಪ್ಪಿಕೊಳ್ಳುವುದು, ಇತರರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸುವುದು, ಪದೇ ಪದೇ ಯಾವುದಾದರೂ ಒಂದು ಸಮಸ್ಯೆ ಕುರಿತು ಯೋಚಿಸುವುದು, ವಿಚಿನ್ನ ಅಥವಾ ವಿಭಿನ್ನ ಚಿಂತನೆಯನ್ನ ಹೊಂದಿರುವುದು. ವಿಭಿನ್ನ ಮಾಡ್ಕೊಂಡ್ಬಿಡಿ. ಕ್ವಶನ್ಸ್ ಗಳು ಹಂಗೆ ವೃದ್ಧಿ ಆಗ್ತವೆ ಸರ್, ಹಂಗೆ ಬರ್ತಾ ಹೋಗ್ತವೆ.
ನಿಮ್ಗೆಲ್ಲ ಇವೆಲ್ಲ ತುಂಬಾ ಹೆಲ್ಪ್ ಆಗ್ತವೆ. ಹೊಸ ಹೊಸ ಕ್ವಶನ್ಸ್ ಗಳನ್ನ ಓದ್ಕೋಬೇಕು. ಬರೀ 2014 ಕ್ವಶನ್ ಪೇಪರು, 2019ರದ್ದು, 2021ರದ್ದು ಅವೇ ನೋಡೋದಲ್ಲ. ಹೊಸ ಹೊಸ ರೀತಿಯಲ್ಲಿ ಯೋಚನೆ ಮಾಡ್ಬೇಕು. ನೀವು ಸೃಜನಶೀಲ ವ್ಯಕ್ತಿಗಳಾಗ್ಬೇಕ್ರಪ್ಪ. ಓಕೆ, ಏನ್ ಆನ್ಸರ್ ಬರ್ತಿದೆ ಹಾಗಾದ್ರೆ? ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ ಬಿ. ಏನೇನೋ ಡಿಫ್ರೆಂಟ್ ಆನ್ಸರ್ಸ್ ಬರ್ತಾ ಇದೆ. ಸಿಂಪಲ್ ಆಗಿದೆ. ಈ ಕ್ವಶನ್ ಮಾತ್ರ ನೀವ್ ಯಾರು ಕೂಡ ತಪ್ಪಾಗಿ ಹೇಳಲೇಬಾರ್ದು. ಎಸ್, ವೆರಿ ಗುಡ್. ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರನು ಕೂಡ ಸರಿಯಾಗಿದೆ. ಬಿಕಾಸ್ ಸೃಜನಾತ್ಮಕ ವ್ಯಕ್ತಿಗಳಲ್ಲಿ ಇಲ್ಲದೇ ಇರ್ತಕ್ಕಂಥ ಗುಣಲಕ್ಷಣ. ಯಾವಾಗ್ಲೂ ಕೂಡ ಸೃಜನಾತ್ಮಕ ವ್ಯಕ್ತಿಗಳು ಈ ಗುಣಲಕ್ಷಣಗಳನ್ನ ಹೊಂದಿದ್ದಾರೆ. ಬಹುಮುಖ ಚಿಂತನೆ ಅದೇ ತರ ಕ್ವಶನ್ ಕೇಳಿದಿರಾ ನೀವೀಗ. ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವಶನ್ ಇದೆ ಇದು ಅಷ್ಟೇ. ಇತರರ ಹೇಳಿಕೆಗಳನ್ನ ತಕ್ಷಣ ಒಪ್ಕೊಳ್ಳಲ್ಲ ಅವ್ರು. ಯಾಕೆ ಒಪ್ಕೋಬೇಕು ಹೇಳ್ರಿ? ಅವ್ರಿಗೇನಾದ್ರೂ ಮೈಂಡ್ ಇದೆ ಅಂತಂದ್ರೆ ಯಾರೇ ಹೇಳಿದ್ದನ್ನ ತಕ್ಷಣ ಒಪ್ಕೋಬಾರ್ದು. ಅವಾಗ ಏನ್ ಮಾಡ್ಬೇಕು? ಅವ್ರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಸರಿನಾ, ತಪ್ಪಾ, ಅಥವಾ ಯಾವ್ದಾದ್ರು ಸಮಸ್ಯೆ ಇದೆನಾ, ಅದನ್ನ ಹೆಂಗೆ ಬಗೆಹರಿಸೋದು, ಇದೆಲ್ಲ ಚಿಂತನೆ ಮಾಡೋ ಅಂತವ್ರಿಗೆ ಸೃಜನಾತ್ಮಕ ವ್ಯಕ್ತಿಗಳು ಅಂತ ಕರಿತೀವಿ. ಅವರಲ್ಲಿ ಈ ರೀತಿ ಗುಣ ಇರೋದೇ ಇಲ್ಲ. ಹಂಗಾಗಿ ಆಪ್ಷನ್ ನಂಬರ್ 1 ಅನ್ನ ನಾವು ತತ್ಕ್ಷಣ ರಿಮೂವ್ ಮಾಡ್ಬಿಡ್ಬೋದು. ತರಬೇತಿಯ ಫಲವಾಗಿ ವರ್ತನೆಯಲ್ಲಾಗುವಂತ ಶಾಶ್ವತ ಬದಲಾವಣೆಯೇ ಕಲಿಕೆ. ಈ ಹೇಳಿಕೆಯನ್ನ ಹೇಳಿದವರು ಯಾರು? ಥಾಂಡೈಕ್, ಗ್ಲೇಸರ್, ಆಟಿಕನ್ಸನ್, ಹಾಗೆ ಕಲ್ವಿನ್ ಪ್ಯಾಡನ್ ಮೇಜರ್ ಅಂತ ಇದೆ. ತರಬೇತಿಯ ಫಲವಾಗಿ ವರ್ತನೆಯಲ್ಲಾಗುವಂತ ಶಾಶ್ವತ ಬದಲಾವಣೆಯನ್ನ ಕಲಿಕೆ ಅಂತ ಕರೆದವ್ರು ಯಾರು? ಇದು ವ್ಯಾಟ್ಸನ್. ಮತ್ತಿದ್ ಯಾವ್ದಪ್ಪ ಅಟಿಕನ್ ಸಿಟಿ ಅಂತ ಹೇಳಿ ಅನ್ಬೇಡಿ, ವ್ಯಾಟ್ಸನ್. ಇದನ್ನ ಕಾರ್ಲ್ ರೋಜರ್ ಮಾಡ್ಕೊಳ್ರಿ. ಅರ್ಥ ಆಯ್ತಾ? ಸರಿ, ಈಗ ಆನ್ಸರ್ ಮಾಡಿ. ತರಬೇತಿಯ ಫಲವಾಗಿ ವರ್ತನೆಯಲ್ಲಾಗುವಂತ ಶಾಶ್ವತ ಬದಲಾವಣೆಯನ್ನ ಕಲಿಕೆ ಅಂತ ಕರೆದವರು ಯಾರಪ್ಪ ಅಂತಂದ್ರೆ, ನೀವೆಲ್ಲರೂ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಆಪ್ಷನ್ ನಂಬರ್ 1 ಥಾಂಡೈಕ್ ಅಂತ. ಹೌದಾ? 100% ಚೆಕ್ ಮಾಡೋಣ. ಅದ್ ನಂಗೆ ಒಪ್ಕೊಳಕ್ಕಂತೂ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಕೆಲವೊಂದು ವಿಚಾರಗಳು ಹೆಂಗಿರುತ್ತೆ ಅಂದ್ರೆ, ಎಕ್ಸಾಮ್ ಹಾಲ್ ಅಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಕೊಟ್ಬಿಡುತ್ತೆ. ಇಲ್ಲಿ ಕೆಲವೊಬ್ಬರದು ವ್ಯಾಖ್ಯಾನಗಳನ್ನ ನೋಡಬಹುದು. ನಿಮ್ಮ ಉತ್ತರ ತಪ್ಪಾಗಿದೆ. ಯಾಕೆ ಅಂತಂದ್ರೆ ಪ್ರಚೋದನೆ ಹಾಗೂ ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವನ್ನ ಅವರು ಕಲಿಕೆ ಅಂತ ಕರೆದಿದ್ದು ಥಾಂಡೈಕ್ ಅವರು. ಅರ್ಥ ಮಾಡ್ಕೊಳ್ಳಿ. ಪ್ರಚೋದನೆ ಹಾಗೂ ಪ್ರತಿಕ್ರಿಯೆಗಳ ಸಂಬಂಧದ ಕಲಿಕೆಯನ್ನ ಏನಂತ ಕರೆದ್ರು? ಕಲಿಕೆ ಅಂತ ಕರೆದಿದ್ದು ಥಾಂಡೈಕ್ ಅವರು. ಹಾಗೆ ಹವ್ಯಾಸ, ಜ್ಞಾನ, ಅಭಿವೃದ್ಧಿಗಳನ್ನ ಪಡೆದುಕೊಳ್ಳುವಂತ ವಿಧಾನವೇ ಕಲಿಕೆ ಅಂತೇಳಿ ಕ್ರೋ ಮತ್ತು ಕ್ರೋ ಅವರು ಕರೀತಾರೆ. ನೆಕ್ಸ್ಟ್, ಅಭ್ಯಾಸ ನಿರ್ವಹಣೆಯಲ್ಲಿ ಆಗುವಂತ ಬದಲಾವಣೆಯನ್ನ ಕಲಿಕೆ ಅಂತೇಳಿ ಮ್ಯಾಕ್ ಡೂಗಲ್ ಅವ್ರು ಕರೀತಾರೆ. ಇನ್ನ ಸ್ಕಿನ್ನರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಜ್ಞಾನಾರ್ಜನೆ ಹಾಗೂ ಧಾರಣಾ ಶಕ್ತಿಗೆ ಸಂಬಂಧಪಟ್ಟಿರುವಂತದ್ದೇ ಕಲಿಕೆ ಅಂತ ಸ್ಕಿನ್ನರ್ ಅವ್ರು ಹೇಳ್ತಾರೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಮಾತನ್ನ ಹೇಳ್ದವ್ರು ಯಾರು ಮೇಡಮ್ ಅಂತಂದ್ರೆ, ಗ್ಲೇಸರ್ ಅಂತಕ್ಕಂತ ವ್ಯಕ್ತಿ ಈ ತರಬೇತಿಯ ಫಲವಾಗಿ ವರ್ತನೆಯಲ್ಲಾಗುವಂತ ಶಾಶ್ವತ ಬದಲಾವಣೆಯನ್ನ ಕಲಿಕೆ ಅಂತೇಳಿ ಇವ್ರು ಕರೀತಾರೆ. ನೋಡಿ, ಥಾಂಡೈಕ್ ಅವ್ರು ಹೇಳಿದ್ದೇ ಬೇರೆ, ಆಮೇಲೆ ಸ್ಕಿನ್ನರ್ ಅವ್ರು ಹೇಳಿದ್ದೇ ಬೇರೆ. ಅರ್ಥ ಆಯ್ತಾ ಇವಾಗ ನಿಮಗೆ? ಎಸ್, ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಥಾಂಡೈಕ್ ಅವರು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವನ್ನ ಕಲಿಕೆ ಅಂತೇಳಿ ಕರೆದ್ರವ್ರು. ಟೈಪ್ ರೈಟಿಂಗ್ ಕಲಿಕೆ ಇದು ಎಂತಹ ಒಂದು ಕಲಿಕೆ? ಟೈಪ್ ರೈಟಿಂಗ್ ಅಥವಾ ಟೈಪ್ ಮಾಡ್ತೀವಲ್ಲಪ್ಪ, ಸೊ ಈ ಟೈಪ್ ರೈಟಿಂಗ್ ಕಲಿಕೆ ಅನ್ನೋದು ಅನುಬಂಧನ ಕಲಿಕೆನ, ಪ್ರಯತ್ನ ಪ್ರಮಾದ ಕಲಿಕೆನ, ಕ್ರಮಾನುಗತ ಕಲಿಕೆ, ಒಳನೋಟ ಕಲಿಕೆ ಅಂತ ಇದೆ. ಹಾ, ಬರ್ಲಿ ಆನ್ಸರ್ಸ್ ಬರ್ಲಿ. ಥಾಂಡೈಕ್ ಅಲ್ಲ, ಬೇಕಾದ್ರೆ ನಿಮಗೆ ಅದನ್ನ ನಾನು ತೋರಿಸ್ತೀನಿ. ಯಾಕೆಂದ್ರೆ ನಿಮಗೆ ಅದು ಕ್ಲಾರಿಟಿ ಸಿಕ್ಕರೆ ಒಳ್ಳೇದಲ್ವಾ? ಸಿಕ್ಕಿಲ್ಲ ಅಂದ್ರೆ ಮತ್ತೆ ಮೇಡಮ್ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಅನ್ಬಿಡ್ತೀರಾ. ಇದಕ್ಕೆ ಆನ್ಸರ್ ಮಾಡ್ತಾ ಹೋಗಿ, ನಾನು ಅದನ್ನ ನಿಮಗೆ ಹೇಳ್ತೀನಿ.
ಓಕೆ, ಆಪ್ಷನ್ ನಂಬರ್ ಏನ್ ಬರ್ತಾ ಇದೆ ಇಲ್ಲಿ? ಡಿಫ್ರೆಂಟ್ ಆಗಿ ಆನ್ಸರ್ಸ್ ಬರ್ತಾ ಇದೆಯಲ್ಲ. ಓಕೆ, ಟೈಪ್ ರೈಟಿಂಗ್ ಅನ್ನೋದು ಅನುಬಂಧನ ಕಲಿಕೆ, ಪ್ರಯತ್ನ ಪ್ರಮಾದ ಕಲಿಕೆ, ಕ್ರಮಾನುಗತ ಕಲಿಕೆ ಮತ್ತೆ ಒಳನೋಟ ಕಲಿಕೆ ಅಂತ ಇದೆ. ನಿಮ್ಮ ಆನ್ಸರ್ಸ್ ಎಲ್ಲ ಬಂದ್ಬಿಟ್ಟು ಪ್ರಯತ್ನ ಪ್ರಮಾದ ಕಲಿಕೆ ಮೇಡಮ್ ಅಂತ ಹೇಳ್ತಿದ್ದೀರಾ. ಹೌದಾ? 100% ಶೋರ್ ಆನ್ಸರಾ? ಲಾಕ್ ಮಾಡೋಣ ಹಾಗಾದ್ರೆ ಉತ್ತರನ. ಲಾಕ್ ಮಾಡೇ ಬಿಡೋಣ. ನಿಮ್ಮ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನ ಈಗ ಚೆಕ್ ಮಾಡೋಣ. ಸೊ 100% ನಿಮ್ ಉತ್ತರ ಏನಾಗಿದೆ? ಸರಿಯಾಗಿದೆ. ಯಾಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಟೈಪ್ ರೈಟಿಂಗ್ ಅನ್ನೋದು ಒಂದೇ ದಿನದಲ್ಲಿ ನಾವು ಕಲ್ತ್ಬಿಟ್ಟು ಅದನ್ನ ಎಲ್ಲ ಪರ್ಫೆಕ್ಷನ್ ಆಗ್ಬಿಡ್ತೀವಿ ಅನ್ನೋದು ತಪ್ಪು. ಸಾಧ್ಯ ಇಲ್ಲ. ಅದಕ್ಕೆ ಅಭ್ಯಾಸದ ಪ್ರಮಾಣ ಜಾಸ್ತಿ ಆಗ್ಬೇಕು. ಯಾವುದೇ ಒಂದು ಲ್ಯಾಪ್ಟಾಪ್ ಕಲಿಯೋದಕ್ಕೂ ಕೂಡ ಅಷ್ಟೇ, ಮೊಬೈಲ್ ಅಲ್ಲಿ ಕೆಲವೊಂದು ಆಪ್ಸ್ ಗಳನ್ನ ಯೂಸ್ ಮಾಡೋದ್ ಬಗ್ಗೆ ಆಗಿರ್ಬೋದು. ಈಗ ಕ್ಲಾಸ್ ರೂಮ್ ಆಪ್ ಅನ್ನೇ ನೀವು ಯೂಸ್ ಮಾಡೋದಕ್ಕೆ ಎಷ್ಟೋ ದಿನಗಳ ತಗೊಳ್ತೀರಾ ಅಲ್ವಾ? ಕೆಲವೊಂದು ಆಪ್ಸ್ ಗಳನ್ನ ಅಥವಾ ರೈಟಿಂಗ್ ಸ್ಕಿಲ್ಸ್ ಗಳನ್ನಾಗಿರ್ಬೋದು, ಟೈಪ್ ರೈಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಇವೆಲ್ಲ ಸಾಮಾನ್ಯವಾಗಿ ಸುಲಭ ರೀತಿಯಲ್ಲಿ ಬರುವಂತದ್ದಲ್ಲ. ಅದಕ್ಕೆ ಪ್ರಯತ್ನಗಳು ತುಂಬಾ ಬೇಕಾಗತ್ತೆ. ಹಾ, ಗೇಟ್ಸ್. ಓಕೆ. ಸೊ ಈಗ ಒಂದಷ್ಟು ನಿಮಗೆ ಕಲಿಕಾ ವ್ಯಾಖ್ಯಾನಗಳನ್ನ ಸ್ವಲ್ಪ ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ಬಹಳ ಜನಕ್ಕೆ ನಿಮಗೆ ಗೊತ್ತಿಲ್ಲ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಆಮೇಲೆ ಮೇಡಮ್ ಹೇಳಿಲ್ಲ ಅಂತ ಅನ್ಬಾರ್ದಲ್ವಾ? ಹಾಗಾಗಿ ನೋಡಿ, ಇಲ್ಲಿ ಇದೆ ಕಲಿಕೆಗೆ ಸಂಬಂಧಪಟ್ಟಂಗೆ. ನಾನು ಇದ್ನಲ್ಲೇ ಪಾಠ ಮಾಡಿದೀನಿ ನಿಮಗೆ. ಹವ್ಯಾಸ, ಜ್ಞಾನ ಹಾಗೂ ಅಭಿವೃದ್ಧಿಗಳನ್ನ ಪಡೆದುಕೊಳ್ಳುವಂತ ವಿಧಾನಕ್ಕೆ ಕಲಿಕೆ ಅಂತ ಕರೆದವರು ಕ್ರೋ ಮತ್ತು ಕ್ರೋ ಅವರು. ಹಾಗೆ ಅಭ್ಯಾಸ ನಿರ್ವಹಣೆಯಲ್ಲಿ ಆಗುವಂತ ಬದಲಾವಣೆಯನ್ನ ಕಲಿಕೆ ಅಂತ ಕರೆದವರು ಮ್ಯಾಕ್ ಡೂಗಲ್ ಅವರು. ಜ್ಞಾನಾರ್ಜನೆ ಹಾಗೂ ಧಾರಣಾ ಶಕ್ತಿಗೆ ಸಂಬಂಧಪಟ್ಟಿರೋದೇ ಕಲಿಕೆ ಅಂತೇಳಿ ಸ್ಕಿನ್ನರ್ ಅವ್ರು ಕರೀತಾರೆ. ಇನ್ನ ಪ್ರಚೋದನೆ ಹಾಗೂ ಪ್ರತಿಕ್ರಿಯೆಗಳಿಗೆ ಸಂಬಂಧಪಟ್ಟಂತ ಕಲಿಕೆ ಅಂತೇಳಿ ಥಾಂಡೈಕ್ ಅವ್ರು ಕರೀತಾರೆ. ಕಾರ್ಯ ರೀತಿಯ ಬದಲಾವಣೆಯಿಂದ ಬಂದಂತಹ ತೀರ್ಮಾನವನ್ನ ಕಲಿಕೆ ಅಂತೇಳಿ ಹಿಲ್ಗಾರ್ಡ್ ಅವ್ರು ಕರೀತಾರೆ. ಅರ್ಥ ಆಯ್ತಾ? ಸೊ ಈಗ ನಾನು ಹೇಳದ್ನಲ್ಲ, ಕಲಿಕೆ ಅಂತಂದ್ರೇನು ವರ್ತನೆಯಲ್ಲಾಗುವಂತ ಶಾಶ್ವತ ಬದಲಾವಣೆ ಕಲಿಕೆ ಅಂತ ಹೇಳಿ ಕರೆದವರು ಗ್ಲೇಸರ್ ಅಥವಾ ಗೇಟ್ಸ್ ಅಂತಲೂ ಕೂಡ ನಾವು ಅವರನ್ನ ಕರಿತೀವಿ. ಗೇಟ್ಸ್ ಅಂತ ಕೊಟ್ರು ಕೂಡ ಆನ್ಸರ್ ಅನ್ನ ಮಾಡ್ರಿ ನೀವು. ಆಯ್ತಾ? ಮತ್ತೆ ಅದ್ ಯಾರು ಮೇಡಮ್ ಹೊಸಬ್ರಿದ್ದಾರೆ ಅಂತಂದ್ರೆ ಅವ್ರು ತಗೊಂಡಿಲ್ಲ. ನಾನು ಆಕ್ಚುಲಿ ಗೇಟ್ಸ್ ಸರಿಯಾದಂತ ಉತ್ತರ, ಗ್ಲೇಸರ್ ಅಂತಾನು ಕೂಡ ಹೇಳ್ಬೋದು. ಸರಿನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದೆ. ಭಾರತದಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಿಸಲು ಅತ್ಯಂತ ಪ್ರಮುಖ ಅಂಶ ಯಾವುದು? ನೋಡಿ, ಶಿಕ್ಷಕರಿಗೆ ತರಬೇತಿ ಮತ್ತು ಸಂಶೋಧನೆಯಿಂದ ಅವರ ಔದ್ಯೋಗಿಕ ಸಾಮರ್ಥ್ಯವನ್ನ ಉನ್ನತೀಕರಿಸುವುದು, ಉನ್ನತ ಚಿಂತನಾ ಕೌಶಲ್ಯಗಳನ್ನ ಮಾತ್ರ ಕೇಂದ್ರೀಕರಿಸಿ ಮೌಲ್ಯಮಾಪನ ಮಾಡುವುದು, ಭಾರತ ದೇಶಾದ್ಯಂತ ಒಂದೇ ರೀತಿಯ ಪಠ್ಯಕ್ರಮವನ್ನ ಅಳವಡಿಸುವುದು, ಓಕೆ, ಬಾಹ್ಯ ಪರೀಕ್ಷೆಯ ಆವೃತ್ತಿಯನ್ನ ವರ್ಷಕ್ಕೆ 2 ಸಲ ಹೆಚ್ಚಿಸುವುದು ಅಂತ ಇದೆ. ಹಂಗೇನಿಲ್ಲಮ್ಮ, ಹೇಳ್ತಾ ಇರ್ತೀವಲ್ಲ, ಸೈಕಾಲಜಿ ಅಂದ್ರೆ ಈಗ ಸುಮಾರು 2017ರಿಂದ ನಂದು ಇದೇ ಕೆಲಸ, ಹೇಳ್ತಾನೆ ಇರ್ತೀನಿ. ಹಂಗಾಗಿ ನಾವು ಹೆಚ್ಚು ಅನುಭವಗಳ ಮೂಲಕ ಕಲಿತಾ ಹೋಗ್ತೀವಿ ಅಷ್ಟೇನೆ. ಅದೇ ನಮ್ಮಲ್ಲಿ ಕಲಿಕೆ ಆಗಿರೋದು. ಆದ್ರೆ ಇನ್ ಡೆಪ್ತ್ ಅಲ್ಲಿ ಕಲ್ತ್ರೆ ಏನಾಗುತ್ತೆ, ವಿಷಯಗಳು ನಿಮ್ಗೆ ಯಾವತ್ತೂ ಕೂಡ ಮರ್ತ್ ಹೋಗಲ್ಲ. ಏನ್ ಇಂಪಾರ್ಟೆಂಟ್ ಇರುತ್ತೆ ಅದನ್ನೇ ಅಷ್ಟೇ ಕಲಿತಾ ಹೋದ್ವಿ ಅಂತಂದ್ರೆ ಫ್ಯೂಚರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು GPST HST ಎಕ್ಸಾಮ್ಸ್ ಎಲ್ಲವನ್ನ ಬರಿಬೇಕು. ಶೈಕ್ಷಣಿಕ ಮನೋವಿಜ್ಞಾನ ಕಟ್ಟಿಟ್ಟ ಬುತ್ತಿ, ಅದು ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇಲ್ಲಾದ್ರೂ ಬರೀ 30 ಮಾರ್ಕ್ಸ್ ಕೇಳ್ತಾರೆ. GPST ಎಕ್ಸಾಮ್ ಅಲ್ಲಿ 50 ಮಾರ್ಕ್ಸ್ ಸೈಕಾಲಜಿ ಬರಿಬೇಕು. ಸಾಮಾನ್ಯ ಇರಲ್ಲ, ಅದನ್ನ ಟಫ್ ಇರುತ್ತೆ ಕ್ವಶನ್ಸ್ ಅಲ್ಲಿ. ಓಕೆ, ಇಲ್ಲಿ ಆಪ್ಷನ್ ನಂಬರ್ ಎ, ಆಪ್ಷನ್ ನಂಬರ್ ಸಿ ಅಂತ ಬರುತ್ತೆ ನೋಡಿ. ಇದು ನಿಮ್ಮ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆಗಿರೋದ್ರಿಂದ ಆಪ್ಷನ್ ನಂಬರ್ ಎ ಸರಿ ಆಗತ್ತೆ. ಹೆಂಗೆ ಮೇಡಮ್ ಎ ಸರಿ ಆಗತ್ತೆ ಅಂತ ನೀವು ನನ್ನನ್ನ ಕೇಳ್ಬೋದು. ಸೊ ಇಲ್ಲಿ ಎ ಸರಿಯಾದಂತ ಉತ್ತರ. ಶಿಕ್ಷಕರಿಗೆ ತರಬೇತಿ ಮತ್ತು ಸಂಶೋಧನೆಯಿಂದ ಅವರ ಔದ್ಯೋಗಿಕ ಸಾಮರ್ಥ್ಯವನ್ನ ಉನ್ನತೀಕರಣ ಮಾಡೋದ್ರ ಮೂಲಕ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಗುಣಮಟ್ಟ ನಾವು ಮಾಡ್ಬೋದು ಅಲ್ವಾ? ಈಗ ತರಬೇತಿ ತುಂಬಾ ಇಂಪಾರ್ಟೆಂಟ್, ಮತ್ತೆ ಸಂಶೋಧನೆಗಳು ಆಗಾಗ ಆಗ್ತಾ ಇರ್ಬೇಕು. ಬರೀ ಕಲ್ಸಿರೋಂತ ಬೋಧನೆಗಳನ್ನ ಅಥವಾ ಕಲ್ಸಿರೋಂತ ತಂತ್ರಗಳನ್ನೇ ಬಳಕೆ ಮಾಡೋದಲ್ದಂಗೆನೆ ಹೊಸ ಹೊಸ ಆಯಾಮಗಳು, ಹೊಸ ಹೊಸ ಡಿಸೈನ್ಸ್ ಗಳಾಗಿರ್ಬೋದು, ಹೊಸ ಹೊಸ ಒಂದು ಯೋಚನೆಗಳನ್ನ ತರೋದ್ರ ಮೂಲಕ ಔದ್ಯೋಗಿಕ ಸಾಮರ್ಥ್ಯ, ಔದ್ಯೋಗಿಕ ಅಂದ್ರೆ ಉದ್ಯೋಗದ ಸಾಮರ್ಥ್ಯವನ್ನ ಉನ್ನತೀಕರಣ ಮಾಡ್ಬೇಕು. ಹೆಚ್ಚು ಶಿಕ್ಷಕರ ನೇಮಕಾತಿಗಳಾಗ್ಬೇಕು, ಶಿಕ್ಷಕರಿಗೆ ಉತ್ತಮ ಗುಣಮಟ್ಟ ತರಬೇತಿಗಳನ್ನ ಕೊಡ್ಬೇಕು, ಪರೀಕ್ಷೆಗೊಳಪಡಿಸ್ಬೇಕು. ಇದ್ರ ಮೂಲಕ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಿಸಬಹುದು. ಹಂಗಾಗಿ ಆಪ್ಷನ್ ನಂಬರ್
ಎ ಅತ್ಯಂತ ಪ್ರಮುಖ ಅಂಶ ಅಂತ ಕೇಳಿದೀನಿ. ಎಲ್ಲವೂ ಕೂಡ ಓಕೆ, ಇಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲವೂ ಉತ್ತರ ಸರಿಯಾಗಿದೆ. ಬಟ್ ಆಪ್ಷನ್ ನಂಬರ್ ಎ ಪರ್ಫೆಕ್ಟ್ ಆನ್ಸರ್. ಸರಿನಾ? ನೆಕ್ಸ್ಟ್, ರೂಪಣಾತ್ಮಕ ಮೌಲ್ಯಮಾಪನ ಆಗಬಹುದಾದುದು ಹೇಗೆ? ಪೂರ್ವ ಪರೀಕ್ಷೆ, ಉತ್ತರ ಪರೀಕ್ಷೆ, ಎ ಮತ್ತು ಬಿ ಎರಡೂ ಕೂಡ, ಎ ಅಥವಾ ಬಿ ಯಾವುದಾದರೂ ಒಂದು ಮಾತ್ರ ಅಂತ ಇದೆ. ಪೂರ್ವ ಪರೀಕ್ಷೆ ಮತ್ತು ಉತ್ತರ ಪರೀಕ್ಷೆ ಅಂದ್ರೆ ಗೊತ್ತಿಲ್ಲ ನಿಮಗೆ, ಅಂದ್ರೆ ಪ್ರೀವಿಯಸ್ ನಾಲೆಜ್ ಮತ್ತೆ ಆಫ್ಟರ್ ಒಂದು ಟೆಸ್ಟ್ ಗೆ ಉತ್ತರ ಪರೀಕ್ಷೆ ಅಂತೇಳಿ ಕರಿತಾ ಇರೋದು. ರೂಪಣಾತ್ಮಕ ಮೌಲ್ಯಮಾಪನ ಎಲ್ಲ ಆಗ್ಬೇಕು, ಎಲ್ಲ ಆಗ್ಬೇಕಾಗತ್ತೆ? ಥ್ಯಾಂಕ್ ಯು ರಾಘವೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಕೈಲ ಆಪ್ಷನ್ ನಂಬರ್ ಸಿ ಆಗತ್ತೆ ಅಂತ ಹೇಳ್ತೀರಾ. ರೂಪಣಾತ್ಮಕ ಮೌಲ್ಯಮಾಪನ ಎಲ್ಲೆಲ್ಲಿ ಆಗತ್ತೆ ಅನ್ನೋ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಇಲ್ಲಿ ಕೆಲವೊಬ್ರು ಎ, ಕೆಲವೊಬ್ರು ಬಿ, ಸಿ ಡಿಫ್ರೆಂಟ್ ಆನ್ಸರ್ಸ್ ಬರ್ತಾ ಇದೆ. ಬಟ್ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಇಲ್ಲಿ ಪೂರ್ವ ಪರೀಕ್ಷೆ ಅಂತ ಹೇಳಿ ಹೇಳಲಾಗತ್ತೆ. ಅಂದ್ರೆ ಪ್ರೀವಿಯಸ್ ಒಂದು ಟೆಸ್ಟ್ ಇದ್ರಲ್ಲೂ ಮತ್ತೆ ಉತ್ತರ ಪರೀಕ್ಷೆ ಎರಡರಲ್ಲೂ ಕೂಡ ನಾವು ರೂಪಣಾತ್ಮಕ ಮೌಲ್ಯಮಾಪನಗಳನ್ನ ಮಾಡ್ಕೋಬಹುದು. ಯಾಕೆ ಅಂತಂದ್ರೆ ಈ ರೂಪಣಾತ್ಮಕ ಮೌಲ್ಯಮಾಪನ ನೈದಾನಿಕ ಪರೀಕ್ಷೆ ಅಂದ್ರೆ ಪೂರ್ವ ಪರೀಕ್ಷೆ ಅಂತ ಹೇಳಿ ಕರಿತೀವಿ. ನೈದಾನಿಕ ಪರೀಕ್ಷೆ ಏನ್ ಸ್ಟಾರ್ಟಿಂಗು ಮಕ್ಳು ಬಂದಿರ್ತಾರೆ, ಆ ಸಂದರ್ಭದಲ್ಲಿ ಅವರ ಕಲಿಕಾ ಒಂದು ಕೆಪಾಸಿಟಿಯನ್ನ, ಸಾಮರ್ಥ್ಯವನ್ನ, ಪ್ರೀವಿಯಸ್ ನಾಲೆಜ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಪೂರ್ವ ಪರೀಕ್ಷೆನ ತೆಗೆದುಕೊಳ್ತೀವಿ. ಸೊ ಈ ರೂಪಣಾತ್ಮಕ ಮೌಲ್ಯಮಾಪನ ಪೂರ್ವ ಪರೀಕ್ಷೆನೂ ಆಗುತ್ತೆ, ಉತ್ತರ ಪರೀಕ್ಷೆನೂ ಆಗುತ್ತೆ. ಸೊ ಹಂಗಾಗಿ ಆಪ್ಷನ್ ನಂಬರ್ ಸಿ ಇಲ್ಲಿ ಸರಿಯಾದಂತ ಉತ್ತರ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಡ್ಯಾಶ್ ಅನ್ನ ಹೊರತುಪಡಿಸಿ ಉಳಿದವುಗಳಿಂದ ಶಿಕ್ಷಕರು ವಿದ್ಯಾರ್ಥಿಗಳಿಗಾಗಿ ಸಮಸ್ಯೆ ಪರಿಹಾರವನ್ನ ಮೋಜಾಗಿ ಪರಿವರ್ತಿಸಬಹುದಾಗಿದೆ. ಅಂದ್ರೆ ಈಗ ಸಮಸ್ಯೆ ಪರಿಹಾರ ಮಾಡೋದು ಸ್ವಲ್ಪ ಕ್ಲಿಷ್ಟಕರ, ಮಕ್ಕಳು ತುಂಬಾ ಯೋಚನೆ ಮಾಡ್ತಾರೆ, ಆತರ ಏನಿಲ್ಲ, ಅದನ್ನ ಎಂಜಾಯ್ ಮಾಡಿ ಕೂಡ ಮಾಡಬಹುದು ಅಂತ ಇದೆ. ಹೆಂಗ್ ಮಾಡಬಹುದು? ಯಾವುದನ್ನ ಹೊರತುಪಡಿಸಿ ಮುಕ್ತ ಆಟಕ್ಕೆ ಸಮಯ ನೀಡುವುದು, ಸೃಜನಾತ್ಮಕ ಯೋಚನೆಗಳಿಗೆ ಅನಂತ ಅವಕಾಶಗಳನ್ನ ಕೊಡುವುದು, ವಿದ್ಯಾರ್ಥಿಗಳು ಸ್ವಪ್ರಯತ್ನದಿಂದ ಯಾವುದಾದರೂ ಕಾರ್ಯವನ್ನ ಮಾಡುತ್ತಿರುವಾಗ ಪರಿಪೂರ್ಣತೆಯನ್ನ ಅಪೇಕ್ಷಿಸುವುದು, ಮುಕ್ತ ಸಾಮಗ್ರಿಯನ್ನ ನೀಡುವುದು. ಎಸ್, ಇದು ತುಂಬಾ ಎಷ್ಟು ಬ್ಯೂಟಿಫುಲ್ ಕ್ವಶನ್ ಅಂದ್ರೆ ರಿಯಲಿ ಐ ಆಮ್ ವೆರಿ ಎಕ್ಸೈಟಿಂಗ್ ಫಾರ್ ದಿಸ್ ಕ್ವಶನ್ ಅಂತಾನೆ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಕ್ವಶನ್, ಅಷ್ಟು ಅರ್ಥಗರ್ಭಿತವಾದಂತ ಪ್ರಶ್ನೆ ಇದೆ ನೋಡಿ. ಫಟಾಫಟ ಆನ್ಸರ್ ಬರ್ಬೇಕು. ಕ್ವಿಕ್, ಕಮಾನ್. ಪ್ರಶ್ನೆ ಓದ್ಕೊಳ್ಳಿ. ಪ್ರಶ್ನೆ ಓದ್ಕೊಂಡ್ಮೇಲೆ ಡೆಫಿನೆಟ್ಲಿ ನಿಮಗೆ ಆನ್ಸರ್ ಗೊತ್ತಾಗೇ ಆಗತ್ತೆ, ಯಾವ್ದಾಗತ್ತೆ ಏನಾಗತ್ತೆ ಅಂತ ನೋಡಿ. ವೆರಿ ಗುಡ್, ನೀವು ಎಷ್ಟು ಬ್ಯೂಟಿಫುಲ್ ಆನ್ಸರ್ ಕೊಡ್ತಿದ್ದೀರಾ. ವಾಹ್, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಕ್ವಶನ್ ಅನ್ನ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಒಂದಿಬ್ರು ಮೂವರು ಅಷ್ಟೇ ಸ್ವಲ್ಪ ಏರುಪೇರು ಆಗಿರೋದು. ಡೆಫಿನೆಟ್ಲಿ ನಿಮ್ ಉತ್ತರ ಸರಿಯಾಗಿದೆ. ನೋಡಿ, ಮಕ್ಕಳಿಗೆ ಸಮಸ್ಯೆ ಪರಿಹಾರ ಮಾಡೋದು ಒಂದ್ ರೀತಿ ಕ್ಲಿಷ್ಟಕರ ಅಂತ ಅನ್ಸ್ಬಾರ್ದು, ಈಸಿಯಾಗಿ ಅವ್ರು ಮಾಡ್ಕೊಂಡು ಹೋಗ್ಬಿಡ್ಬೋದು. ಹಂಗ್ ಪರಿವರ್ತಿಸ್ಬೇಕು ಅಂತಂದ್ರೆ ಅವ್ರಿಗೆ ಮುಕ್ತವಾದಂತ ಆಟಕ್ಕೆ ಸಮಯ ಕೊಡ್ಬೇಕು. ಮಕ್ಳಿಗೆ ಆಟ ಆಡಿಸ್ಲಾರ್ದಂಗೆ ಒಳಗೇ ಕೂಡ್ಸೆ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಿ ನೀನು ಅದ್ ಹಂಗೇ ಮಾಡ್ಬೇಕು ಹಿಂಗೇ ಮಾಡ್ಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಗಳನ್ನ ಹಾಕ್ಬಾರ್ದು. ಮಕ್ಳಿಗೆ ಯಾವಾಗ್ಲೂ ಮುಕ್ತ ಆಟಕ್ಕೆ ಸಮಯ ಕೊಡ್ಬೇಕು. ಸೃಜನಾತ್ಮಕ ಯೋಚನೆಗಳಿಗೆ ಅನಂತ ಅವಕಾಶಗಳನ್ನ ಕೊಡ್ಬೇಕು. ಒಂದೇ ಅವಕಾಶಗಳನ್ನ ಕೊಟ್ಟೆ ನಿನ್ ಕೈಯಿಂದ ಆಗಲ್ಲ ಬಿಡು ಅಂತ ಹೇಳಿ ಅವ್ರನ್ನ ನೆಗೆಟಿವ್ ರೋಲ್ ಪ್ಲೇ ಮಾಡೋ ರೀತಿ ಮಾಡ್ಬಾರ್ದು. ಯಾವಾಗ್ಲೂ ಕೂಡ ಮಕ್ಕಳಲ್ಲಿ ಹೆಚ್ಚು ಉತ್ಸಾಹವನ್ನ ತುಂಬುವಂತ ಕೆಲಸ ನಾವುಗಳು ಮಾಡ್ಬೇಕು. ಯಾಕೆಂದ್ರೆ ನಮ್ ಕೈಯಲ್ಲಿ ಕಲ್ತಂತ ಮಕ್ಳು ಇವತ್ತಿನ ದಿನ ದೇಶದ ಉತ್ತಮ ಪ್ರಜೆಗಳಾಗಿ ಬರ್ತಾ ಇದಾರೆ ಅಂತಂದ್ರೆ ನಾವ್ ಹೆಂಗಿರ್ಬೇಕು, ಅವ್ರಿಗೆ ಕಲ್ಸೋರ್ ನಾವು. ಸೊ ನಾವ್ ಹೆಂಗಿರ್ಬೇಕು ಅಂದ್ರೆ ಫುಲ್ ಹೈಲಿ ಟ್ಯಾಲೆಂಟೆಡ್ ಆಗಿರ್ಬೇಕು, ಹೈಲಿ ವಿಚಾರಗಳನ್ನ ತಿಳ್ಕೊಂಡಿರ್ಬೇಕು. ಸೊ ಅದಕ್ಕೋಸ್ಕರ ಆಪ್ಷನ್ ನಂಬರ್ ಸಿ ಮಾಡೋದ್ರ ಮೂಲಕ ಮಕ್ಕಳನ್ನ ಕುಗ್ಗಿಸೋ ರೀತಿ ಆಗ್ಬಿಡತ್ತೆ. ಅವರು ಪ್ರಯತ್ನ ಹಾಕ್ತಾ ಇದಾರೆ, ಸೆಲ್ಫ್ ಒಂದು ಟ್ರೈಔಟ್ ಮಾಡ್ತಿರುವಂತ ಸಂದರ್ಭದಲ್ಲಿ ತುಂಬಾ ಪರ್ಫೆಕ್ಷನ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ದಟ್ ಇಸ್ ದ ವೆರಿ ರಾಂಗ್ ಥಿಂಗ್ ಅಂತಾನೆ ಹೇಳ್ಬೋದು. ಆ ರೀತಿ ಎಕ್ಸ್ಪೆಕ್ಟೇಷನ್ ಯಾರ ಮೇಲೂ ಕೂಡ ನಾವ್ ಇಡ್ಲಿಕ್ಕೆ ಹೋಗ್ಬಾರ್ದು. ದಟ್ಸ್ ವೈ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. Very good, very fine answer. Then let's move another question.
ಇವುಗಳಲ್ಲಿ ಡ್ಯಾಶ್ ಅನ್ನ ಹೊರತುಪಡಿಸಿ ಉಳಿದ ಎಲ್ಲವೂ ಕೂಡ ಬೋಧನಾ ತಂತ್ರಗಳಾಗಿವೆ ಅಂತ ಇದೆ. ನೋಡಿ, ಸನ್ನಿವೇಶ ಆಧಾರಿತ ಬೋಧನೆ, ವಿದ್ಯಾರ್ಥಿ ನಿಯಂತ್ರಿತ ಬೋಧನೆ ನೀಡುವುದು, ಕಲಿಕೆಯಲ್ಲಿರುವಂತ ವಿದ್ಯಾರ್ಥಿಗಳ ವರ್ತನೆಯನ್ನ ನಿಧಾನವಾಗಿ ಅವಲೋಕಿಸುವುದು, ಕಲಿಕೆಯ ಮೌಲ್ಯಮಾಪನ ಮಾಡುವುದು ಅಂತ ಇದೆ. ನೋಡಿ, ಕಾಣಿಸ್ತಾ ಇದೆನಾ? ಪ್ರಶ್ನೆ ಮತ್ತೆ ಉತ್ತರಗಳು ಎರಡೂ ಇದೆ ನೋಡಿ. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಎಲ್ಲಾ ರೀತಿ ಪ್ರಯತ್ನ ಮಾಡ್ಬೇಕು ನಾವು. ಒಂದೇ ತರ ಇರ್ಬಾರ್ದು, ನಿಂತ ನೀರ್ ಆಗ್ಬಾರ್ದ್ರಿ, ಫ್ಲೋಯಿಂಗ್ ವಾಟರ್ ಆಗ್ಬೇಕು. ಬರೀ ಅದೇ ಓದಿದ್ನೇ ತಿಳ್ಕೊಬಾರ್ದು. ಹೊಸದನ್ನ ಪ್ರಯತ್ನ ಮಾಡ್ಬೇಕು. ನಾವು ಸೃಜನಶೀಲತೆ ಹೊಂದಾಗ ನಮಗ್ ಮಕ್ಳಿಗೆ ಹೇಳ್ಕೊಡೋಷ್ಟು ಕೆಪಾಸಿಟಿ ಬೆಳೆಯುತ್ತೆ. ವಿಚಾರಗಳು ಒಂದೇ ಇದ್ರೆ ಒಂದೇ ಹೇಳ್ಕೊಡ್ತೀವಿ, ಬೇರೆ ಬೇರೆ ತರ ಇದ್ರೆ ಎಷ್ಟೆಲ್ಲಾ ಹೇಳ್ಕೊಡ್ಬೋದು. ನಮಗೆ ಖುಷಿ ಅನ್ಸಲ್ವಾ? ಇವತ್ತು ಎಷ್ಟ್ ಚೆನ್ನಾಗ್ ಪಾಠ ಮಾಡ್ದಪ್ಪ, ನನಗೆ ಒಂಥರ ಆತ್ಮತೃಪ್ತಿ ಅಂತ ಅನ್ಸುತ್ತೆ ನನಗೆ ಈ ರೀತಿ ಕ್ವಶನ್ ತಂದಾಗ. ಅವೇನ್ ಡಲ್ ಕ್ವಶನ್ಸ್ ಗಳು ತಂದಾಗ ನನಗೂ ಮೂಡಿರಲ್ಲ ಅವತ್ತಿನ ದಿನ. ಎಂಜಾಯಬಲ್ ಆಗಿ ಹೇಳೋದು ಕಷ್ಟ ಆಗ್ಬಿಡುತ್ತೆ. ಎಸ್, ಅಫ್ ಕೋರ್ಸ್ ಆಪ್ಷನ್ ನಂಬರ್ ಬಿ ಆಗ್ತದೆ ಮೇಡಮ್ ಅಂತ ಹೇಳ್ತಿದ್ದೀರಾ. 100% ಯುವರ್ ರೈಟ್ ಆನ್ಸರ್ ಆರ್ ರಾಂಗ್? ಚೆಕ್ ಮಾಡೋಣವಾ ಹಾಗಾದ್ರೆ? ಲೆಟ್ಸ್ ಸಿ. ನಿಮ್ಮ ಉತ್ತರ ಇವುಗಳಲ್ಲಿ ಡ್ಯಾಶ್ ಅನ್ನ ಹೊರತುಪಡಿಸಿ ಉಳಿದ ಎಲ್ಲವೂ ಕೂಡ ಕಲಿಕಾ ತಂತ್ರ, ಬೋಧನಾ ತಂತ್ರಗಳು ಅಂತ ಕರಿತಾ ಇದೀವಿ. ಬೋಧನಾ ತಂತ್ರಗಳು ಬಗ್ಗೆ ನಾನು ಮಾತಾಡ್ತಾ ಇರೋದು. ನೀವೆಲ್ಲ ಏನ್ ಹೇಳಿದ್ರಿ? ಸ್ವಲ್ಪ ಎಡವಿದ್ರಿ ನೀವು. ಯಾಕೆಂತಂದ್ರೆ ಇಲ್ಲಿ ಆಪ್ಷನ್ ನಂಬರ್ ಡಿ ಸರಿ ಆಗುತ್ತೆ. ಬೋಧನಾ ತಂತ್ರ, ಕಲಿಕೆಯ ಮೌಲ್ಯಮಾಪನ ಮಾಡೋದು ಬೋಧನಾ ತಂತ್ರ ಅಲ್ಲ. ಇದು ನಾವೆಲ್ಲಾ ಬೋಧನೆ ಮಾಡಿ ಕಲಿಕೆ ಆದ್ಮೇಲೆ ಅವುಗಳನ್ನ ಡಿಸಿಷನ್ ಮಾಡ್ಲಿಕ್ಕೋಸ್ಕರ ಮಾಡುವಂತಹ ಅಳತೆ ಮಾಪನಗಳಿವು. ಅರ್ಥ ಮಾಡ್ಕೊಳ್ಳಿ. ಬೋಧನಾ ತಂತ್ರಗಳು ಬೇರೆ, ಉಪಕರಣಗಳು ಬೇರೆ. ಸನ್ನಿವೇಶ ಆಧಾರಿತ, ಸಿಚುಯೇಷನ್ ವೈಸ್ ನಾವೇನ್ ಮಾಡ್ತೀವಿ, ಮಕ್ಳು ಟೀಚ್ ಮಾಡ್ತೀವಿ. ವಿದ್ಯಾರ್ಥಿ ನಿಯಂತ್ರಿತ ಬೋಧನೆ ಮಾಡ್ಲೇಬೇಕಾಗತ್ತೆ. ಇದನ್ನು ಕೂಡ ಒಂಥರ ಬೋಧನಾ ತಂತ್ರಗಳು. ಮಕ್ಳು ಆಡ್ದಂಗ ಆಡಕ್ ಬಿಟ್ಟು ಅವ್ರು ಹೋದಾಗ ಹೋಗೋದು, ಬಂದಾಗ ಬರೋದು, ಇದನ್ನ ಅನ್ಕಂಟ್ರೋಲೇಬಲ್ ಅಂತ ಕರಿತೀವಿ. ಬಟ್ ಮಕ್ಳನ್ನ ಕಂಟ್ರೋಲ್ ಮಾಡೋದು ಕೂಡ ಒಂದು ಸ್ಕಿಲ್ಲೇ. ಅದನ್ನ ತರಗತಿ ನಿರ್ವಹಣೆ ಅಂತ ಕರಿತೀವಿ. ಅದನ್ನ ನಾನು ಮಾಡ್ಲೇಬೇಕು. ಆ ರೀತಿ ಬೋಧನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕಲಿಕೆಯಲ್ಲಿರುವಂತ ವಿದ್ಯಾರ್ಥಿಗಳ ವರ್ತನೆಯನ್ನ ನಿಧಾನವಾಗಿ ನಾವು ಅವಲೋಕಿಸ್ಬೇಕು. ಇವು ಮೂರು ಕೂಡ ಏನಾಗುತ್ತೆ, ಬೋಧನಾ ತಂತ್ರಗಳು. ಸೊ ಕಲಿಕೆ ಮೌಲ್ಯಮಾಪನ ಮಾಡೋದು ಇದು ಬೋಧನಾ ತಂತ್ರ ಅಲ್ಲ. ಬಟ್ ಬೋಧನಾ ತಂತ್ರಗಳು, ಕಲಿಕಾ ತಂತ್ರಗಳು, ಕಲಿಕೆ ಮತ್ತೆ ಬೋಧನೆ ಸಾಮರ್ಥ್ಯವನ್ನ ಅಳತೆ ಮಾಡುವಂತ ಮಾಪನಗಳು ಅವೆಲ್ಲ. ಸರಿನಾ? ಗೊತ್ತಾಯ್ತಾ ಹಾಗಾದ್ರೆ? ಹಾಗಾಗಿ ಆಪ್ಷನ್ ನಂಬರ್ ಡಿ ಇಲ್ಲಿ ಸರಿಯಾದಂತ ಉತ್ತರ. ಶಾಲೆಯಲ್ಲಿನ ದುರ್ವರ್ತನೆಯು ಡ್ಯಾಶ್ ಅನ್ನ ಪ್ರದರ್ಶನ ಮಾಡುವುದು. ನಿಯಂತ್ರಣ ಬಯಕೆ, ಸಾಮಾಜಿಕ ಗುರುತಿಸುವಿಕೆಯ ಸೃಷ್ಟಿ ಮತ್ತು ಅಗತ್ಯತೆ, ಶಾಲೆ ಬಿಟ್ಟು ಹೋಗುವ ಮತ್ತು ಆಸೆ, ಅದುಮಿಟ್ಟು ಭಾವನೆಗಳ ಹೊರಹಾಕುವಿಕೆ ಮತ್ತೆ ಒತ್ತಡ. ಥ್ಯಾಂಕ್ ಯು. ಎಸ್, ಈ ಪ್ರಶ್ನೆ ಮೇಡಮ್ ನಮ್ಗೆ ಯಾಕೋ ಅರ್ಥ ಆಗ್ಲಿಲ್ವಲ್ಲ ಅಂತಂದ್ರೆ, ಈಗ ಒಂದು ಶಾಲೆಯಲ್ಲಿ ಮಗು ದುರ್ವರ್ತನೆ ಅಂತಂದ್ರೆ ಅನಪೇಕ್ಷಿತ ವರ್ತನೆಗಳನ್ನ ಮಾಡ್ತಾ ಇದೆ. ಕ್ಯಾಶುವಲ್ ಆಗಿ ವರ್ತನೆ ಮಾಡ್ತಾ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಒಂಥರ ಅನಪೇಕ್ಷಿತ ವರ್ತನೆ ಅಂದ್ರೆ ನಿಮಗೆ ಗೊತ್ತಾಗತ್ತಲ್ವಾ? ಸೊ ಈ ರೀತಿ ವರ್ತನೆ ಮಾಡ್ತಾ ಇರತ್ತೆ. ಏನು ಆ ರೀತಿ ಮಾಡೋದಕ್ಕೆ? ತನ್ನಲ್ಲಿರ್ತಕ್ಕಂತ ಅದುಮಿಟ್ಟ ಭಾವನೆಗಳನ್ನ ಹೊರ ಹಾಕುವಿಕೆಯ ಒತ್ತಡವನ್ನ ಪ್ರದರ್ಶನ ಮಾಡುತ್ತೆ. ಈ ಶಾಲೆಯಲ್ಲಿನ ದುರ್ವರ್ತನೆ ಮಗು ಮಾಡ್ತಾ ಇದೆ ಅಂತಂದ್ರೆ ತನ್ನಲ್ಲಿ ಸಾಕಷ್ಟು ವಿಷಯಗಳು ಅದುಮಿಟ್ಟಿರ್ತದೆ, ಭಾವನೆಗಳನ್ನ. ಅದನ್ನೇನಂತ ಕರಿತೀವಿ? ಅಡಗಿಸಿಕೊಳ್ಳುವಿಕೆ, ದಮನ ಅಂತ ಕರಿತೀವಿ. ನಮಗೆ ಬೇಡವಾದಂತ ವಿಚಾರಗಳು ಅಥವಾ ನಮಗೆ ತೊಂದರೆ ಕೊಡುವಂತ ವಿಚಾರಗಳನ್ನ ನಮ್ಮ ಮನಸ್ಸಿನ ಸುಪ್ತಾವಸ್ಥೆಯಲ್ಲಿ ನಾವು ತಳ್ಳಲ್ಪಟ್ಟಿರ್ತೀವಿ. ಅದನ್ನ ದಮನ ಅಂತ ಕರಿತಾ ಇದೀವಿ. ಅಂತ ಭಾವನೆಗಳನ್ನ ಹೊರ ಹಾಕುವಿಕೆ ಸಂದರ್ಭದಲ್ಲಿ ನಮ್ಮ ಒತ್ತಡ ಕ್ರಿಯೇಟ್ ಆಗತ್ತೆ. ಅವಾಗ ನಾವ್ ಏನ್ ಮಾಡ್ತೀವಿ? ಆಟೋಮೆಟಿಕ್ ಆಗಿ ಶಾಲೆಯಲ್ಲಿ ದುರ್ವರ್ತನೆಗಳನ್ನ ಮಾಡ್ತೀವಿ. ಸಿಗರೇಟ್ ಸೇದೋದಾಗಿರ್ಬೋದು, ಅಥವಾ ಬೇರೆ ಮಕ್ಳಿಗೆ ಹೊಡೆಯೋದಾಗಿರ್ಬೋದು, ಆಕ್ರಮಣಕಾರಿ ಮಾಡುವಂತದ್ದಾಗಿರ್ಬೋದು, ಇದೆಲ್ಲ ಮಕ್ಳು ಮಾಡ್ತಾ ಹೋಗ್ತವೆ. ಫಸ್ಟ್ ನಾವೇನ್ ಮಾಡ್ಬೇಕು? ಮಕ್ಳಲ್ಲಿ ಇರುವಂತ ಮಾನಸಿಕ ಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಆಸ್ ಅ ಟೀಚರ್ ಆಗಿ ಸುಮ್ನೆ ಆ ಮಗುವಿನ ಮಾನಸಿಕ ಸ್ಥಿತಿ ಅರ್ಥ ಮಾಡ್ಕೊಳ್ಳಾರ್ದಂಗೆ ಸಿಕ್ಕಾಪಟ್ಟೆ ಹೊಡೆಯೋದು, ಸಿಕ್ಕಾಪಟ್ಟೆ ಅವಮಾನ ಮಾಡೋದು, ಬಡಿಯೋದು, ಈ ರೀತಿ ಯಾವ್ದನ್ನು ಕೂಡ ಮಾಡಕ್ ಹೋಗ್ಬಾರ್ದು.
ಏನಿದೆ ವಾಸ್ತವ ಏನಿದೆ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಂಗಾಗಿ ಇಲ್ಲಿ ಆಪ್ಷನ್ ನಂಬರ್ ಡಿ ಸರಿಯಾದಂತ ಉತ್ತರ. ಒಂದು ಮಗುವು ಅನುತ್ತೀರ್ಣವಾಗುವುದು ಅಂದ್ರೆ ಏನು? ಈ ಪ್ರಶ್ನೆ ಬಂದಿತ್ತು 2022ರ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಬಂದಿತ್ತು. ಮಗುವು ಉತ್ತರಗಳನ್ನ ಸರಿಯಾಗಿ ಬಾಯ್ಪಾಠ ಮಾಡಿಲ್ಲ ಎಂಬ ಅರ್ಥ. ಮಗುವು ಖಾಸಗಿ ಪಾಠಗಳನ್ನ ತೆಗೆದುಕೊಳ್ಳಬಹುದಾಗಿತ್ತು. ಖಾಸಗಿ ಪಾಠ ಅಂತಂದ್ರೆ ಟ್ಯೂಷನ್ಸ್ಗಳು. ಹಾಗೆ ಮೂಲ ವ್ಯವಸ್ಥೆಯೇ ವಿಫಲವಾಗಿದೆ. ಮಗುವು ಅಧ್ಯಯನಕ್ಕೆ ಸೂಕ್ತವಲ್ಲ. ಹಾಗಾದ್ರೆ ಒಂದು ಮಗು ಫೇಲ್ ಆಗಿದೆ ಅಂತಂದ್ರೆ ಇದ್ರ ಅರ್ಥ ಏನ್ ಕೊಡ್ತೀರಾ ನೀವು? ಏನ್ ಕೊಡ್ಬೋದು? ಚೆನ್ನಾಗಿದೆ, ಇದು ತುಂಬಾ ಬ್ಯೂಟಿಫುಲ್ ಇದೆ. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತ. ಹ್ಮ್ ಸಿ ಆಗುತ್ತಾ? 100% ನಿಮ್ ಉತ್ತರ ಸರಿಯಾಗಿದೆ. ವೆರಿ ಗುಡ್, ಬ್ಯೂಟಿಫುಲ್ ಆನ್ಸರ್. ಅಲ್ಲಿ ಮೂಲ ವ್ಯವಸ್ಥೆನೆ ವಿಫಲತೆ ಅಂತ ಕರಿತೀವಿ. ಯಾಕೆಂದ್ರೆ ಯಾವ ಮಗು ಕೂಡ ಹುಡ್ತಾ ತುಂಬಾ ಬುದ್ಧಿವಂತ, ಹುಡ್ತಾ ತುಂಬಾ ಜಾಣ ಅಂತೇಳಿ ಹೇಳ್ಸ್ಕೊಂಡ್ ಬಂದಿರಲ್ಲ. ಬೆಳೆಯುವಂತ ವಾತಾವರಣ ಆಗಿರ್ಬೋದು, ಕಲಿಯುವಂತ ಸ್ಥಿತಿಗಳಾಗಿರ್ಬೋದು, ಕಲ್ಸೋಂತವ್ರಾಗಿರ್ಬೋದು, ಅವ್ರಿಗೆ ಅವಕಾಶಗಳನ್ನ ಕೊಡೋಂತವ್ರಾಗಿರ್ಬೋದು, ಇದೆಲ್ಲವೂ ಕೂಡ ಕಾರಣೀಕೃತವಾಗಿ ಮಗು ಏನಾಗುತ್ತೆ, ಅನುತ್ತೀರ್ಣ ಫೇಲ್ ಆಗ್ಬಿಡುತ್ತೆ. ಯಾಕೆಂದ್ರೆ ನಾವು ವ್ಯವಸ್ಥೆ ಸರಿಯಾಗಿತ್ತು ಅಂತಂದ್ರೆ ಮಕ್ಳಿಗೆ ನಾವು ಪಾಸ್ ಮಾಡಿಸ್ಬೋದು. ಹೆಂಗ್ ಮಾಡಿಸ್ಬೋದು? ಕಾಪಿ ಚೀಟ್ ಮಾಡಿ ಮಾಡಿಸ್ಬೋದಾ ಮೇಡಮ್? ಹಂಗಲ್ಲ ರೀ. ಮಕ್ಳಿಗೆ ಮಾನಸಿಕ ಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಯಾವ ರೀತಿ ಬೋಧನೆ ಸೂಟ್ ಆಗತ್ತೆ. ಫಸ್ಟ್ ನಮ್ಮಲ್ಲಿ ಇರ್ಬೇಕಲ್ಲ. ನಮಗೆ ಆಸಕ್ತಿ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಈಗ ಶಾಲೆಗೆ ಹೋದ ತಕ್ಷಣ ಸುಸ್ತಾಗಿ ಕುತ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ನಾನ್ ಕಣ್ಣಾರೆ ನೋಡಿದೀನಿ. ಹಾಂಗ್ ಮಾಡೋರು ಏನ್ ಶಾಲೆಗೆ ಪಾಠ ಮಾಡಕ್ಕಾಗತ್ತೆ? ಆಗಲ್ಲ. ಈಗ ನಾವ್ ಒಂದ್ ಜಾಬ್ ತಗೊಂಡಿದೀವಿ, ಒಂದ್ ಕೆಲ್ಸಕ್ ನಿಷ್ಠೆಯಿಂದ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟ್ ಮಕ್ಳಿಗೆ ಟೀಚ್ ಮಾಡ್ಬೇಕು. ಅದ್ ನಮ್ ಕರ್ತವ್ಯ. ಅದಕ್ಕೆ ಅಂತ ಸ್ಯಾಲ್ರಿ ಕೊಡ್ತಾರೆ. ಸ್ಯಾಲ್ರಿ ಕೊಡೋದ್ಕಿಂತಲೂ ಅದು ದೇವ್ರ ಕೆಲ್ಸ. ಮಕ್ಳಂದ್ರೇನು? ದೇವ್ರ ಸಮಾನ. ಸೊ ಅವ್ರಿಗೆ ಏನನ್ನಾದ್ರೂ ಹೇಳ್ಕೊಡುವಂತ ಪ್ರಯತ್ನ ಮಾಡ್ಬೇಕು. ಹೊಸದನ್ನ ಅವ್ರಿಗೆ ಹೇಳ್ಕೊಡ್ಬೇಕು. ಅದಲ್ದಂಗೆ ಅವ್ರ ಜೊತೆ ಬೆರಿಬೇಕು, ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಆಗ ಮಾತ್ರ ಮಕ್ಳು ಆಸಕ್ತಿ ವಹಿಸಕ್ ಶುರುವಾಗತ್ತೆ. ನೀವೇ ತುಂಬಾ ಸ್ಟ್ರಿಕ್ಟ್ ಆಗಿದ್ದು ಮಕ್ಳನ್ನ ಹತ್ರ ಕೂಡ ಬಿಟ್ಕೊಳಲ್ಲ ಅಂತಂದ್ರೆ ಕಷ್ಟ. ಅನುತ್ತೀರ್ಣ ಆಗೇ ಆಗ್ತಾವ್. ಹಂಗಾಗಿ ಆಪ್ಷನ್ ನಂಬರ್ ಸಿ ಇಲ್ಲಿ ಸರಿಯಾದಂತ ಉತ್ತರ ಅಷ್ಟೇನೆ. ಬೋಧನೆಯಿಂದ ಕಲಿಕೆಯೆಡೆಗೆ ಗಮನ ನೀಡುವುದು ಸಾಧ್ಯವಾಗುವುದು ಯಾವುದರಿಂದ? ಶಿಶು ಕೇಂದ್ರಿತ ಬೋಧನಾ ವಿಧಾನವನ್ನ ಅನುಸರಿಸುವುದರಿಂದ, ಯಾಂತ್ರಿಕ ಕಲಿಕೆಯನ್ನ ಪ್ರೋತ್ಸಾಹಿಸುವುದರಿಂದ, ಉನ್ನತ ಬೋಧನಾ ವಿಧಾನ ಅನುಸರಿಸುವುದರಿಂದ, ಪರೀಕ್ಷಾ ಫಲಿತಾಂಶದಿಂದ ಕೇಂದ್ರೀಕರಿಸುವುದರಿಂದ ಅಂತ ಇದೆ. ಇವೆಲ್ಲ ನೀವೇನ್ ಪೆಡಗೋಗಿ ಅಂತ ಹೇಳ್ತೀರಾ? ಅದು ಅಪ್ಲೈಡ್ ಕ್ವಶನ್ಸ್ ಇವೆಲ್ಲ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ನಾನ್ ನೋಡಿದೀನಿ ಸುಮಾರು ಜನ ಮನೆಯಿಂದ ತುಂಬಾ ಹರಿಬರಿನಲ್ಲಿ ಹೋಗ್ತಾರೆ. ಏನ್ ಪಾಠ ಮಾಡಾಕ್ತಾರೆ ನಂಗೆ. ಶಾಲೆಗೆ ಹೋಗಿ ಸುಸ್ತಾಗಿ ಕುತ್ಕೊಂಡ್ಬಿಡ್ತಾರೆ, ಇಲ್ಲ ಮಾತಾಡ್ಕೊಂತ ಕುತ್ಕೊಂಡ್ಬಿಡ್ತಾರೆ. ಯಾಕೆ ಹಿಂಗೆ? ಪಡ್ಕೊಳ್ಳೋವರ್ಗು ಒಂದ್ ಹಂಬಲ, ಪಡ್ಕೊಂಡ ಮೇಲೂ ಇನ್ನೊಂದ್ ತರ ತೊಂದ್ರೆ. ಹಿಂಗಾದ್ರೆ ಹಂಗ್ ಮಾಡ್ಬಾರ್ದಲ್ವಾ? ಸೊ ನನ್ನನ್ನ ಇಟ್ಕೊಂಡೆ ನಾನು ಹೇಳ್ತೀನಿ. ನನ್ನನ್ನು ಹೊರತಾಗಿನೂ ಕೂಡ ಹೇಳ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಾವು ಮಾಡೋ ಕರ್ತವ್ಯ ಮಾಡ್ಬೇಕಷ್ಟೇ ಅಲ್ವಾ? ಎಸ್, ವೆರಿ ಗುಡ್, ವೆರಿ ಗುಡ್, ಬ್ಯೂಟಿಫುಲ್, ಬ್ಯೂಟಿಫುಲ್. ಸೊ ಬರ್ತಾ ಇದೆ ಉತ್ತರಗಳು ಹಂಗೆ ಫಟಾಫಟ್ ಬರ್ತಾ ಇದೆ. ನಿಮ್ಮ ಉತ್ತರ ಸರಿಯಾಗಿದೆನಾ ಅಂತ ತಪ್ಪಾಗಿದೆನಾ ಅಂತ ಚೆಕ್ ಮಾಡುವಂತ ಸಮಯ ಬಂದಿದೆ ಈಗ. ಶಿಶು ಕೇಂದ್ರಿತ ಬೋಧನಾ ವಿಧಾನ ಅನುಸರಿಸುವುದರಿಂದ ಅಂತ ನೀವೆಲ್ಲರೂ ಕೂಡ ಉತ್ತರವನ್ನ ಹೇಳಿದಿರಾ. ಆಲ್ಮೋಸ್ಟ್ ಎಲ್ಲರ ಉತ್ತರನು ಕೂಡ ಆಪ್ಷನ್ ನಂಬರ್ 1 ಅಬ್ಸಲ್ಯೂಟ್ಲಿ ನಿಮ್ ಉತ್ತರ ಸರಿಯಾಗಿದೆ. ಬಿಕಾಸ್ ಬೋಧನೆಯಿಂದ ಕಲಿಕೆಯೆಡೆಗೆ ಗಮನ ನೀಡಬೇಕು ಅಂತಂದ್ರೆ ಮಕ್ಕಳಿಗೆ ಶಿಶು ಕೇಂದ್ರಿತ ಅಂದ್ರೆ ಚೈಲ್ಡ್ ಸೆಂಟರ್ಡ್ ಒಂದು ಟೂಲ್ಸ್ ಗಳನ್ನ, ಟೆಕ್ನಿಕ್ಸ್ ಗಳನ್ನ ನಮ್ಮ ಟೀಚಿಂಗ್ ಮೆಥಡ್ ನಲ್ಲಿ ಅನುಕರಣೆ ಮಾಡ್ಬೇಕು. ಲೈಕ್ ಕ್ರೀಡಾ ಪದ್ಧತಿ ಆಗಿರ್ಬೋದು, ಹಾಗೆ ಯೋಜನಾ ವಿಧಾನ ಆಗಿರ್ಬೋದು, ಮಾಂಟೆಸರಿ ಪದ್ಧತಿಗಳಾಗಿರ್ಬೋದು. ಮಕ್ಕಳಿಗೆ ಬೇಸಿಕಲಿ ನಾವೇನ್ ಮಾಡ್ಬೇಕು, ಸ್ಟ್ರಾಂಗ್ ಎಜುಕೇಶನ್ ಕೊಡ್ಬೇಕು ಅಂತಂದ್ರೆ ಅವ್ರಿಗೆ ಯಾವ್ದು ಒಂದು ಖುಷಿ ಕೊಡುತ್ತೋ ಅದ್ರ ಮೂಲಕ ಪಾಠ ಮಾಡ್ತಾ ಹೋಗ್ಬೇಕು. ಆಗ ಮಗು ಏನ್ ಮಾಡುತ್ತೆ, ಕಲಿಕೆಯನ್ನ ಮಾಡ್ತಾ ಹೋಗುತ್ತಲ್ವಾ? ಹಂಗಾಗಿ ಆಪ್ಷನ್ ನಂಬರ್ ಎ ಇಲ್ಲಿ ಸರಿಯಾದಂತ ಉತ್ತರ. ರೇಣುಕಾ ಅವ್ರೆ, ನಾನ್ ಏನ್ ವರ್ಕ್ ಮಾಡ್ತಿದೀನಿ ನೋಡಿ ಇಲ್ಲಿ. ಸದ್ಯಕ್ಕೆ ಈಗ ಏನ್ ಮಾಡ್ತಾ ಇದೀನಲ್ಲ ಇದೇ ಕೆಲ್ಸ ನಂದು.
ಗೊತ್ತಾಯ್ತೇನವ? ಬೀಜಗಳ ಮೊಳೆಯುವಿಕೆಯು ಈ ಮೊಳೆಯುವಿಕೆಯ ಪರಿಕಲ್ಪನೆಯನ್ನ ಬೋಧಿಸುವಂತ ಅತ್ಯಂತ ಪರಿಣಾಮಕಾರಿ ವಿಧಾನ. ಅಂದ್ರೆ ಬೀಜಗಳು ಹೆಂಗ್ ಮೊಳಕೆ ಹೊಡಿತವೆ, ಇದೆಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪಾಠ, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಪಾಠ ಅಲ್ವಾ? ಸೊ ಇವೆಲ್ಲ ಏನಿದೆ ಅಂತಂದ್ರೆ ಈ ಪರಿಕಲ್ಪನೆಯನ್ನ ಬೋಧಿಸ್ಬೇಕು ಅಂತಂದ್ರೆ ಯಾವ ವಿಧಾನವನ್ನ ನೀವು ಅಳವಡಿಸ್ಕೊಳ್ತೀರಾ ಮಕ್ಕಳಿಗೆ? ಆ ನೋಡಿ, ವಿದ್ಯಾರ್ಥಿಗಳು ಬೀಜವನ್ನ ಬಿತ್ತಿ ಬೀಜದ ಮೊಳೆಯುವಿಕೆಯನ್ನ ಅವಲೋಕನೆ ಮಾಡೋದು, ಕಪ್ಪು ಹಲಗೆ ಮೇಲೆ ಚಿತ್ರವನ್ನ ಬಿಡಿಸ್ಬಿಟ್ಟು ವಿವರಿಸೋದು, ಬೀಜ ಬೆಳವಣಿಗೆಯ ಚಿತ್ರವನ್ನ ತೋರಿಸೋದು, ಸಂಪೂರ್ಣ ವಿವರವನ್ನ ಕೊಡೋದು. ನೀವೇನ್ ಮಾಡ್ತೀರಾ ಹಾಗಾದ್ರೆ? ಹ್ಮ್ ಕರೆಕ್ಟ್ ನಾಳೆಗೆ 8 ದಿನ ಉಳ್ಕೊಂತು ನಿಮ್ ಎಕ್ಸಾಮ್. 8 ದಿನ ಅನ್ನೋದ್ಕಿಂತ 30ನೇ ತಾರೀಕಂತೂ ಎಕ್ಸಾಮ್ ಹಾಲಿಗೆ ಹೋಗಿರ್ತೀರಾ. ಅವತ್ ಭಯ ಪಡೋದೇ ಆಗುತ್ತೆ. ಫುಲ್ ಡೇ ಭಯ ಪಡ್ತಾನೆ ಇರ್ತೀರಾ, ನರ್ವಸ್ ಆಗ್ತಾನೆ ಇರ್ತೀರಾ, ಟೆನ್ಷನ್ ಆಗ್ತಾನೆ ಇರ್ತೀರಾ. ನಾವೇನೇ ಹೇಳಿದ್ರು ಕೂಡ ಆ ಭಯ ನಿಮ್ಮನ್ನ ಜಾಸ್ತಿ ಆವರಿಸ್ಕೊಂಡ್ಬಿಟ್ಟಿದೆ. ಹೆಂಗೆ ಈ ಆಪ್ತಮಿತ್ರ ಚಿತ್ರದಲ್ಲಿ ಸೌಂದರ್ಯವನ್ನ ಹೆಂಗೆ ನಾಗವಲ್ಲಿ ಆವರಿಸ್ಕೊಂಡಿದ್ಲೋ, ಆ 30ನೇ ತಾರೀಕಿನ ದಿನ ನಿಮಗೆಲ್ಲಾ ಬಂದ್ಬಿಟ್ಟು ಆ ಭಯ ಆವರಿಸ್ಕೊಂಡ್ಬಿಡುತ್ತೆ. ಆ ಭಯನೇ ನೀವು ಅಂತ ಅನ್ಕೊಂಡ್ಬಿಡ್ತೀರಾ. ಬಟ್ ಆ ರೀತಿ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ನಿಮ್ಮದೇ ಆದಂತ ಪರಿಕಲ್ಪನೆ ಇಟ್ಕೊಳ್ಳಿ. ನಿಮ್ದೇ ಆದಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತೆ. ನೀವೇನು, ನಿಮ್ ಸಾಮರ್ಥ್ಯ ಏನು ಅನ್ನೋದು ಡಿಗ್ನಿಟಿ ಮೇಂಟೈನ್ ಮಾಡ್ರಿ. ಅರ್ಥ ಆಯ್ತಾ? ಡೆಫಿನೆಟ್ಲಿ ಅವಾಗ ಎಲ್ಲ ಓಡೋಗ್ತದೆ. ಭಯನೂ ಓಡೋಗುತ್ತೆ, ನಾಗವಲ್ಲಿನೂ ಓಡೋಗ್ಬಿಡ್ತಾಳೆ. ಎಸ್, ಆ ರೀತಿ ಮಾಡ್ರಿ. ನೋಡ್ರಿ ನೀವು ಅದು ಹೆಂಗೆ ನಿಮ್ಮನ್ನ ಎಷ್ಟು ಕಾನ್ಫಿಡೆನ್ಸ್ ಲೆವೆಲ್ಗೆ ಒಯ್ಯುತ್ತೆ ಅಂತ. ನಿಮ್ ಮೇಲೆ ನಿಮಗೆ ಒಂಥರ ಗೌರವ ಇರ್ಬೇಕು. ನಾನೇನ್ ಕಡಿಮೆನಾ? ನೋ ನೋ ನೋ, ಚಾನ್ಸೇ ಇಲ್ಲ. ಯಾರಿಗಿಂತನೂ ಕಡಿಮೆ ಇಲ್ಲ. ಆದ್ರೆ ಅಹಂಕಾರ ಬರ್ಬಾರ್ದು ಅಷ್ಟೇ. ನಿಮ್ಮೇಲೆ ನಿಮಗೆ ಓವರ್ ಕಾನ್ಫಿಡೆನ್ಸ್ ಬೇಡ, ಕಾನ್ಫಿಡೆನ್ಸ್ ಇರ್ಲಿ, ಬಟ್ ಅಹಂಕಾರವನ್ನ ಕಡಿಮೆ ಮಾಡ್ಬೇಕು. ಹಂಗಿದ್ರೆ ಸಕ್ಸಸ್ ಆಗೇ ಆಗ್ತೀರ ಲೈಫಲ್ಲಿ. ಎಸ್, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಅಂತ ಅಂದಾಗ ವೆರಿ ಗುಡ್. ಆಪ್ಷನ್ ನಂಬರ್ ಎ ಏನಿದೆ ಸರಿಯಾದಂತ ಉತ್ತರ. ಈಗ ಬೀಜಗಳ ನಮ್ಗೆ ಚಿಕ್ಕವರಿದ್ದಾಗ ಒಬ್ಬ ಮಾಸ್ಟರ್ ಇದ್ರು ನಮ್ಗೆ, 7th ವರೆಗೂ ಕೂಡ ಗುರುನಂಜಯ್ಯ ಮಾಸ್ಟ್ರು ಅಂತ ಹೇಳಿ ದಾವಣಗೆರೆ ಹತ್ರ ಪುಟಗ್ನಾಳ್ ಅಂತ ಒಂದು ಊರಿದೆ. ಸೊ ಅಲ್ಲಿಂದ ಬಂದು ನಮಗೆ ಪಾಠ ಹೇಳೋರು. ಸೈನ್ಸ್ ಸ್ವಲ್ಪ ಓಕೆ ಓಕೆ ಅನ್ನೋಂಗ್ ಹೇಳೋರು. ಸರ್ ನಮಗೆ ಇದನ್ನ ಪ್ರಾಕ್ಟಿಕಲ್ ಮಾಡ್ಕೊಂಡ್ ಬರ್ರಿ ಅಂತ ಹೇಳೋರು. ನಾವ್ ಏನ್ ಸಿಕ್ಕಿದ್ದೆಲ್ಲ ಒಂದು ಮನೇಲೆಲ್ಲ ಅವಾಗೆಲ್ಲ ಏನ್ ಅಂತ ದೊಡ್ಡ ಶ್ರೀಮಂತರಕ್ಕೆ ಏನಿರ್ಲಿಲ್ಲ. ಏನೇನೆಲ್ಲ ಹಾಳಾಗಿರುತ್ತೋ ಅದ್ರಲ್ಲಿ ತಗೊಂಡು ನಾವೇನ್ ಮಾಡ್ತಾ ಇದ್ವಿ, ಒಂದ್ ಸ್ವಲ್ಪ ಮಣ್ಣು ತುಂಬಿ ಅದ್ರಾಗ ಒಂಚೂರು ಯಾವ್ದೋ ಒಂದ್ ರಾಗಿ ಕಾಳು ಅಥವಾ ಜೋಳದ ಕಾಳನ್ನ ಹಾಕೊಂಡು ಒಂದ್ 2-3 ದಿನ ಬಿಟ್ಕೊಂಡು ಮೊಳಕೆ ಹೊಡಿತಾ ಇತ್ತು. ಈ ತರ ನಾವು ಪ್ರಯೋಗಗಳನ್ನ ಮಾಡಿದೀವಿ. ಮಕ್ಳಿಗೆ ಈ ರೀತಿ ಮಾಡ್ಸೋದ್ರ ಮೂಲಕ ಕುತೂಹಲ ಬೆಳೆಯುತ್ತೆ. ಜೊತೆಗೆ ಆ ಪರಿಕಲ್ಪನೆ, ಓ ನೋಡಿ ನಾನ್ ಬೀಜ ಹಾಕ್ದೆ, ಮಣ್ಣು ಹಾಕ್ದೆ, ನೀರ್ ಹಾಕ್ದೆ, ಸೊ ಮೊಳಕೆ ಎಷ್ಟ್ ಚೆನ್ನಾಗ್ ಬಂದ್ಬಿಡ್ತಲ್ಲ ಅಂತೇಳಿ ಅವ್ರ ಪರಿಕಲ್ಪನೆ ಹೊಂತಾ ಹೋಗ್ತಾರೆ. ಯಾವಾಗ್ಲೂ ಕೂಡ ಇಂಥ ಕೆಲ್ಸಗಳನ್ನ ಮಕ್ಳ ಕೈಲೇ ಮಾಡಿಸ್ಬೇಕು ನಾವು. ಅದಕ್ ಗೈಡೆನ್ಸ್ ಅಷ್ಟೇ ವರ್ಕ್ ಮಾಡ್ಬೇಕು ನಾವು. ಇದ್ರ ಮೂಲಕ ಏನಾಗುತ್ತೆ ಅಂತಂದ್ರೆ ಡೆಫಿನೆಟ್ಲಿ ಮಕ್ಳ ಕಾನ್ಸೆಪ್ಟ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗಿ ಆಪ್ಷನ್ ನಂಬರ್ ಎ ಇಲ್ಲಿ ಸರಿಯಾದಂತ ಉತ್ತರ. ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಸಮನ್ವಯ ಶಿಕ್ಷಣ. ತರಗತಿಯಲ್ಲಿ ವೈವಿಧ್ಯತೆಯನ್ನ ಸಂಭ್ರಮಿಸ್ತಾರೆ, ಕಠಿಣ ದಾಖಲಾತಿ ವಿಧಾನವನ್ನ ಪ್ರೋತ್ಸಾಹಿಸ್ತಾರೆ. ವಾಖಲಾತಿ ಅಲ್ಲ, ದಾಖಲಾತಿ. ಘಟನೆಗಳ ಉಪದೇಶ ನೀಡುವುದು, ವಂಚಿತ ಗುಂಪುಗಳಿಗೆ ಶಿಕ್ಷಕರನ್ನ ಸೇರಿಸುವುದು. ವಾ ವಾಟ್ ಅ ಬ್ಯೂಟಿಫುಲ್ ಕ್ವಶನ್ ಅಪ್ಪ ಇದು. ಮೊದ್ಲೆಲ್ಲ ಬೇರೆ ಬೇರೆ ತರನೇ ಆನ್ಸರ್ ಬರ್ತಾ ಇತ್ತು. ಈ ಸಮನ್ವಯ ಶಿಕ್ಷಣ ಅಂತಂದ್ರೆ ನಮ್ಗೆ ಆನ್ಸರ್ ಪಟ್ ಅಂತ ಗೊತ್ತಾಗೋದು. ಇವಾಗ ಏನ್ ಗೊತ್ತಾಗುತ್ತೆ ನೋಡೋಣ ಹಾಗಾದ್ರೆ. ಮಾಡ್ಸಿ. ನಿಮಗೆ ನೀವು ಸೈನ್ಸ್ ಟೀಚರ್ ಇದ್ದೀರಾ ಅಥವಾ EVS ಟೀಚರ್ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನೀವೇನ್ ಮಾಡಿ ಅಂತಂದ್ರೆ ಪ್ರಯೋಗಗಳನ್ನ ನಿಮ್ ಕೈಯಲ್ಲಿ, ಮಕ್ಳ ಕೈಯಲ್ಲಿ ಏನೇನೆಲ್ಲ ಆಗುತ್ತೆ ಇಂತ ಈಸಿ ಪ್ರಯೋಗಗಳನ್ನ ಮಾಡಿಸ್ಬಿಡ್ಬೋದು. ಓಕೆ, ರಾಘವೇಂದ್ರ ಸರ್ ಹೇಳ್ತಾರೆ, ಮೇಡಮ್ ನಿಮ್ ತರಗತಿಯಿಂದ ಪರೀಕ್ಷಾ ಭಯವೇ ಹೋಗಿದೆ ಮೇಡಮ್. 3 ತಿಂಗಳಿಂದ ಪೇಡ್ ಕ್ಲಾಸ್ ಕೇಳಿ ಅಭ್ಯಾಸ ಮಾಡಿದ್ದೇವೆ. ಡೆಫಿನೆಟ್ಲಿ ಒಳ್ಳೇದಾಗ್ಲಿ. ಅವೆಲ್ಲ ಏನ್ರಿ, ನಾವು ಹುಟ್ಸಿರೋಂತ ಭಯಗಳಷ್ಟೇ. ಮನುಷ್ಯ ತನ್ನನ್ನ ತಾನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ, ತನ್ನನ್ನು ಬಚಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಹೊಂದಾಣಿಕೆ ತಂತ್ರವನ್ನ ಬಳಕೆ ಮಾಡ್ತಾನೆ. ಅದನ್ನೇ ಭಯ ಅಂತ ಕರಿತೀವಿ ಅಷ್ಟೇ. ಪ್ರಾಕ್ಟಿಕಲ್ ಆಗಿ ನೋಡ್ರಿ, ಎಲ್ಲ ನೀವು ಸೈಕಾಲಜಿ ಟೀಚರ್, ಸೈಕಾಲಜಿ ಓದ್ಕೊಂಡಿರ್ತೀರಾ ಅಂತಂದಾಗ ಡೆಫಿನೆಟ್ಲಿ ನಿಮಗೆ ಅದೆಲ್ಲ ಒಂಥರ ಏನು ಧೂಳಿದ್ದಂಗ ಅಷ್ಟೇ. ಉಫ್ ಅಂತ ಹೋಗ್ಬಿಟ್ರೆ ಹಂಗೆ ಹೊರಟೋಗ್ಬಿಡ್ಬೇಕದು. ಎಸ್, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಗೈಸ್? ಆಪ್ಷನ್ ನಂಬರ್ ಎ ಆಗತ್ತೆ, ಬಿ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ. ಬಟ್ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಆಗುತ್ತೆ.
ಯಾಕೆ ಅಂತಂದ್ರೆ ಸಮನ್ವಯ ಶಿಕ್ಷಣ ಅಂತಂದ್ರೆ ಎಲ್ಲರನ್ನ ಒಳಗೊಳ್ಳುವಂತ ಶಿಕ್ಷಣಕ್ಕೆ ಸಮನ್ವಯ ಶಿಕ್ಷಣ ಅಂತ ಕರಿತೀವಿ. ಎಲ್ಲರೂ ಅಂದ್ರೆ ಯಾರ್ಯಾರು? ಸಾಮಾನ್ಯ ಮಕ್ಳಿರ್ತಾರೆ, ವಿಶೇಷ ಮಕ್ಳಿರ್ತಾರೆ ಅಲ್ವಾ? ಈ ಎಲ್ಲಾ ವಿದ್ಯಾರ್ಥಿಗಳನ್ನ ಒಳಗೊಂಡು ಶಿಕ್ಷಣವನ್ನ ಕೊಡುವಂತ ಒಂದು ಪ್ರಕ್ರಿಯೆಗೆ ಸಮನ್ವಯ ಶಿಕ್ಷಣ, ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಕರಿತಾ ಇದೀವಿ. ಸೊ ಆಬ್ವಿಯಸ್ಲಿ ನಿಮ್ ಉತ್ತರಗಳೆಲ್ಲವೂ ಕೂಡ ಡೆಫಿನೆಟ್ಲಿ ಸರಿಯಾಗಿದೆ. ವಾ ವಾ, ಬ್ಯೂಟಿಫುಲ್. ನೆಕ್ಸ್ಟ್, ಇವುಗಳಲ್ಲಿ ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಯಾವುದು? ಆಬ್ಜೆಕ್ಟಿವ್ ಬೇಸ್ಡ್ ಕ್ವಶನ್ ಅಂತ ಕರಿತೀವಲ್ಲ, ಸೊ ಆ ರೀತಿ ಇರ್ತಕ್ಕಂತ ಕ್ವಶನ್ ಯಾವುದು? ಆಬ್ಜೆಕ್ಟಿವ್ ಮಾಡೆಲ್ ಕ್ವಶನ್. ವಾ, ನೋಡಿ ಸೋನಾಲಿ ಅವ್ರು ಎಂತ ಒಂದು ಗಾದೆ ಮಾತು ಹೇಳ್ಬಿಟ್ರು. ಭಯ ಇದ್ರೆ ಝೀರೋ, ಭಯ ಹೋದ್ರೆ ಹೀರೋ. ವಾಹ್, ಬ್ಯೂಟಿಫುಲ್. ಹಾ, ನೋಡಿ, ಕಿರು ಉತ್ತರ ಪ್ರಶ್ನೆ, ಮುಕ್ತ ಅಥವಾ ತೆರೆದ ಪ್ರಶ್ನೆ, ಸರಿ ಅಥವಾ ತಪ್ಪು, ಪ್ರಬಂಧ ಮಾದರಿ ಪ್ರಶ್ನೆ ಅಂತ ಇದೆ. ಎಸ್, ಕಮಾನ್ ಕ್ವಿಕ್. ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಯಾವುದು ಅಂತ ಕೇಳ್ತಾ ಇದಾರೆ. ವ್ಯಕ್ತಿನಿಷ್ಠ ಅಲ್ಲ, ವಸ್ತುನಿಷ್ಠ. ಹಂಗೆ ಟ್ರೈನ್ ಓದಷ್ಟು ಸ್ಪೀಡ್ ನಲ್ಲಿ ಇದ್ರೆ ಎಲ್ಲರೂ ಇವತ್ತು. ಆಪ್ಷನ್ ನಂಬರ್ ಸಿ ಆಗತ್ತೆ ಅಂತ. ಡೆಫಿನೆಟ್ಲಿ ನಿಮ್ ಉತ್ತರ ಸರಿ. ಸರಿ ಅಥವಾ ತಪ್ಪು ಈ ರೀತಿ ಪ್ರಶ್ನೆಗಳನ್ನ ಕೊಡ್ತೀವಲ್ವಾ? ಸೊ ಹೋಟೆಲ್ ತಿಂಡಿಗಳನ್ನ ಹೆಚ್ಚಾಗಿ ತಿನ್ನುವುದು ಅಂತ ಕೊಡ್ತಾರೆ. ಸರಿ ಅಥವಾ ತಪ್ಪು? ಅಲ್ಲಿ ಹೇಳ್ಬೇಕು ತಪ್ಪು. ಆಗಾಗ ತಿನ್ನೋದು ಓಕೆ, ದಿನ ದಿನ ತಿಂದ್ರೆ ಆರಾಮಾಗಿ. ಬೇಡ ಅಂತಂದ್ರೆ ನಮ್ಗೆ ಶುಗರ್ ಬೀಗರು ಬರ್ತಾರೆ, ಆಮೇಲೆ BP ಬೀಗರು ಕೂಡ ಬರ್ತಾರೆ. ದೇಹದೊಳಗೆ ಸೇರ್ಕೊಂಡು ಆರಾಮಾಗಿ ಊಟ ಗಿಟ ಮಾಡ್ಕೊಂಡು ಚೆನ್ನಾಗಿರ್ತಾರೆ ನಮ್ ದೇಹದಲ್ಲಿ. ಬಟ್ ನಮ್ಮನ್ ಮಾತ್ರ ಬಡವರನ್ನಾಗಿ ಮಾಡ್ತಾರೆ. ಅವರನ್ನ ಶ್ರೀಮಂತರಾಗ್ತಾರೆ. ಶುಗರು, BP, ಕಾಲು ಕೈ ನೋವುಗಳು ಅಥವಾ ಡಯಾಬಿಟಿಸ್, ಏನಂತ ಹೇಳ್ತೀವಿ, ಹೃದ್ರೋಗಗಳು, ಇವೆಲ್ಲ ಬಂದು ಆರಾಮಾಗಿ ಪ್ಲೇಸ್ ತಗೊಂಡ್ಬಿಡ್ತವೆ. ಬಟ್ ನಾವು ಶಿವ ಶಿವ ಹರ ಹರ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಬಿಟ್ಟಾಕಿ ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇನೆ. ಸರಿ ಅಥವಾ ತಪ್ಪು ಈ ರೀತಿಯಾದಂತ ಪ್ರಶ್ನೆಗಳನ್ನ ಮಕ್ಳಿಗೆ ಕೊಡ್ತೀವಲ್ಲ, ಅದು ಆಬ್ಜೆಕ್ಟಿವ್ ಬೇಸ್ಡ್ ಆಗಿರುತ್ತೆ. ಅಲ್ಲಿ ಎರಡನ್ನೇ ಚೂಸ್ ಮಾಡ್ಬೇಕಷ್ಟೇ. ಈ ಕಿರು ಉತ್ತರ ಪ್ರಶ್ನೆ ಅಂತಂದಾಗ ಮಗು ತನ್ನ ಒಂದು ಆಲೋಚನೆಗೆ ಸಂಬಂಧಪಟ್ಟಂಗೆ ಬರಿತಾ ಹೋಗುತ್ತೆ. ಇದು ವ್ಯಕ್ತಿನಿಷ್ಠ ಅಂತಾನು ಹೇಳ್ಬೋದು. ತೆರೆದ ಪ್ರಶ್ನೆಗಳು ಕೂಡ ಹಂಗೆ ಇರುತ್ತೆ. ಪ್ರಬಂಧ ಮಾದರಿ ಪ್ರಶ್ನೆಗಳು ಕೂಡ ಕಂಪ್ಲೀಟ್ ಆಗಿ ವ್ಯಕ್ತಿನಿಷ್ಠವಾಗಿ ಇರ್ತವೆ. ಯಾಕಂದ್ರೆ ಆ ಮಗು ಹೆಂಗ್ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಹೋಗುತ್ತೋ ಹಂಗಲ್ಲಿ ರೂಪುಗೊಳ್ತಾ ಹೋಗುತ್ತಷ್ಟೇ. ನೆಕ್ಸ್ಟ್ ಮಾಡೋಣ. EVS ಕ್ಲಾಸ್ 100% ಕೊಡ್ತೀನಮ್ಮ. ಅದೆಲ್ಲ ರೆಡಿ ಇದೆ ನೋಟ್ಸು, ಬಟ್ ನನಗೆ ಕೊಡಕ್ ಆಗ್ತಾ ಇಲ್ಲ. ನೋಡೋಣ. ಪ್ರಗತಿಶೀಲ ಶಿಕ್ಷಣದ ಗುಣಲಕ್ಷಣ ಯಾವುದು? ನಿಗದಿಪಡಿಸಿದಂತ ಪಠ್ಯಪುಸ್ತಕ ಮಾತ್ರ ಆಧರಿಸಿದಂತ ಬೋಧನೆ, ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಕೆಗೆ ಗಮನ ನೀಡುವುದು, ಪದೇ ಪದೇ ಕಿರು ಪರೀಕ್ಷೆ ಮತ್ತು ಪರೀಕ್ಷೆಗಳನ್ನ ನಡೆಸುವುದು, ನಮ್ಮ ವೇಳಾ ಪತ್ರಿಕೆ ಹಾಗೂ ಸ್ಥಳಗಳನ್ನ ಹೊಂದಾಣಿಕೆ ಮಾಡ್ಕೊಳ್ಳೋದು. Yes, come on quick. Which one is the right answer, guys? ನೋಡಿ, 800 ಪೀಪಲ್ ನೋಡ್ತಾ ಇದ್ದೀರಾ. ಲೈಕ್ಸ್ ನೋಡಿದ್ರೆ 683 ಆಗಿದೆ. ಅದೇ ನಿಮಗೂ ಒಂಥರ ಪರಿಕಲ್ಪನೆ ನಮ್ಮ ಮೇಲೆ. ರಾಮನ್ ಟ್ಯುಟೋರಿಯಲ್ ಅಂದ್ರೆ ಹಂಗೆ, ರಾಮನ್ ಟ್ಯುಟೋರಿಯಲ್ ಅಂದ್ರೆ ಹಿಂಗೆ ಅನ್ನೋ ಒಂದು ಪರಿಕಲ್ಪನೆ ಇರುತ್ತೆ. ಅವ್ರಿಗೆ ಯಾಕೆ ಲೈಕ್ ಮಾಡ್ಬೇಕು, ಅವ್ರಿಗೆ ಯಾಕೆ ಕೊಡ್ಬೇಕು ನಾವು, ಅವರೇ ನಮ್ಗೇನ್ ಕೊಟ್ ಬಿಟ್ಟಿದಾರ, ಈ ರೀತಿ ಪರಿಕಲ್ಪನೆಗಳು ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಎಲ್ರಲ್ಲೂ ಅಲ್ಲ, ಆಯ್ಕೆ ಅಷ್ಟೇ. ಕೆಲವೊಬ್ರು ಚೂಸಿಗಳಲ್ಲಿ ಇರುತ್ತೆ. ಚೂಸಿ ಅಂತಂದ್ರೆ ಕೆಲವೊಬ್ರು ಹಿಂಗೇ ಮಾಡ್ಬೇಕು ಅಂತ ಮನಸ್ಥಿತಿ ಹೊಂದಿರ್ತಾರೆ. ಅಂತ ವಿದ್ಯಾರ್ಥಿಗಳಲ್ಲಿ ಇರುತ್ತೆ. ಎಲ್ಲರಲ್ಲೂ ಕೂಡ ಆ ರೀತಿ ಭಾವನೆ ಇರಲ್ಲ. ಎಸ್, ಆಪ್ಷನ್ ನಂಬರ್ ಸಿ, ಪದೇ ಪದೇ ಕಿರು ಪರೀಕ್ಷೆ ಮತ್ತು ಪರೀಕ್ಷೆಗಳನ್ನ ನಡೆಸೋದ್ರ ಮೂಲಕ ಪ್ರಗತಿಶೀಲ ಶಿಕ್ಷಣವನ್ನ ನಾವು ಸಾಧಿಸಬಹುದು ಅಂತ ಹೇಳ್ತಾ ಇದ್ದೀರಾ. ಬಟ್ ಪ್ರಗತಿಶೀಲ ಅಂತಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು. ಈ ಬೋಧನಾ ತಂತ್ರಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನ ಕಾಣ್ಲಿಕ್ಕೋಸ್ಕರ ಹೊಸ ಹೊಸ ತಂತ್ರಗಳನ್ನ ಬಳಕೆ ಮಾಡೋದು, ಅದಲ್ದಂಗೆನೆ ನಮ್ಗೆ ಬೇಕಾದಂತ ವೇಳಾಪಟ್ಟಿಗಳಾಗಿರ್ಬೋದು, ಸ್ಥಳಗಳ ಹೊಂದಾಣಿಕೆ ಮಾಡ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲವನ್ನ ನಾವು ಪ್ರಗತಿಶೀಲ ಶಿಕ್ಷಣದ ಪ್ರಮುಖ ಗುಣಲಕ್ಷಣ ಅಂತಾನೆ ಕರೆಯೋದು. ಹಂಗಾಗಿ ಆಪ್ಷನ್ ನಂಬರ್ ಸಿ ಇಲ್ಲಿ ಸರಿಯಾದಂತ ಉತ್ತರ. ಹೆಚ್ಚಿನ ಅಂಕಗಳಿಗೆ ಗಮನ ಕೊಡಲ್ಲ ಇದು. ಆಮಗೆ ಅವಾಗವಾಗ ಕಿರು ಪರೀಕ್ಷೆ ನಡೆಸ್ಬೇಕು ಅನ್ನೋದಿಲ್ಲ.
ನಮಗೆ ಬೇಕಾದಂತೆ ಸ್ಥಳ ಹೊಂದಾಣಿಕೆ ಮಾಡ್ಬೇಕು. ಮಕ್ಳಿಗೆ ಏನು ಅಗತ್ಯ ಇದೆ, ಯಾವ ಸ್ಥಳದಲ್ಲಿ ಮಗುಗೆ ಶಿಕ್ಷಣ ಅತ್ಯಂತ ಅಗತ್ಯವಾಗಿ ಬೇಕಾಗತ್ತೆ, ಅದನ್ನೆಲ್ಲ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಗತಿಶೀಲ ಶಿಕ್ಷಣ ಅಂತ ಕರಿತಾ ಇದೀವಿ. ಮಕ್ಳಿಗೆ ಏನ್ ಬೇಕು ಅದು. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಿಸದಿರುವುದು, ಸಂಬಂಧ ಪಡೆದೇ ಇರ್ತಕ್ಕಂತ ಅಂಶ ಯಾವುದು ಅಂತ ಕೇಳಿದ್ದಾರೆ. ಎಸ್, ಕಮಾನ್ ಕ್ವಿಕ್. ಉದ್ದೇಶಪೂರಿತ, ಕಲಿಯಬಹುದಾದ ಹಾಗೂ ರೂಢಿ ಮಾಡಬಹುದಾದ ಕೌಶಲ್ಯ, ಸಂಖ್ಯಾ ಸಾಮರ್ಥ್ಯ, ಗ್ರಹಿಕೆ ಮತ್ತು ಅನುಕ್ರಮ ಹಂತಗಳನ್ನ ಒಳಗೊಂಡಿದೆ ಅಂತ ಇದೆ. ಸಂಬಂಧ ಪಡೆದೇ ಇರ್ತಕ್ಕಂತ ಅಂಶ. ನೋಡಿ, ನಾನು ಕೇಳಿದ ತಕ್ಷಣ ಫಟಾಫಟ್ 680 ಇತ್ತು ಲೈಕ್, ಫಟಾಫಟ್ ಹಂಗೆ 77 ಬಂದ್ಬಿಡ್ತು. ಎಷ್ಟಕ್ ಬಂತು? 773 ಬಂದ್ಬಿಡ್ತು. ಹಂಗೆ ನಾವು ಕೂಡ ಅವಾಗ ಸ್ವಲ್ಪ ಬಿಸಿ ಮುಡಿಸ್ತಾ ಇರ್ಬೇಕಲ್ವಾ? ಇರ್ಲಿ, ಪರವಾಗಿಲ್ಲ ಬಿಡಿ, ಅವ್ರವ್ರ ವೈಯಕ್ತಿಕ. ಸುಮ್ನೆ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಬೋರ್ ಆಗ್ಬಾರ್ದಲ್ಲ ಕ್ಲಾಸು, ಹಂಗಾಗಿ ಅವಾಗ ಕಾಲ್ ಎಳಿತಾ ಇರ್ತೀನಿ ಅಷ್ಟೇ. ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ, ತೊಂದ್ರೆ ಇಲ್ಲ. ಅಂಡ್ ನಿಮಗೆಲ್ಲ ಇನ್ನೊಂದು ವಿಶೇಷ ಮಾಹಿತಿ ಏನು ಅಂತಂದ್ರೆ, GPSTR ಮತ್ತೆ HSTR ಗೆ ಸಂಬಂಧಪಟ್ಟಂಗೆ ತರಗತಿಗಳನ್ನ ಕೂಡ ನಾವು ಶುರು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇನ್ನೇನು ತುಂಬಾ ಹತ್ರದಲ್ಲಿದೆ ನೋಟಿಫಿಕೇಶನ್. ಯಾವಾಗ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಏನು ಸಿಕ್ಕಿಲ್ಲ. ಅಕ್ಟೋಬರ್ ನವೆಂಬರ್ ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಜುಲೈ 1ನೇ ತಾರೀಕಿನಿಂದ ಹೊಸ ಬ್ಯಾಚಸ್ ಗಳು ಶುರುವಾಗ್ತಾ ಇದೆ. HSTR ಮತ್ತೆ GPSTR ಸೆಪರೇಟ್ ತರಗತಿಗಳಿರುತ್ತೆ. ಯಾರಿಗಾದ್ರೂ ಕ್ಲಾಸ್ ಬೇಕು ಅಂತಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. 8217670405 ನಂಬರ್ನ, ಹಾಗೆ 6361153623 ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರಿನಾ? ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಆಗುತ್ತೆ ಅಂತ ನೀವೆಲ್ಲರೂ ಹೇಳ್ತಾ ಇದ್ದೀರಾ. ಸಂಖ್ಯಾ ಸಾಮರ್ಥ್ಯ ಅಂತ ಹೇಳಿ. ಕಲಿಯಬಹುದಾದ ಹಾಗೂ ರೂಢಿ ಮಾಡಬಹುದಾದಂತ ಕೌಶಲ್ಯ, ಸಮಸ್ಯೆ ಪರಿಹಾರಕ್ಕೆ ಸಂಬಂಧ ಪಡೆದೇ ಇರ್ತಕ್ಕಂತ ಅಂಶ ಅಂತಂದಾಗ ಇಲ್ಲಿ ಆಪ್ಷನ್ ನಂಬರ್ 2 ಸರಿಯಾಗತ್ತೆ. 2 ಸರಿಯಾಗತ್ತೆ. ಯಾಕೆ ಮೇಡಮ್ ಅಂತಂದ್ರೆ, ಉದ್ದೇಶಪೂರಿತವಾಗಿ ಕೆಲವೊಂದು ಸಮಸ್ಯೆಗಳನ್ನ ತಗೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಪರಿಹಾರಗಳನ್ನ ಕೊಡ್ತಾ ಹೋಗ್ತೀವಿ. ಇನ್ನ ಸಂಖ್ಯಾ ಸಾಮರ್ಥ್ಯ ಅಂದ್ರೆ ನಿಮಗೆ ಗೊತ್ತೇ ಇದೆ, ಇದು ಸಮಸ್ಯೆ ಪರಿಹಾರಕ್ಕೆ ಸಂಬಂಧ ಪಡುವಂತ ವಿಚಾರನೆ. ಗ್ರಹಿಕೆ ಅನುಕ್ರಮ ಹಂತಗಳನ್ನ ಕೂಡ ಈ ಸಮಸ್ಯೆ ಪರಿಹಾರ ಹೊಂದಿದೆ. ಬಟ್ ಕಲಿಯಬಹುದಾದ, ರೂಢಿ ಮಾಡಬಹುದಾದಂತ ಕೌಶಲ್ಯಗಳನ್ನ ನಾವು ಇಲ್ಲಿ ಬಳಕೆ ಮಾಡಲ್ಲ ಅಲ್ವಾ? ಹಂಗಾಗಿ ಆಪ್ಷನ್ ನಂಬರ್ ಬಿ ಇಲ್ಲಿ ಸರಿಯಾದಂತ ಉತ್ತರ. ಇನ್ನ ನೆಕ್ಸ್ಟ್ ನಿಮಗೆ ಸೈನ್ಸ್ ಕ್ಲಾಸ್ ಕೂಡ ಇದೆ ಈಗ. ನೆಕ್ಸ್ಟ್ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಯಾರೆಲ್ಲ ಸೈನ್ಸ್ ಕ್ಲಾಸ್ ಅನ್ನ ಕೇಳ್ಬೇಕು ಅಂತ ಹೇಳ್ತಿರೋ, ಸೊ ನೀವೆಲ್ಲ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮೊನ್ನೆಯಿಂದನೂ ಹೇಳ್ತಾ ಇದ್ದೀನಿ. 8 ಗಂಟೆಗೆ ನಿಮಗೆ ಆ ಕ್ಲಾಸ್ ಲಿಂಕ್ ಬರುತ್ತೆ. ನೀವ್ ಯಾರು ನೋಡ್ಬೇಕು ಅಂತ ಅಂತೀರೋ ಅವ್ರು ಹೋಗಿ ನೋಡಿ. ಯಾರಿಗೂ ಬಲವಂತ ಇಲ್ಲ, ನೋಡಿ ಅಂತ ಹೇಳಲ್ಲ. ಯಾಕಂದ್ರೆ ಸೈನ್ಸ್ ಕ್ಲಾಸ್ ಮಾಡೋರ್ ಸಂಖ್ಯೆ ತುಂಬಾ ಕಡಿಮೆ ಇದೆ ಯೂಟ್ಯೂಬ್ ಮೇಲೆ. ಅದ್ಭುತವಾದಂತ ತರಗತಿಗಳನ್ನ ಮಾಡ್ತಾರೆ. ಒಂದ್ 8 ದಿನ ನಿಮ್ಗೆ ನೋಡ್ಕೊಳ್ಳೋ ಅವಕಾಶ ಕೊಟ್ಟಿದೀವಿ. ಆದಷ್ಟು ನೋಡ್ಕೊಳ್ಳಿ. ಲಾಸ್ಟ್ ಮಿನಿಟ್ ರಿವಿಷನ್, ಎಲ್ಲಾ ಚಾಪ್ಟರ್ದು ಕೂಡ ರಿವಿಷನ್ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಅವಶ್ಯಕತೆ ಇದೆನೋ ನೀವವರು ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸಂವೇಗದ ಮೂಲಾಂಶ ಯಾವುದು? ಭಾವನೆ, ಉದ್ದೀಪನ, ಗುರಿ, ಸಫಲತೆ. ಫೋರ್ತ್ ಸೆಮ್ ಮುಗಿಸಿ. HSTR GPSTR ತರಗತಿಗಳ ಬಗ್ಗೆ ಸಪರೇಟ್ ಆಗಿ ಒಂದು ಕ್ಲಾಸ್ ಮಾಡ್ತೀನಿ ನಿಮ್ಗೆ. ಇದ್ರಲ್ಲಿ ಇನ್ಕ್ಲೂಡಿಂಗ್ ಬೇಡ. ಹಂಗಾಗಿ PU ಬಗ್ಗೆನೂ ಕೂಡ ನಾನು ಹೇಳ್ತೀನಿ ಸಪರೇಟ್ ಆಗಿ. ಓಕೆ, ಆಪ್ಷನ್ ನಂಬರ್ ಬಿ ಆಗುತ್ತೆ ಅಂತ ಹೇಳ್ತಾರೆ. ಸಂವೇಗದ ಮೂಲಾಂಶದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸಂವೇಗ ಅಂತಂದ್ರೇನು? ಭಾವನೆ ಅಂತ ಹೇಳ್ತೀವಿ. ಭಾವನೆ ಇದ್ದಾಗ್ಲೇನೆ ತಾನೇ ನಮ್ಗೆ ಸಂವೇಗಗಳು ಎಲ್ಲ ಬರೋದು. ಹಂಗಾಗಿ ಸಂವೇಗದ ಮೂಲಾಂಶನೇ ಭಾವನೆ ಅಂತ ಹೇಳಿ ಕರಿತೀವಿ. ಆಪ್ಷನ್ ನಂಬರ್ ಎ ಇಲ್ಲಿ ಸರಿಯಾದಂತ ಉತ್ತರ. ಓಕೆ, ವೆರಿ ಗುಡ್. ಉದ್ದೀಪನ ಬರಲ್ಲಪ್ಪ, ಉದ್ದೀಪನ ಬರಲ್ಲ, ಭಾವನೆಗಳು ಅಷ್ಟೇ. ಇವುಗಳಲ್ಲಿ ಸಂವೇಗಕ್ಕೆ ಸಂಬಂಧಪಟ್ಟಂತ ಯಾವ ಹೇಳಿಕೆ ತಪ್ಪಾಗಿದೆ ನೋಡಿ. ಸಂವೇಗಾತ್ಮಕ ವಿಕಾಸವು ಸರಳ ಸಂವೇಗಗಳಿಂದ ಸಂಕೀರ್ಣ ಸಂವೇಗಗಳು ಪ್ರದರ್ಶಿತವಾಗುವ ಕ್ರಮಾನುಗತ ಪ್ರಕ್ರಿಯೆ. ಸಂವೇಗಗಳು ವ್ಯಕ್ತಿನಿಷ್ಠವಾದ್ದರಿಂದ ಅವುಗಳನ್ನ ಅಭ್ಯಸಿಸುವುದು ತುಂಬಾ ಕಷ್ಟ.
ಸಿ ಆನ್ಸರ್ ಏನು? ಸಂವೇಗ ಅಂದ್ರೆ ಎಮೋಷನಲ್, ಭಾವನಾತ್ಮಕತೆ. ಹಾಗೆ ಸಂವೇಗಗಳು ಪ್ರಜ್ಞಾವಸ್ಥೆಯನ್ನ ಅವಲಂಬಿಸಿದೆ. ಡಿ ಏನ್ ಹೇಳುತ್ತೆ ಅಂದ್ರೆ ಕಲಿಕಾ ಸಿದ್ಧಾಂತವಾದಿಗಳು ಹೇಳುವಂತೆ ಸಂವೇಗಗಳು ವ್ಯಕ್ತಿಯ ಜೀವನ ಮತ್ತು ಕಲ್ಯಾಣಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಇದೆ. ಹಾಗಾದ್ರೆ ಪ್ರಶ್ನೆ ಬಂದ್ಬಿಟ್ಟು ಸಂವೇಗಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆ ಇದೆ. ಲಾಸ್ಟ್ ಕ್ವಶನ್ ಈ ಸೆಷನ್ದು ಲಾಸ್ಟ್ ಕ್ವಶನ್ ಇದೆ ಇದು. ಯಾಕೆಂದ್ರೆ ನೆಕ್ಸ್ಟ್ ಅವ್ರಿಗೆ ಲೇಟ್ ಆಗುತ್ತೆ ಸರ್, ಶಶಿಧರ್ ಸರ್ ಕ್ಲಾಸ್ ತಗೊಳ್ತಾರಲ್ಲ ಅವ್ರಿಗೆ ಲೇಟ್ ಆಗುತ್ತೆ, ಹಾಗಾಗಿ ಇದನ್ನ ಮುಗಿಸ್ತಾ ಇದ್ದೀನಿ. ಸಂವೇಗಕ್ಕೆ ಸಂಬಂಧಪಟ್ಟಂತ ಯಾವ ಹೇಳಿಕೆ ತಪ್ಪು ಅಂತಂದಾಗ ಆಲ್ಮೋಸ್ಟ್ ನಿಮ್ಮ ಉತ್ತರಗಳೆಲ್ಲವೂ ಕೂಡ ಆಪ್ಷನ್ ನಂಬರ್ ಬಿ ಅಂತ ಬಂತು. ಅಂದ್ರೆ ಸಂವೇಗಗಳು ವ್ಯಕ್ತಿನಿಷ್ಠವಾಗಿದ್ರಿಂದ ಅವುಗಳನ್ನ ಅಭ್ಯಾಸ ಮಾಡೋದು ಕಷ್ಟ. ಅದು ತಪ್ಪಲ್ಲ, ಹೇಳಿಕೆ ಸರಿ ಇದೆ ಇದು. ಸಂವೇಗಗಳು ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಿರುತ್ತೆ. ನನಗೆ ದುಃಖ ಆಗಿರುತ್ತೆ, ನಾನು ಅಳ್ತಾ ಇರ್ತೀನಿ, ಅದು ವ್ಯಕ್ತಿನಿಷ್ಠ. ನಿಮಗೆ ಸುಖ ಆಗಿರುತ್ತೆ, ನೀವು ನಗ್ತಾ ಇರ್ತೀರಾ, ಅಥವಾ ನಿಮಗೆ ಫ್ರಸ್ಟ್ರೇಷನ್ ಒಳಗಿರ್ತೀರಾ, ನನಗೆ ಕೋಪ ಇರುತ್ತೆ, ಅದೆಲ್ಲ ನನ್ನ ಸಂವೇಗ, ನಿಮ್ಮ ಸಂವೇಗಗಳು. ಸೊ ಅವುಗಳ ಅಭ್ಯಾಸ ಮಾಡೋದು ತುಂಬಾ ಕಷ್ಟ. ಯಾವ ವ್ಯಕ್ತಿ ಯಾವ ಸಂದರ್ಭದಾಗ ಹೆಂಗಿರ್ತಾನೆ ಅಂತ ಹೇಳಕ್ಕಾಗತ್ತಾ? ನೋ ಚಾನ್ಸ್. ಹಂಗಾಗಿ ಡಿ ಇಲ್ಲಿ ಸರಿಯಾದಂತ ಉತ್ತರ. ಕಲಿಕಾ ಸಿದ್ಧಾಂತವಾದಿಗಳು ಹೇಳುವಂತೆ ಸಂವೇಗಗಳು ವ್ಯಕ್ತಿಯ ಜೀವನ ಮತ್ತು ಕಲ್ಯಾಣಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಸರಿಯಾದಂತ ಹೇಳಿಕೆ ಅಲ್ಲ. ಯಾಕೆ ಮೇಡಮ್ ಅಂತ ನೀವ್ ಅಂದ್ರಿ ಅಂತಂದ್ರೆ, ಯಾಕೆಂದ್ರೆ ಕಲಿಕಾ ಸಿದ್ಧಾಂತವಾದಿಗಳು ಹೇಳ್ತಾರೆ ಸಂವೇಗಗಳು ಕೆಲವೊಬ್ಬರ ವ್ಯಕ್ತಿ ಜೀವನ ಮತ್ತೆ ಕಲ್ಯಾಣಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಹಲವಾರ ಜೀವನ ಹಾಳು ಕೂಡ ಆಗಿದೆ. ಈಗ ಎಮೋಷನಲಿ ತುಂಬಾ ನಾವು ವೀಕ್ ಇದೀವಿ, ನಮ್ಮನ್ನ ಬಹಳಷ್ಟು ಜನ ಬೇಗನೆ ಅರ್ಥ ಮಾಡ್ಕೊಂಡು ನಮ್ಮನ್ನ ಮೋಸ ಮಾಡ್ತಾರೆ ಅಂತಂದ್ರೆ ನಮ್ಮ ಸಂವೇಗಗಳ ಮೂಲಕನೇ. ಹಾಗಾಗಿ ಈ ಹೇಳಿಕೆ ತಪ್ಪು. ಸಂವೇಗಾತ್ಮಕ ವಿಕಾಸ ಸರಳ ಸಂವೇಗಗಳಿಂದ ಸಂಕೀರ್ಣ ಸಂವೇಗಗಳು ಪ್ರದರ್ಶಿತವಾಗುವಂತ ಕ್ರಮಾನುಗತ ಪ್ರಕ್ರಿಯೆ. ಹೌದು, ಇವುಗಳು ವ್ಯಕ್ತಿನಿಷ್ಠವಾಗಿರುತ್ತೆ, ಪ್ರಜ್ಞಾವಸ್ಥೆಯನ್ನ ಅವಲಂಬಿಸಿರುತ್ತೆ. ಹಂಗಾಗಿ ಈ ಮೂರು ಹೇಳಿಕೆಗಳು ಕೂಡ ಸರಿ, ಬಟ್ 4ನೇ ಹೇಳಿಕೆ ತಪ್ಪು. ಹಂಗಾಗಿ ನಾವಿದನ್ನ ತೆಗಿಬಹುದು. ಓಕೆ, ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಸಾಕಷ್ಟು 1 ಅವರ್ ಅಬೋವ್ ಕ್ಲಾಸ್ ಅನ್ನ ತಗೊಂಡಿದ್ದೀನಿ ನಾನು. ಪ್ರತಿ ಸಲ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಕೇವಲ 1 ಅವರ್ ತಗೊಳಕ್ ಆಗಲ್ಲ, ಸ್ವಲ್ಪ ಮೇಲೂ ಹೋಗುತ್ತೆ, ಸ್ವಲ್ಪ ಕೆಳಗೂ ಕೂಡ ಬರುತ್ತೆ. ನೆಕ್ಸ್ಟ್ ಈಗ ನಿಮಗೆ ಸೈನ್ಸ್ ಕ್ಲಾಸ್ ಅನ್ನ ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ ಮೇಲೆ ತಗೊಳ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಟಾಫಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಕೋನ ಅಷ್ಟೇನೆ. ಮತ್ ಮುಂದೆ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಅದೇ ಚಾನಲ್ ಮೇಲೆ ಬರುವಂತ ಸಾಧ್ಯತೆಗಳು ತುಂಬಾ ದಟ್ಟವಾಗಿದೆ. ಹಂಗಾಗಿ ಟೆಟ್ ಆದ್ಮೇಲೆ ನಾನು ಎಲ್ಲಾ ಮಾಹಿತಿಗಳನ್ನ ಕೊಡ್ತೀನಿ. ಯಾಕೆಂದ್ರೆ ಈಗ ಟೆಟ್ಗಿನ್ನ ಮುಂಚೆ ನಾನು ಕೊಡ್ತಾ ಇದ್ದೀನಿ, ಆಲ್ರೆಡಿ ಒತ್ತಡದಲ್ಲಿ ಇದ್ದೀರಾ ನೀವು. ಟೆಟ್ ಎಕ್ಸಾಮ್ ಬರೆಯೋದು ಹೆಂಗೆ, ಏನು ಎತ್ತ ಅಂತ ಒಂದು ಕನ್ಫ್ಯೂಷನ್ಸ್ ಒಳಗೆ ನೀವು ಮುಳುಗೆದ್ದಿದ್ದೀರಾ. ಸೊ ನಾನು ಇವಾಗ ಎಲ್ಲಾ ಕನ್ಫ್ಯೂಷನ್ಸ್ ಗಳನ್ನ ನಿಮಗೆ ಒಂದೇ ಸಲ ಹಾಕದೆ ತಲೆಯಲ್ಲಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಅದು ಕರ್ಸ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಆ ಒಂದು ಉದ್ದೇಶಕ್ಕೆ ಒಂದು 8 ದಿನ ವೇಟ್ ಮಾಡಿ, 8 ದಿನ ಆಫ್ಟರ್ ಹೊಸ ಬ್ಯಾಚಸ್ ಗಳಿರುತ್ತೆ, ಅದ್ರ ಬಗ್ಗೆ ಡೀಟೇಲ್ ಆದಂತ ಸ್ಟಡೀಸ್ ಅನ್ನ ನಾನು ಹೇಳ್ತಾ ಹೋಗ್ತೇನೆ. ಥ್ಯಾಂಕ್ ಯು ಗೈಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಪ್ರತಿಯೊಬ್ರು ಕಮೆಂಟ್ ಮಾಡಿ, ಕಮೆಂಟ್ ಮಾಡೋದ್ ದುಡ್ಡು ಕೊಡಲ್ಲ, ಅರ್ಥ ಆಯ್ತಾ? ದುಡ್ಡೇನು ಹೋಗಲ್ಲ. ಸುವರ್ಣ ಅವ್ರು ಹೇಳ್ತಾರೆ ಓಕೆ ಮ್ಯಾಮ್ ಅಂಡ್ ನೈಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್, ವೆರಿ ಯೂಸ್ಫುಲ್, ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಇಷ್ಟೊತ್ತು ಪೇಷನ್ಸ್ ಇಂದ ನನ್ ಕ್ಲಾಸ್ ಕೇಳಿದೀರಾ. ಅಂಡ್ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆಲ್ಲ. ಚೆನ್ನಾಗಿ ಓದ್ಕೊಳ್ರಿ, ಏನಾಗಲ್ಲ. ನಿಮ್ ಪ್ರಯತ್ನ ನೀವ್ ಹಾಕ್ರಿ, ಮುಂದಿಂದು ಶಿವ ಅಷ್ಟೇ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ನೆಕ್ಸ್ಟ್ ಕ್ಲಾಸು ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಸಾಧ್ಯವಾದ್ರೆ ತಗೊಳ್ತೀನಿ, ಇಲ್ಲದೆ ಇದ್ರೆ ನಾಳೆ ದಿನ ತಗೊಳ್ತೀನಿ, ಆಯ್ತಾ? ಬಾಯ್.